ವಾರದ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಪ್ರತಿನಿತ್ಯ ಸಾಯಂಕಾಲ 5 ಗಂಟೆಯಿಂದ 6:30ವರೆಗೆ ಅಂತ ನಾವು ಈ ಮಾತನ್ನು ನಿರ್ಧಾರ ಮಾಡಿಕೊಂಡಿದ್ದೇವೆ. ಈ 6 ದಿನಗಳ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಅಂತ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನು ದಾಮೋದರ ಶೆಟ್ಟಿಯವರು ವೇದಿಕೆ ಕರ್ಕೊಂಡು ಬರಬೇಕು. ಡಾಕ್ಟರ್ ಕೆ ಚಿನ್ನಪ್ಪಗೌಡ, ಖ್ಯಾತ ಜಾನಪದ ವಿದ್ವಾಂಸರು, ಸುಶಾಂತ್ ಅವರು, ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾಟೀಸ್, ಪ್ರಾಂಶುಪಾಲ ಸಂತಾಲ ಶಾಲೆ, ಡಾಕ್ಟರ್ ದಾಮೋದರ ಶೆಟ್ಟಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಡಾಕ್ಟರ್ ಸರಸ್ವತಿ ಕುಮಾರಿ, ಮುಖ್ಯಸ್ಥರು, ಕನ್ನಡ ವಿಭಾಗ, ಪ್ರೊಫೆಸರ್ ಗೋಪಾಲ್ ಶೆಟ್ಟಿ, ಪ್ರಾಂಶುಪಾಲರು, ಪದವಿ ಪೂರ್ವ ಕಾಲೇಜು, ಕನ್ನಡ. ಧನ್ಯವಾದಗಳು. ಮಾನಸ ಶರ್ಮಾ. ಈಗ ಕನ್ಯಾ ಸಂಗಾತಿ ಇದರ ಶಶಿರಾಜ್ ರಾವ್ ಇವರು ಈ ಕಾರ್ಯಕ್ರಮದ ಕುರಿತಂತೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಕನ್ಯಾ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಂಗಳೂರು ಇದರ ವತಿಯಿಂದ ಇವತ್ತು ನಾವು ನಾಡಿನ ಹಿರಿಯ ಜಾನಪದ ವಿದ್ವಾಂಸ ಡಾಕ್ಟರ್ BA ವಿವೇಕರಯ್ಯವರ 1 ವಾರದ ಉಪನ್ಯಾಸ ಮಾಲಿಕೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನಾನು ವಿವೇಕರಯ್ಯ ಸರ್ ಹತ್ರ ಒಮ್ಮೆ ಮಾತಾಡ್ತಾ ಇರುವಾಗ ನಿಮ್ಮ ಕ್ಲಾಸ್ಗಳನ್ನು, ನಿಮ್ಮ ತರಗತಿಯಲ್ಲಿ ಕುತ್ಕೊಳ್ಳೋ ಯೋಗ ನಮಗೆಲ್ಲ ಸಿಗಲಿಲ್ಲ, ಯಾವಾಗ ಯೋಗ ಸಿಗ್ತದೆ ಅನ್ನೋದು ಕೇಳಿದೆ. ಅದಕ್ಕೆ ಸರ್ ಹೇಳಿದ್ರು, ನೀವೊಂದು ಆರ್ಗನೈಸ್ ಮಾಡಿ, ಜನರಲ್ ಪಬ್ಲಿಕ್ ಬೇಕಾದ್ರೆ ಕೂಡ ಬರ್ತೀವಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಒಟ್ಟು ಸೇರಿಸ್ಕೊಂಡು ಮಾಡಿ ಅಂತ ಹೇಳಿದೆ. ಹಾಗೆ ತುಂಬ ಖುಷಿಯಾಯಿತು. ಹಾಗೆ ನಾವು ಈ ವಿಷಯವನ್ನು ಸ್ವಂತ ಎಲೋಶಿಯಸ್ ಕಾಲೇಜಿನ ಕನ್ನಡ ವಿಭಾಗದ ಡಾಕ್ಟರ್ ಸರಸ್ವತಿ ಅವರಿಗೆ ಮಾತಾಡಿದಾಗ ಅವರು ಕೂಡ ತುಂಬ ಸಂತೋಷದಿಂದ ಇದನ್ನು ಆರ್ಗನೈಸ್ ಮಾಡಲಿಕ್ಕೆ ನಾವು ನಿಮ್ಮ ಜೊತೆ ಸೇರ್ತೇವೆ ಅಂತೇಳಿ ನಾವು ಸಹಯೋಗದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಉಪನ್ಯಾಸ ನೀಡಲಿಕ್ಕೆ 1 ವಾರದ ಕಾಲ ಉಪನ್ಯಾಸ ನೀಡಲಿಕ್ಕೆ ಬಂದಿರುವಂತಹ ಡಾಕ್ಟರ್ BA ವಿವೇಕರಯ್ಯವರಿಗೆ ನಾನು ರಂಗ ಸಂಘಾತ ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ, ಎಲೋಶಿಯಸ್ ಕಾಲೇಜಿನ ಪರವಾಗಿ, ನನ್ನ ಪರವಾಗಿ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತೇನೆ. ಪ್ರೊಫೆಸರ್ ವಿವೇಕರಯ್ಯವರ ತರಗತಿಯಲ್ಲಿ ಪಾಲ್ಗೊಂಡು ಅವರ ಕ್ಲಾಸನ್ನು, ಅವರ ಕಾರ್ಯಕ್ರಮವನ್ನು ಕೇಳುವಂತಹ ನಿಮಗೆ ಪ್ರೀತಿಯಿಂದ ನಾನು ರಂಗ ಸಂಘಾತ ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ಮತ್ತು ಸ್ವಂತ ಎಲೋಶಿಯಸ್ ಕಾಲೇಜಿನ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ಮಾಧ್ಯಮ ಮಿತ್ರರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರುವ ಹಾಗೂ ನನ್ನ ಮುಂದೆ ಇರುವ ಎಲ್ಲ ಪಂಪ ಅಭಿಮಾನಿ ಅಂದರೆ ವಾಸ್ತವಿಕ ಎನ್ನುವಂಥ ಮಾತಿನ ಯಾವಾಗಲೂ ಕಾಣೋದಿಲ್ಲ ಸದ್ಯಕ್ಕೆ. ಆದರೂ 2 ಮಾತುಗಳಷ್ಟೇ. ನಮಗೆ ಈ ದಿವಸಗಳಲ್ಲಿ ನಮ್ಮ ಪಠ್ಯಪುಸ್ತಕಗಳಿಂದ ಈ ಹಳೆಗನ್ನಡದ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ಬಿಡ್ತಾ ಬಂದು ಈಗ ನಮಗೆ ಓದು ಎನ್ನುವಂಥದ್ದು ಬಹಳ ಕಷ್ಟ ಆಗಿದೆ. ಹೇಗೆ ಕನ್ನಡವನ್ನು ಓದುವುದು ಅನ್ನೋದೇ ನಮಗೆ ಗೊತ್ತಾಗದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಸಂಧಿ, ಸಮಾಸ ಇತ್ಯಾದಿಗಳೆಲ್ಲವೂ ಕೂಡ ಈಗ ಎಲ್ಲಿ ಹೊರಟು ಹೋಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದರ ಒಂದು ಸಣ್ಣ ನೆಲೆಯಾಗಿ ನಮ್ಗೆ ಇರ್ತಿದ್ರೆ ಪದಗಳನ್ನು ವಿಂಗಡಿಸಿ ಓದಿ ಅರ್ಥವನ್ನು ಅರಿತುಕೊಳ್ಳುವಂಥ ಸಾಧ್ಯತೆಗಳಾದರೂ ಇದ್ದು ಅವೆಲ್ಲವೂ ಕೂಡ ಈಗ ಮಾಯ ಆಗಿದೆ. ಆ ಒಂದು ಕಷ್ಟದಲ್ಲಿ, ಆ ಒಂದು ನಷ್ಟದಲ್ಲಿ ನಾವಿದ್ದೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಹೇಳ್ತಾ ಇದ್ರು ಮತ್ತು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತಾರೆ. ಹಳೆಗನ್ನಡದ ಓದಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ಅಲ್ಲಲ್ಲಿ ಮಾಡಬೇಕು ಎನ್ನುವಂಥ ಆಶಯವನ್ನು ಅವರು ಇಟ್ಕೊಂಡಿದ್ದಾರೆ ಮತ್ತು ಸಣ್ಣದಾಗಿ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ್ರು. ಅದು ಪಾಡಿಗೆ ಅದು ನಿಂತು ಹೋದ ಹಾಗೆ ಇದೆ. ಒಂದು ನನ್ನ ಅಭಿಪ್ರಾಯ ಅಂತಂದರೆ ಇಡೀ ಕರ್ನಾಟಕದ ಉದ್ದಗಲದಲ್ಲಿ ಈ ಥರದ ಹಳೆಗನ್ನಡದ ಸಾಹಿತ್ಯವನ್ನು ಅಧ್ಯಯನ ಮಾಡುವಂತಹ ಒಂದು ಪ್ರಯತ್ನ ನಡೀಬೇಕು. ಆ ಮೂಲಕ ನಮ್ಮನ್ನು ನಾವೇ ಸಾಹಿತ್ಯದ ಕಡೆಗೆ ಒಲಿಸಿಕೊಳ್ಬೇಕು. ಇದು ಈ ಕಾಲದ ಅಗತ್ಯ ಕೂಡ. ಒಂದು ಕಾಲ ಬರಬಹುದು, ಒಂದು ವೇಳೆ ನಾವು ಯಾವುದೇ ರೀತಿಯಲ್ಲಿ ಈ ಥರದ ಪ್ರಯತ್ನವನ್ನು ಮಾಡದೆ ಹೋದಲ್ಲಿ ಹಳೆಗನ್ನಡ ಬಿಡಿ
ಕನ್ನಡವನ್ನೇ ನಮಗೆ ಓದುವುದಕ್ಕೆ ಬರೆಯುವುದಕ್ಕೆ ಸಾಧ್ಯವಾಗದಂಥ ಒಂದು ಸ್ಥಿತಿ ಈಗಾಗಲೇ ತಕ್ಕ ಮಟ್ಟಿಗೆ ಈಗ ನಾವು ತಲುಪಿದ್ದೇವೆ. ಇನ್ನಂತೂ ದುರಂತ ಅಂಥ ಒಂದು ಸ್ಥಿತಿ ನಿರ್ಮಾಣವಾಗುವಂಥ ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ನಾವು ಒಂದು ದಿವಸ ಮಾತಾಡ್ತಾ ಇರಬೇಕಾದ್ರೆ ಈ ಶಶಿರಾಜರಾವ್ ಕಾಗೋಡು ಎನ್ನುವಂಥ ರಂಗಸಂಗಾತಿಯ ಸಂಚಾಲಕರು ಅವರಿಗೆ ಅನ್ನಿಸ್ತು, ಈಗಾಗಲೇ ಅವ್ರು ಹೇಳಿದ ಹಾಗೆ ನಾವು ಕೂಡ ಸ್ವಲ್ಪ ಹಳೆಗನ್ನಡವನ್ನು ನಿಮ್ಮ ಬಾಯಿಗೆ ಕೇಳಬೇಕಲ್ಲ ಸರ್ ಅಂತ. ನೀವು ಪಂಪ ಪಾಠ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧರಂತೆ ಅಂತೆಲ್ಲ ಹೀಗೆ ಹೇಳ್ತಾ ಇದ್ದಾಗ, ಹೌದು, ಪಂಪನ ಪಾಠವನ್ನು ಕೇಳಿದಂಥ ಅನೇಕರು, ಪ್ರೊಫೆಸರ್ ಬಾಯಿಂದ ಕೇಳಿದಂಥ ಅನೇಕರು ಇವತ್ತಿಗೂ ಕೂಡ ಹೇಳ್ತಾ ಇರ್ತಾರೆ ಪ್ರೊಫೆಸರ್ ಬಾಯಿಂದ ಪಂಪನನ್ನು ಕೇಳಬೇಕು ಅಂತ. ಅಂಥ ಒಂದು ಸಂದರ್ಭ ನಮಗೆ ಯಾರೋ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಒಂದು ದಾರಿಗೆ ಬಂದರು. ಹೌದಲ್ಲ, ಅದು ನಿಜ ಮಾಡುವ ನಾನು ತಯಾರಿದ್ದೇನೆ ಅದಕ್ಕೆ ಎನ್ನುವ ಸಣ್ಣ ಸೂಚನೆ ಕೊಟ್ಟರು. ಆಮೇಲೆ ನಾವು ಕೂತ್ಕೊಂಡು ಮಾತಾಡಿ ಒಂದು ದಿನಾಂಕ ಎಲ್ಲ ನಿಶ್ಚಯ ಮಾಡಿ ಕೇಳಬೇಕಿದ್ರೆ ವಾಟ್ಸಪ್ ಗ್ರೂಪ್ನ ಮೂಲಕ ನಾವು ಇದ್ರ ಬಗ್ಗೆ ಸ್ವಲ್ಪ ಸುದ್ದಿ ಹರಡಬೇಕಿದ್ರೆ ತಡಬಡ ಅಂತ ನಮಗೆ ಭಯ. 50ಕ್ಕೆ ನಾವು ನಿಲ್ಲಿಸಬೇಕು ಅಂತಿದ್ದೆವು. ತಡಬಡ ಸುಮಾರು 70ಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಮಾಡಿಸ್ಕೊಂಡು, ಹಾಗಾಗಿ ನಾವು ಪತ್ರಿಕೆಯಲ್ಲಿ ಕೊಡುವುದಕ್ಕಾಗಲಿ ಯಾವುದೇ ಇದಕ್ಕೆ ಹೋಗಲಿಲ್ಲ. ಹೋಗದೇನೆ ಇಷ್ಟು ಜನ ಬರ್ತಾ ಇದ್ದಾರಲ್ಲ, ಹಾಗಾದರೆ ಇದರಿಂದ ನಾವು ಏನು ತಿಳ್ಕೊಳ್ಬೋದು ಅಂದರೆ ಪ್ರೊಫೆಸರ್ ಅವರು ಪಂಪನನ್ನು ಪಾಠ ಮಾಡುವುದರ ಕುರಿತಾದಂಥ ಒಂದು ಜನ ಅಭಿಪ್ರಾಯ ಯಾವ ಥರ ಇದೆ ಎನ್ನುವುದನ್ನು ನಾವು ಇದರ ಮೂಲಕವೇ ಅರಿತುಕೊಳ್ಳೋದಕ್ಕೆ ಸಾಧ್ಯ. ಈ ಥರದ ಅಂಬಿಷಿಯಸ್ ಆದಂಥ ಜನಗಳೇ ಇಲ್ಲಿ ಬಂದು ಕೂತಿರುವಂಥದ್ದು. ಆಸೆಯಿಂದ ಪ್ರೊಫೆಸರ್ ಏನು ಹೇಳ್ತಾರೆ ಅಂತ ಕಾಯ್ತಾ ಅವರ ಬಾಯಿಂದ ಉದುರುವಂಥ ಪಂಪನ ಕುರಿತಾದಂಥ ನುಡಿ ಅಮೃತವನ್ನು ಸವಿಯುವುದಕ್ಕೆ ಬೇಕಾಗಿ ಕೂತಂಥ ಜನಗಳಿವರು. ಇಂಥ ಒಂದು ಅವಕಾಶವನ್ನು ಎಲ್ಲಿ ನಿಂತುಕೊಂಡು ಮಾಡೋಣ ಅಂತ ನಾವು ಆಲೋಚನೆ ಮಾಡಿದಾಗ, ನಾನು ಕನ್ನಡ ವಿಭಾಗ ಸೆಂಟ್ ಕಾಲೇಜ್ನಲ್ಲಿ ನಾನು ಕೆಲಸ ಮಾಡಿದವನಾದ್ದರಿಂದ ಈ ವಿಭಾಗದ ಬಗ್ಗೆ ಸ್ವಲ್ಪ ಮೌಖೆ ಜಾಸ್ತಿ. ಹಾಗಾಗಿ ಸರಸ್ವತಿ ಅವರನ್ನು ಕೇಳಿದೆ. ಅವರು ಹೇಳಿದ್ರೆ ನಾವು ಇಲ್ಲೇ ಮಾಡೋಣ ಅಂತ. ಫಾದರ್ ಅವರು ಅದಕ್ಕೆ ಪೂರಕವಾಗಿ ನಮ್ಮ ಫಾದರ್ ಪ್ರವೀಣ್ ಮಾಂಟೀಸ್ ಅವರು ಕನ್ನಡದ ಎಲ್ಲ ಕೆಲಸಗಳಿಗೂ ವಿಶೇಷವಂತ ಒತ್ತಾಸೆಯನ್ನು ಕೊಡುವುದನ್ನು ನಾನು ಗಮನಿಸಿದ್ದೇನೆ ಈಗಾಗಲೇ. ಹಾಗೆ ನಮಗೆ ಅವ್ರಿಗೆ ಏನು ಕನ್ನಡದ ಕೆಲಸ ಅಂತಂದಾಗ ಅವ್ರಿಗೆ ಏನೇನೂ ಅಬ್ಜೆಕ್ಷನ್ ಇಲ್ಲ. ಅವ್ರು ಕೂಡಲೇ ನಮ್ಮಲ್ಲೇ ಮಾಡುವಂಥ AC ರೂಮ್ನಲ್ಲಿ ನೀವು ಮಾಡಿ ಅಂತ ಹೇಳಿದರು, ಉದ್ಘಾಟನೆಯನ್ನು ಅಲ್ಲೇ ಮಾಡೋಣ ಅಂತ. ನಾವು ಹೇಳಿದ ಪ್ರೊಫೆಸರ್ಗೆ ಈ ಥರದ ಆ್ಯಂಬಿಯನ್ಸ್ ಚೆನ್ನಾಗಿರ್ತದೆ, ಇಲ್ಲಿ ಒಂದು ಕ್ಲಾಸ್ ರೂಮ್ ಟೈಪ್ ಇರಲಿ ಅಂತ ಅವರಾಗಿ ಹೇಳಿದರು ಪ್ರೊಫೆಸರ್ ವಿವೇಕರವರು. ಹಾಗಾಗಿ ನಾವು ಅದನ್ನು ಇಲ್ಲೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೆವು. ಇವತ್ತಿನಿಂದ ಇಲ್ಲಿ ಪ್ರತಿದಿನ 5ರಿಂದ 6 ಗಂಟೆವರೆಗೆ. ಇವತ್ತು ಸ್ವಲ್ಪ ತಡ ಇತ್ತು. ಈ ತಡ ನನ್ನಿಂದ ಆಗಿರಬೇಕಿಲ್ಲ, ಬಹುಶಃ ಮಳೆಯಿಂದಲೇ ಆಗಿರ್ಬೋದು. ಒಳ್ಳೆಯ ಸುದ್ದಿ ಮಳೆ ಎನ್ನುವಂಥದ್ದು ಆಯಿತು. ಅದಕ್ಕೊಂದು ಕ್ಷಮೆ ಕೊಟ್ಟು ನಾಳೆಯಿಂದ ಯಾವುದೇ ಕಾರಣಕ್ಕೂ ಕೂಡ 5 ಗಂಟೆ ಮೀರದ ಹಾಗೆ ನೋಡಿಕೊಳ್ಬೇಕಾದ ಅಗತ್ಯ ಇದೆ. ನಾವು ಶಾರ್ಪ್ 5ಕ್ಕೆ ಕಾರ್ಯಕ್ರಮ ಪ್ರಾರಂಭ ಮಾಡೇ ಬಿಡ್ತೇವೆ. ಯಾಕಂದರೆ ದಿವಸದಲ್ಲಿ 1.5 ಗಂಟೆ ಅಷ್ಟೇ ನಮಗೆ ಸಿಕ್ಕುವಂಥದ್ದು. ಅದರಲ್ಲಿ ಒಂದು 10 ನಿಮಿಷ ಕಾಫಿಯನ್ನು ಹೊರಟೋಗ್ಬಿಡ್ತದೆ. ಅದು ಬಿಟ್ಟರೆ ಆ ಉಳಿದ ಅಷ್ಟೂ ಸಮಯವನ್ನು ನಾವು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಬೇಕು ಎನ್ನುವಂಥ ಕಾರಣಕ್ಕಾಗಿ 5 ಗಂಟೆ ಎನ್ನುವಂಥದ್ದು 5 ಗಂಟೆ ದಯವಿಟ್ಟು. ಮತ್ತು ಹಾಗೂ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡೋದಕ್ಕೆ ನಮಗೆ ಬಹಳ ನಮ್ಮ ಜೊತೆಗೆ ಇದ್ದಂಥವ್ರು ಚಿನ್ನಬಣ್ಣ. ನಾವು ಚಿನ್ನಬಣ್ಣದ ಕರಿಬಾರ್ದು ಏನು ಬಹುಶಃ, ಯಾಕಂದರೆ ಅವರು ಜಾನಪದ ಯೂನಿವರ್ಸಿಟಿಯಲ್ಲಿ DC ಆಗಿದ್ದಂಥವರು. ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಅವರ ಹಿರಿಯಣ್ಣ ವಿವೇಕರಯ್ಯವರು ಅವರ ಕಾರ್ಯಕ್ರಮದಲ್ಲಿ ನಾನೊಂದು ಬಂದು ಕೂತ್ಕೊಳ್ಳೋದು ಹೇಗೆ, ನಾವು ಹೇಳಿದ ತಕ್ಷಣ ಎಸ್ ರೆಡಿ ಅಂತ ಅವರು ಬಂದು ಕೂತ್ಕೊಂಡಿದ್ದಾರೆ. ಒಂದು 5 ನಿಮಿಷ ಅವರು ಮಾತಾಡ್ಕೊಂಡು ಹೇಳಿದ್ದಾರೆ. ಹಾಗಾಗಿ ಅವರಿಗೂ ಒಂದು 5 ನಿಮಿಷ ಕೊಡಬೇಕಾಗಿದೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಈ ಕಾರ್ಯಕ್ರಮದಿಂದ ವಿಶೇಷ ಲಾಭ ಲಭ್ಯ ಆಗಲಿ ಎನ್ನುವುದಾಗಿ ಪ್ರಾರ್ಥನೆ. ಸರ್, ಈಗ ಈ ಕಾರ್ಯಕ್ರಮ ಉದ್ಘಾಟನೆ ಅಂದರೆ ನಾವು ಏನು ದೀಪ ಅಥವಾ ಈ ಥರದ್ದೆಲ್ಲ ಯಾವುದೇ ಕಾರ್ಯಕ್ರಮ ಇಲ್ಲದೆ ಈ ಕಾರ್ಯಕ್ರಮದ ಉದ್ಘಾಟನಾ ಮಾತುಗಳಲ್ಲಿ ನಮ್ಮ ಗುರುಗಳಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡರು ಈಗ ಉದ್ಘಾಟನೆಯ ಮಾತುಗಳನ್ನು ಆಡ್ತಾರೆ. ಪಂಪನ ಕುರಿತ ವಿಶೇಷ ಉಪನ್ಯಾಸ ಮಾಲಿಕೆಯ ಆರಂಭ ಅಥವಾ ಚಾಲನೆಯ ಸಮಾರಂಭದ ಅಧ್ಯಕ್ಷರ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ಪ್ರೊಫೆಸರ್ ಬಿ ವಿವೇಕರಯ್ಯವರ ವಿದ್ಯಾರ್ಥಿ ಆಗಬೇಕಿತ್ತು ಅಂತ ಆಸೆ ಪಟ್ಟರು ಮತ್ತು ಆಗಿದ್ದವರು ಮತ್ತು ಆಸೆ ಪಟ್ಟವರು ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಇದು ಬಹಳ ವಿಶೇಷವಾದ
ಬಹಳ ಮಹತ್ವದ 6 ದಿನಗಳ ಉಪನ್ಯಾಸ ಮಾಲಿಕೆ ಅಂತ ನಾನು ಭಾವಿಸಿದ್ದೇನೆ. 5 ನಿಮಿಷ ಅಂತ ಹೇಳಿದ್ದರಿಂದ ಒಂದು 3-4 ಮಾತು ಪಂಪನ ಬಗ್ಗೆ ಮತ್ತು 3-4 ಮಾತು ಇವತ್ತಿನ ಉಪನ್ಯಾಸ ಕೊಡುವ ನಮ್ಮೆಲ್ಲರ ಹಿರಿಯರ ಗುರುಗಳಾಗಿರುವ ರೈಗಳ ಬಗ್ಗೆ ನಾನು ಹೇಳ್ತೇನೆ. ಬಹಳ ವಿಶಿಷ್ಟವಾದ ಒಂದು ಸಂದರ್ಭದಲ್ಲಿ ಅಥವಾ ಸನ್ನಿವೇಶದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಕಳೆದ ಕೆಲವು ದಿನಗಳಿಂದ ವಿಪರೀತ ಮಳೆ ಸುರಿತಾ ಇದೆ. ತೋಡಲ್ಲಿ ಹರಿಯಬೇಕಾದ ನೀರೆಲ್ಲ ರಸ್ತೆಗಳಲ್ಲಿ ಹರಿಯುತ್ತಾ ಇದೆ. ಬೆಂಗಳೂರಿನಲ್ಲೂ ಕಳೆದ ಕೆಲವು ದಿನಗಳಿಂದ ಮೋಡ ಕಳೆದ ವಾತಾವರಣ, ಸಿಡಿಲು ಮಿಂಚು ಈ ಎಲ್ಲದರ ನಡುವೆ ನಾವು ಪಂಪನ ಕುರಿತು ಕೇಳುವುದಕ್ಕೆ ನಾವಿಲ್ಲಿ ಸೇರಿದ್ದೇವೆ. ನಮ್ಮಲ್ಲಿ ಬ್ರೇಕ್ ಥ್ರೂ ಅಂತ ಒಂದು ಮಾತಿದೆ, ಒಂದು ಶಬ್ದ ಇದೆ. ಬಹುಶಃ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಪಂಪ ಒಂದು ಕಾವ್ಯ ಪರಂಪರೆಯನ್ನು ಮುರಿದು ಕಟ್ಟಿದ್ದಾರೆ. ಒಂದು ಬ್ರೇಕ್ ಥ್ರೂ ಅಂತ ನಾವು ಏನು ಹೇಳ್ತೇವೆ ಅಂತ ಒಂದು ಹೆಜ್ಜೆಯನ್ನಿಟ್ಟವನು, ಒಂದು ದಾರಿಯನ್ನು ತೆರೆದುಕೊಟ್ಟವನು ಪಂಪ. ನಾನು ಪಂಪನ ಬಗ್ಗೆ ಪಾಠ ಮಾಡುವಾಗಲೆಲ್ಲ ಸ್ವಲ್ಪ ಛಂದಸ್ಸನ್ನ ಪಾಠ ಮಾಡುವಾಗೆಲ್ಲ ಒಂದು ಮಾತು ಬಳಸ್ತಿದ್ದೆ. ಪಂಪನನ್ನು ಗಮನದಲ್ಲಿಟ್ಟುಕೊಂಡು ಬಹುಶಃ ಕನ್ನಡದ ಒಂದು ಪ್ರಚಂಡ ಪ್ರತಿಭೆ ಅಂತ ಇದ್ದರೆ ಅದು ಪಂಪ. ಅದೆಲ್ಲ ವಿವರಿಸುವ ಸಮಯ ಇಲ್ಲ ನನಗೆ. ನೀವು ಕನ್ನಡ ಸಾಹಿತ್ಯದ ಮೊದಲ ಘಟ್ಟವನ್ನು ಸಾಹಿತ್ಯ ಚರಿತ್ರೆಗಾರರು ಗುರುತಿಸುವಾಗ ಅವರು ಮಾನದಂಡಗಳನ್ನು ಇಟ್ಕೊಳ್ತಾರೆ. ಬಹುಶಃ ಎಲ್ಲ ಮಾನದಂಡಗಳು ಕೂಡ ರೂಪಿತವಾದದ್ದು ಅದು ಪಂಪನ ಕಾವ್ಯಗಳನ್ನು ಆಧರಿಸಿ. ಹಳಗನ್ನಡ ಕಾವ್ಯ ಕಾಲಘಟ್ಟ ಹೇಳ್ತೇವೆ ಪಂಪ, ಜೈನ ಯುಗ ಅಂತ ಹೇಳ್ತೇವೆ ಪಂಪ, ರಾಜಕೀಯವಾಗಿ ಅದು ಪ್ರಭುತ್ವದ ಕಾಲಘಟ್ಟ ಹೇಳ್ತೇವೆ ಪಂಪನೇ ಅನ್ವಯವಾಗ್ತದೆ. ಛಂದಸ್ಸಿನ ದೃಷ್ಟಿಯಿಂದ ಚಂಪುಯುಗ ಅಂತ ಹೇಳ್ತೇವೆ ಪಂಪ, ಚಂಪುಯುಗದ ಅದರ ಪ್ರವರ್ತಕ. ಸ್ವಲ್ಪ ಹಿಂದೆ ನನಗೆ ಗೊತ್ತಿದೆ. ಬಹುಶಃ ನೀವು ಹಳಗನ್ನಡ ಅಥವಾ ಕನ್ನಡ ಸಾಹಿತ್ಯದ ಮೊದಲ ಘಟ್ಟವನ್ನು ಯಾವ ನೆಲೆಗಳಲ್ಲಿ ಭಾವಿಸಬೇಕೋ ಪರಿಭಾವಿಸಬೇಕೋ ಅದಕ್ಕೆ ಬೇಕಾದ ಎಲ್ಲ ನೆಲೆಗಳನ್ನು ಪಂಪ ಪರಿಕಲ್ಪಿಸಿಕೊಟ್ಟಿದ್ದಾನೆ ಎನ್ನುವುದು ಬಹಳ ಬಹಳ ಮುಖ್ಯವಾದ ಮಾತು. ಬಹುಶಃ ಪಂಪನ ಅನಂತರ ಒಂದು 3-4 ಶತಮಾನಗಳ ಕಾಲ ಆ ಕಾವ್ಯ ಪರಂಪರೆಯನ್ನ ಮತ್ತು ಆ ಯುಗದ ಎಲ್ಲ ಕವಿಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವಿಸಿದ ಒಬ್ಬ ಕವಿ ಅಂತಿದ್ರೆ ಅವನು ಪಂಪ. ಆ ಕಾಲದ ಆ ಯುಗದ ಕವಿಗಳನ್ನು ಮಾತ್ರ ಅಲ್ಲ, ಒಂದು ಅರ್ಥದಲ್ಲಿ ನೀವು ಮುಂದೆ ಹೇಳುವ ರಗಳೆ ತೆಕ್ಕೊಳ್ಳಿ, ಪಂಪನಲ್ಲಿ ಸಿಗ್ತದೆ. ವಚನ ತೆಕ್ಕೊಳ್ಳಿ, ಪಂಪನಲ್ಲಿ ಸಿಗ್ತದೆ. ತ್ರಿಪದಿ ತೆಕ್ಕೊಳ್ಳಿ, ಪಂಪನಲ್ಲಿ ಸಿಗ್ತದೆ. ನೀವು ಒಬ್ಬ ಯಾವ ಛಂದೋ ಪ್ರಕಾರಗಳು ಅನಂತರದ ಕಾಲಘಟ್ಟದಲ್ಲಿ ವಿಜೃಂಭಿಸಿರುವೋ, ಬೇರೆ ಬೇರೆಯವರ ಕವಿಗಳ ಕೈಯಲ್ಲಿ ಅದು ಒಂದು ಪಕ್ವತೆಯನ್ನು ಪಡೆಯಿತೋ, ಅದರ ಆರಂಭದ ಬೀಜವನ್ನು ಅದನ್ನು ಪಂಪ ತನ್ನ ಕಾವ್ಯದಲ್ಲಿ ಬಿತ್ತಿದ್ದನ್ನು ಗಮನಿಸಬೇಕು ನಾವು. ಅಂದರೆ ಮುಂದೆ ಕನ್ನಡ ಕಾವ್ಯ ಒಂದಷ್ಟು ಕೆಲವು ಶತಮಾನಗಳ ಕಾಲ ಕನ್ನಡ ಕಾವ್ಯ ಹೇಗೆ ವಿಸ್ತರಿಸಬಹುದು ಎನ್ನುವ ಒಂದು ದೂರದೃಷ್ಟಿ, ಒಂದು ಅಮೋಘವಾದ ಒಂದು ದಾರ್ಶನಿಕತೆ ಪಂಪನಲ್ಲಿದ್ದದ್ದನ್ನು ನಾವು ಕಾಣ್ತೇವೆ. ಬಹುಶಃ ನಾನು ಬಹಳ ಸರಳಗೊಳಿಸ್ತೇನೆ ಭಾವಿಸಬಾರದು, ನನಗೆ ಕಾಣ್ತದೆ. ಬಹುಶಃ ಕನ್ನಡ ಸುಮಾರು 1,500 ವರ್ಷಗಳ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಒಂದು ಯುಗದಲ್ಲಿ ಮತ್ತು ಹಲವು ಶತಮಾನಗಳ ಕಾಲ ಪ್ರಭಾವಿಸಿದ ಒಬ್ಬರು ಇಬ್ಬರಿದ್ದರೆ ಒಂದು ಪಂಪ, ಮತ್ತೊಂದು ಆಧುನಿಕ ಕಾಲಘಟ್ಟದಲ್ಲಿ ನನಗೆ ಕುವೆಂಪು ಅಂತ ಕಾಣ್ತದೆ. ಆಧುನಿಕ ಕಾಲಘಟ್ಟದಲ್ಲಿ ಕುವೆಂಪು ಅಂದರೆ ಮಹಾಕಾವ್ಯ ನೀವೆಲ್ಲ ಪ್ರಕಾರಗಳನ್ನು ನೋಡಿದರೆ, ಆಧುನಿಕ 3 ವರ್ಷಗಳ ನೆಲೆಯಲ್ಲಿ ಕುವೆಂಪುವನ್ನು, ಆಮೇಲೆ ಹಳಗನ್ನಡ ಸಂದರ್ಭದಲ್ಲಿ ಪಂಪನ್ನು ನಾವು ಗಮನಿಸಬಹುದು ಅಂತ ಅಂದ್ಕೊಂಡಿದ್ದೇವೆ. ಅಂತಹ ಬಹಳ ಪ್ರತಿಭಾವಂತ, ಪ್ರಚಂಡ ಪ್ರಯೋಗಶೀಲ ಎಲ್ಲ ನನಗೆ ನಾನು ಹೆಚ್ಚು ವಿವರಿಸಿಕೊಡ್ತಾ ಇಲ್ಲ. ಬಹುಶಃ ಕನ್ನಡ ಕಂಡ ಒಂದು ಮೇರು ವ್ಯಕ್ತಿತ್ವ, ಮೇರು ಪ್ರತಿಭೆಯಿಂದ ನಾವು ಬಳಸಬಹುದಾದ ಪಂಪನ ಬಗ್ಗೆ 6 ಉಪನ್ಯಾಸಗಳನ್ನು ಪ್ರೊಫೆಸರ್ ಇವತ್ತಿನ ಒಂದು ಶುಕ್ರವಾರವೇ ಕೊಡ್ತಾರೆ. ನಾನು ಒಂದು ಅಂಶ ನಮ್ಮ ಗಮನಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಥರದ ವಿಶೇಷ ಉಪನ್ಯಾಸಗಳು
ಹಿಂದೆ ವಿಶ್ವವಿದ್ಯಾಲಯದಲ್ಲಿ ಆಗ್ತಾ ಇದ್ದವು ವಿಶೇಷ ಉಪನ್ಯಾಸಗಳು. ಅದು ತಿಮ್ಮಪ್ಪಯ್ಯ, ಗೋವಿಂದಪ್ಪಯ್ಯ, ಶಿವಣ್ಣ ಕಾರಂತ. ನಾನು ಮದ್ರಾಸಲ್ಲಿದ್ದಾಗ ಛಂದಸ್ಸಿನ ಮೇಲೆ 6 ಉಪನ್ಯಾಸಗಳನ್ನು ಕಲಬುರಗಿಯವರು ಕೊಟ್ಟಿತ್ತು. ಅದು ಮತ್ತೆ ಪ್ರಕಟವೂ ಆಗಿದೆ. ಎಲ್ಲ ವಿಶೇಷ ಉಪನ್ಯಾಸಗಳು ಅಂತ ಪ್ರಕಟ ಆದದ್ದು ಕೂಡ ಉಂಟು. ನಾನು ಈ ಮಾತನ್ನು ಯಾತಕ್ಕೆ ಪ್ರಸ್ತಾವಿಸಿದೆ ಅಂತಂದರೆ, ಬಹುಶಃ ಇವತ್ತಿನ 6 ದಿನಗಳು ಪಂಪನ ಕುರಿತು ಏನೆಲ್ಲ ಮಾತುಗಳನ್ನು ಆಡ್ತಾರೋ ಅದನ್ನು ಒಂದು ಕ್ರಮಬದ್ಧಗೊಳಿಸಿ ಬಹುಶಃ 6 ಉಪನ್ಯಾಸಗಳನ್ನು ಸೇರಿಸಿ ಅವರು ಯಾವ ಪದ್ಯಗಳನ್ನು ತಗೊಳ್ತಾರೆ, ಹೇಗೆ ವಿವರಿಸ್ತಾರೆ, ಪಂಪನ ಪ್ರವೇಶದ ನೆಲೆಗಳು ಯಾವುದು, ಎಂಟ್ರಿ ಪಾಯಿಂಟ್ಗಳು ಯಾವುದು, ನೀವು ಯಾವ ನೆಲೆಯಿಂದ ಪಂಪನನ್ನು ಒಂದು 10 ದಾರಿಗಳುಂಟು ಪಂಪನನ್ನು ಪ್ರವೇಶಿಸೋದಕ್ಕೆ. ನಿಮಗೆ ಭಾಷೆ ಬೇಕು, ಶಬ್ದ ಸಂಪತ್ತು ಬೇಕು, ಯಾವುದು ಬೇಕು ನಿಮಗೆ. ಅನೇಕ ಸಂಗತಿಗಳ ಮೂಲಕ ಒಂದರ್ಥದಲ್ಲಿ ಪಂಪನ ಆರಂಭದಲ್ಲಿ ಇಲ್ಲ, ಪಂಪನ ಕೊನೆಯಿಂದಲೂ ಕೂಡ ಪ್ರವೇಶ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಬಹುಶಃ 6 ದಿನಗಳಲ್ಲಿ ಕನಿಷ್ಠ ಒಂದು 6 ಪ್ರವೇಶ ದ್ವಾರಗಳನ್ನಾದರೂ ಬಾಗಿಲುಗಳನ್ನಾದರೂ ಪಂಪನ ಕಾವ್ಯದ ಕುರಿತ ಹಾಗೆ ಪ್ರೊಫೆಸರ್ ತೆರೀತಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದೊಂದು ಪುಸ್ತಕ ರೂಪದಲ್ಲಿ ಬಂದರೆ ಯೂನಿವರ್ಸಿಟಿಯ ತರಗತಿಯ ಆಚೆ ಇದು ಗಮನಿಸಬೇಕು. ನಾವು ಯೂನಿವರ್ಸಿಟಿ ಮಾಡಿದೆ, ಬಹುಶಃ ಪಂಪ ಇವತ್ತು ಅಲ್ಲಿಯ ಗೋಡೆಗಳನ್ನು ಒಡೆದು ಅಥವಾ ಮುರಿದು ಅಥವಾ ಅದನ್ನು ದಾಟಿ ಬಹುಶಃ ಎಲೋಶಿಯಸ್ಸಿನಂಥ ಒಂದು ಅಥವಾ ಬೇರೆ ಕಾಲೇಜುಗಳ ಕಡೆಗೆ ಸಾರ್ವಜನಿಕರ ಕಡೆಗೆ ಬರ್ತಾ ಇರುವಂಥದ್ದು ಇದು ಬಹಳ ಐತಿಹಾಸಿಕವಾದ ಒಂದು ಸಂಗತಿ ಅಂತ ನಾನು ಭಾವಿಸಿದ್ದೇನೆ. ಇಂಥ ಐತಿಹಾಸಿಕ ಹೆಜ್ಜೆಯನ್ನಿಟ್ಟ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಕನ್ನಡ ವಿಭಾಗವನ್ನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಪ್ರೊಫೆಸರ್ ಒಂದು 2 ಮಾತನ್ನು ಹೇಳಲೇಬೇಕು. ನಮ್ಮಲ್ಲಿ ಒಂದು ಓದು ಅಂತ ಇದೆ, ಅಥವಾ ಹಲವು ಓದುಗಳು, ರೀಡಿಂಗ್ಸ್ ಅಂತ ಪದ ಉಂಟು ನಮ್ಮಲ್ಲಿ. ವಿದ್ಯಾರ್ಥಿಗಳದ್ದೊಂದು ಓದು, ವಿದ್ಯಾರ್ಥಿಗಳದ್ದೊಂದು ರೀಡಿಂಗ್. ವಿದ್ಯಾರ್ಥಿಗಳು ಓದ್ತಾರೆ. ಹೇಗೆ ಓದ್ತಾರೆ ಅಂತಂದರೆ, ಎಷ್ಟು ಅರ್ಥ ಆಗ್ತದೋ, ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೋ, ಡಿಕ್ಷನರಿಗಳನ್ನು ನೋಡಿಕೊಂಡು ಸ್ವಂತ ಓದುವುದಾದರೆ ಅಥವಾ ಪಾಠಗಳನ್ನು ಕೇಳಿದ ಮೇಲೆ ಮತ್ತೆ ಓದುವಂಥದ್ದು ಹೆಚ್ಚು. ಅಂತಂದರೆ ಪಂಪನ ಬಗ್ಗೆ ಇಡುವಾಗಲೇ ರಸಗಟ್ಟಿಗಳು ಅಂತ ಇಡುವುದು ನಮ್ಮದೊಂದು ಅರ್ಥದಲ್ಲಿ ಸ್ವಲ್ಪ ಅಷ್ಟು ಸರಿಯಾದ ಕ್ರಮ ಅಲ್ಲ. ಎಲ್ಲ ಕವಿಗಳ ರಸಗಟ್ಟೆ ಮುಖ್ಯ ಮುಖ್ಯ ಭಾಗಗಳು ಅಂತ ಓದುವುದು. ಬಹುಶಃ ನಾವು ಯಾವ ಕವಿಗಳನ್ನು ಕೂಡ ಸಮಗ್ರ ಓದುವುದಿಲ್ಲ. ಆದರೆ ಏನು ಅಂತಂದರೆ ಇದನ್ನು ಓದಿ ಮತ್ತೆ ಉಳಿದನ್ನು ಓದಿಕೊಳ್ಳಬೇಕು ಅಂತ ಹೀಗೆ ವಿದ್ಯಾರ್ಥಿಗಳು ಒಂದು ಓದುವ ಕ್ರಮ, ಅದು ವಿದ್ಯಾರ್ಥಿ ಓದು. ಇದನ್ನು ಪ್ರೊಫೆಸರ್ ಮಾಡಿದ್ದಾರೆ. ಅಧ್ಯಾಪಕರು ಓದುವುದು, ಅಧ್ಯಾಪಕರು ಓದಿ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು ಅಂತ ತಯಾರು ಮಾಡಿ ಏನನ್ನು ಹೇಳಬೇಕು, ಎಷ್ಟನ್ನು ಮಕ್ಕಳಿಗೆ ತಿಳಿಸಬೇಕು ಎನ್ನುವ ದೃಷ್ಟಿಯಿಂದ ಓದುವ ಒಂದು ಓದು, ಅದು ಅಧ್ಯಾಪಕರ ಓದು. 2ನೇ ಓದೋದು ಈ ಓದಿಗಿಂತ ಸ್ವಲ್ಪ ವಿಸ್ತಾರವಾಗಿ, ಸ್ವಲ್ಪ ಆಳವಾಗಿ ಅದಿರ್ತದೆ. ಇನ್ನೊಂದು ಬಹಳ ಮುಖ್ಯವಾದ ಓದು ಅದು ಯಾವುದು ಅಂತಂದರೆ, ಆ ಕಾವ್ಯವನ್ನು ಇನ್ನೊಂದು ಭಾಷೆಗೆ ಅನುವಾದ ಮಾಡಬೇಕು ಅಂತ ಆಗುವುದು ಓದು. ಇಟ್ಸ್ ಎ ವೆರಿ ಸೀರಿಯಸ್ ರೀಡಿಂಗ್. ಅದಷ್ಟು ಸುಲಭದಲ್ಲ. ವಿದ್ಯಾರ್ಥಿ ಓದು ಪರವಾಗಿಲ್ಲ, ಅಧ್ಯಾಪಕರ ಓದನ್ನು ನಿಭಾಯಿಸ್ಬೋದು. ಆದರೆ ಒಂದು ಭಾಷೆ, ಅದು ಪಂಪನಂಥ ಒಂದು ಕಾವ್ಯವನ್ನು ಇಂಗ್ಲೀಷಿಗೆ ಅನುವಾದ ಮಾಡಬೇಕು ಅಂತ ಆಗುವಾಗ ಆಗ ಆ ಕಾವ್ಯದ ನಿಜವಾದ ಓದು ಏನು ಅಂತ ಗೊತ್ತಾಗ್ತದೆ. ಯಾಕೆಂದರೆ ನಾನು ಕಳೆದ ಗೊತ್ತಿದೆ, ಕಳೆದ 2 ವರ್ಷಗಳಿಂದ 2.5 ವರ್ಷಗಳಿಂದ ತುಳುವಿನ ಒಂದು 6 ಮಹತ್ವದ ಕೃತಿಗಳನ್ನು ನಾವು ಪರಿಗಣಿಸಿದ ಅದನ್ನು ಇಂಗ್ಲೀಷ್ಗೆ ತಂದೆವು. ನನಗೆ ಸಾಧಾರಣ 500 ಕವನ ತುಳು ಓದಿರ್ಬೋದು, 200 ಕಥೆಗಳನ್ನು ನಾನೆಲ್ಲ ಓದಿದ ಮೇಲೆ ನನಗೆ ಅದರ ನಿಜವಾದ ಸವಾಲು ಎಲ್ಲಿದೆ, ಆ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಂತಂದರೆ ಬೇರೆ ಒಂದು ಭಾಷೆಗೆ ಅನುವಾದಕ್ಕೆ ತರುವಾಗ ಗೊತ್ತಾಗುತ್ತೆ ಅದರ ಸಮಸ್ಯೆಗಳೇನು. ಆಗ ಬರೀ ಅರ್ಥ ಅನ್ವಯ ಸಾಕಾಗುವುದಿಲ್ಲ. ಆ ಪ್ರೊಫೆಸರ್ ಹೇಳ್ತಾ ಇದ್ರು, ಪಂಪನ ಮೇಲೆ ಪಂಪಭಾರತ ದೀಪಿಕೆ ಎಲ್ಲ ಮಾಡಿದ್ದಾರೆ, ಸಾಕಾಗುವುದಿಲ್ಲ. ಯಾಕೆ ಸಾಕಾಗುವುದಿಲ್ಲ, ಯಾಕೆ ಅನಿಸಿದೆ ಅವರಿಗೆ ಅಂತಂದರೆ, ಈಗ ಅವರು ಅದನ್ನು ಅನುವಾದ ಮಾಡಿದ್ದಾರೆ. ಅನುವಾದದ ಓದು ಅಂತಲ್ಲ, ಅದು ಬಹಳ ಕಷ್ಟದ್ದು, ಬಹಳ ಸವಾಲುಗಳಿಂದ ಕೂಡಿದ್ದು. ಹಾಗಾಗಿ ವಿದ್ಯಾರ್ಥಿ ಓದು, ಅಧ್ಯಾಪಕನ ಓದು ಮತ್ತು ಅನುವಾದಕನೊಬ್ಬನ ಓದು, ಈ 3 ಓದುಗಳು ಕೂಡ ಪ್ರೊಫೆಸರ್ ನಮ್ಮ ಗುರುಗಳಿಗೆ ಇರುವುದರಿಂದ ನೀವು ನಿರೀಕ್ಷೆ ಮಾಡಬಹುದು ಪಂಪನ ಕುರಿತ ಉಪನ್ಯಾಸಗಳು ಹೇಗಿರಬಹುದು ಅಂತ. ನಿಮ್ಮದೇ ಓದು, ಅಧ್ಯಾಪಕರ ಓದು ಮತ್ತು ಅನುವಾದದ ಓದು, ಈ 3 ಓದುಗಳನ್ನು ಬಹಳ ಗಂಭೀರವಾಗಿ ಮಾಡಿರುವ. ಹಾಗಾಗಿ ಇವತ್ತು ಇತ್ತೀಚೆಗೆ ಪೋಲೆಂಡಿಗೆ ಹೋಗಿದ್ದರು, ಅಲ್ಲಿ ಪಂಪನ ಬಗ್ಗೆ, ಜರ್ಮನಿಯಲ್ಲಿ ಪಂಪನ ಬಗ್ಗೆ, ಹೇಗೆ ಒಂದು ಬೇರೆಯ ಭಾಷೆಯ ಬೇರೆಯ ಒಂದು ಸಾಹಿತ್ಯ ಪರಂಪರೆಯ ವಿದ್ಯಾರ್ಥಿಗಳಿಗೆ ಪಂಪನನ್ನು ಹೇಗೆ ದಾಟಿಸಬೇಕು ಅಂತ, ಹೇಗೆ ದಾಟಿಸಬೇಕು. ಇದು ಬಹುಶಃ ನಿಮಗೆ ಪಂಪ ಹಾಗೆ ನೋಡಿದರೆ ಇದು ವ್ಯಾಸರ ಮಹಾಭಾರತ ಏನುಂಟು ಅದನ್ನು ಒಂದರ್ಥದಲ್ಲಿ ಮೊದಲು ಮೊದಲು ವ್ಯಾಖ್ಯಾನ ಮಾಡಿದ ಒಂದು ಅರ್ಥದಲ್ಲಿ ಸಮಗ್ರ ಅದು ಪಂಪ. ವ್ಯಾಸ ಭಾರತವನ್ನು ಹೇಗೆ ಇಂಟರ್ಪ್ರೆಟ್ ಮಾಡಬಹುದು ಅಂತ, ಹೇಗೆ ಕನ್ನಡದಲ್ಲಿ ವ್ಯಾಖ್ಯಾನ ಮಾಡಬಹುದು ಅಂತ
ಅನೇಕ ಅನುವಾದಗಳನ್ನು ಒಂದು ಅರ್ಥದಲ್ಲಿ ಕಂಪನ ಕಾವ್ಯದ ಒಳಗಡೆ ಅನೇಕ ಅನುವಾದಗಳ ಮಾದರಿಗಳು ಉಂಟದಲ್ಲಿ ಕಥೆಯನ್ನು ಅನುವಾದ ಮಾಡೋದು, ಈ ಬೇರೆ ಬೇರೆ ವರ್ಣನೆಗಳೆಲ್ಲ ಅನುವಾದ ಮಾಡುವ ಹಲವು ಅನುವಾದಗಳ ಮತ್ತು ಹಲವು ಓದುಗಳ ಕಂಪನ ಕಾವ್ಯವನ್ನು, ಹಲವು ಓದುಗಳ ಹಲವು ಅನುವಾದಗಳ ಕಂಪನನ ಹಲವು ಓದುಗಳನ್ನು ಮಾಡಿರುವ ಪ್ರೊಫೆಸರ್ ವಿವೇಕರಯ್ಯವರು ನಮ್ಮೆಲ್ಲರೂ ಗುರುಗಳು. ಮುಂದಿನ 6 ದಿನಗಳಲ್ಲಿ ನಿಮಗೆ ತಲುಪಿಸ್ತಾರೆ. ಅವ್ರು ಹೇಳ್ತಾ ಇದ್ರು ಹೊಸಬರಿಗೆ ಮತ್ತು ಈಗಾಗಲೇ ಕಂಪನ ಪಾಠ ಕೇಳಿದವರಿಗೆ ಈ ಎರಡು ವರ್ಗಗಳನ್ನು ಸ್ವಲ್ಪ ತೂಗಿಸಿ ಅವರು ಪಾಠ ಮಾಡಬೇಕಾಗುತ್ತೆ. ಆ ಸವಾಲು ಕೂಡ ಇದೆ. ಬಹುಶಃ 6 ದಿನಗಳಲ್ಲಿ ಅವರು ಆಯ್ದುಕೊಳ್ಳುವ ಪಂಪನ ವಿಷಯಗಳೇ ಒಂದು ನಿಶ್ಚಿತ ಪಂಪ ಏನು ಅಂತ ಅವರು ಗ್ರಹಿಸಿದ್ದು ಅದು ನಿಮಗೆ ಸಂಪೂರ್ಣ ಆಗುತ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸೊ ಎಲ್ಲ ದೃಷ್ಟಿಗಳಿಂದ ಕನ್ನಡದ ಎಲ್ಲ ಅರ್ಥಗಳಲ್ಲಿರುವ ಮಹತ್ವದ 1000 ವರ್ಷಗಳ ಹಿಂದಿನ ಒಬ್ಬ ಕವಿಯನ್ನು ಇವತ್ತು ಈ ಥರ ಒಂದು ಸಾರ್ವಜನಿಕ ನೆಲೆಗೆ ತಂದು ಅದರ ಮುಖ್ಯ ಎಳೆಗಳನ್ನು ಬಿಚ್ಚಿ ತಮ್ಮ ಮುಂದೆ ಅದನ್ನು ಹಂಚಿಕೊಳ್ಳುವುದಕ್ಕೆ, ಸಂವಹನ ಮಾಡುವುದಕ್ಕೆ ಪ್ರೊಫೆಸರ್ ಬಂದಿದ್ದಾರೆ. ಹಾಗಾಗಿ ಇದೊಂದು ಬಹಳ ಮಹತ್ವದ, ನನಗಾಗ ಹೇಳಿದಂತೆ ಬಹಳ ಬಹಳ ಮುಖ್ಯದ ಅಲ್ಲಲ್ಲಿ ಆಗಬಹುದಾದ ಖುಷಿ. ಇದನ್ನು ನೋಡಿ ಮುಂದಿನ ಬಾರಿ ಬರ್ಬೋದು, ಊಟದ ಒಂದು ವಾರಕ್ಕೆ ಬನ್ನಿ ಅಂತ ಕರೀಬೋದು, ಪುತ್ತೂರು ಸುಳ್ಳಿಗೆ ಒಂದು ಬಾರಿ ಕರೀಬಹುದು ಅಂತ ಹೇಳಿ ಇದಕ್ಕೆಲ್ಲ ನೀವು ಸಿದ್ಧರಾಗಿರಬೇಕು ಅಂತ ಆಗಿರ್ತಾರೆ ಅಂತ ಹೇಳ್ತಾ ಖುಷಿ. ಇದೊಂದು ಚಾಲನೆ ಅಂತ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಾಗ ಅವರಿಗೆ. ಅವರು ಇತ್ತೀಚೆಗೆ ಬಹಳ ಶಿಸ್ತು ಬಂದಿದೆ. ಬೆಂಗಳೂರಿಗೆ ಹೋದ ಮೇಲೆ 5 ನಿಮಿಷ ಅಂದರೆ 5 ನಿಮಿಷ ಅಂತ, ಮೊದಲಿಷ್ಟು ಶಿಸ್ತೆಲ್ಲ ಇರಲಿಲ್ಲ, ಸ್ವಲ್ಪ ಉದಾಹರಣೆ ಉದಾಹರಣೆ ಹಾಗೆ. ಸೊ 5 ನಿಮಿಷ ಸ್ವಲ್ಪ ಹೆಚ್ಚಾಯ್ತು ಗೊತ್ತಿಲ್ಲ. ಇಷ್ಟು ಮಾತುಗಳನ್ನು ಪಪ್ಪನ ಬಗ್ಗೆ ಮತ್ತು ಪ್ರೊಫೆಸರ್ ಬಗ್ಗೆ ಹೇಳಿ ಇದೊಂದು ಚಾಲನೆಯನ್ನು ನಾನು ಕೊಟ್ಟಿದ್ದೇನೆ. ಉದ್ಘಾಟನೆ ನಾನು ಹೇಳುವುದಿಲ್ಲ. ಬಹುಶಃ ಮುಂದಿನ ಗಂಟೆಗಳಲ್ಲಿ ನೀವಿದ್ದೀರಿ, ಪ್ರೊಫೆಸರ್ ಇದ್ದಾರೆ, ನಡುವೆ ಪಂಪ ಇದ್ದಾರೆ. ಬದುಕಿಸುವುದು ಬಿಡುವುದು ನಿಮ್ಮ ಕೈಯಲ್ಲಿ ಅಂತ ಇಷ್ಟು ಮಾತುಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಅವರು 30 ವರ್ಷಕ್ಕೆ ಹಿಂದೆ ಪಂಪ ಭಾರತವನ್ನು ಪ್ರೊಫೆಸರ್ ಪಾಠ ಮಾಡಲಿಕ್ಕೆ ಕೇಳಿದ್ದೇವೆ. ಇವತ್ತು ಅವರ ಈ ಪಂಪ ಭಾರತ ಉಪನ್ಯಾಸ ಮಾಲಿಕೆಯ ಪೂರ್ವ ಮಾತನ್ನು ಅವರು ಮಾತಾಡ್ತಿದ್ದಾರೆ. 5 ನಿಮಿಷ ಮಾತಾಡ್ತೇನೆ ಅಂತ ಅವರು ಕೇಳ್ತಿದ್ದಾರೆ. ಈಗ ಪ್ರೊಫೆಸರ್ ವಿವೇಕರಯ್ಯ ಅವರು ಮಾತಾಡ್ತಾರೆ. ಪ್ರಿನ್ಸಿಪಾಲ್ ಡಾಕ್ಟರ್ ರಮೇಶ್ ಮಾರ್ಟಿಸ್ ಅವರಿಗೆ ನಮಸ್ಕಾರ, ಚಿನ್ನಪ್ಪನವರಿಗೆ ನಮಸ್ಕಾರ. ಆಮೇಲೆ ಇದನ್ನು ಆಗ ಮಾಡಿದಂತಹ ದಶರಥ ಅವರು ಮತ್ತು ನಾದ ಮತ್ತು ಪರಮ ಜಿನೇಂದ್ರ ವಾಳ್ಗೆ ಸರಸ್ವತಿ ಅವರಿಗೆ ನಾನು ನಮಸ್ಕಾರ ಹೇಳ್ತೀನಿ. ನಾನು ಆಮೇಲೆ ಕ್ಲಾಸ್ ಮಾಡುವ ಕಾರಣ ಹೆಚ್ಚು ಕೇಳ್ತಾ ಇಲ್ಲ. ಆದರೆ ನನಗೆ ಇಲ್ಲಿ ಪ್ರಿನ್ಸಿಪಾಲ್ರು ಮತ್ತು ಹಿರಿಯ ನಮ್ಮ ಸಂಸ್ಥೆಯವರಿದ್ದಾರೆ, ಅದಕ್ಕಾಗಿ ಹೇಳಬೇಕು, ನನಗಿರೋದು ಆಸ್ಟ್ರೇಲಿಯಾದ ದಿನ 51 ವರ್ಷಗಳ ಹಿಂದೆ. ಆಗ ನಿಮ್ಮಲ್ಲಿ ಕೆಲವು ಮಂದಿ ಹುಟ್ಟಿರ್ಲಿಕ್ಕಿಲ್ಲ. ನಾನು ಮೊದಲು ಪಂಪನನ್ನು ಬಂದಿದ್ದು ಈ ಕಾಲೇಜಿನ ಒಂದು ತರಗತಿ ಮಾಡಿದೆ. 1968 ಜುಲೈಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ ಪೋಸ್ಟಲ್ ಸೆಂಟರ್ ಅನ್ನೋದು ಆರಂಭ ಆಯಿತು. ಆಗ 3 ವಿಷಯವನ್ನು ಆರಂಭ ಮಾಡಿದ್ರು. ಒಂದು ಕನ್ನಡದಲ್ಲಿ MA, ಫಿಸಿಕ್ಸ್ನಲ್ಲಿ MSc, ಮ್ಯಾಥಮೆಟಿಕ್ಸಲ್ಲಿ MSc ಅಂತ. ಆಗ ಶ್ರೀಮಾಲಿಯವರು ಕುಲಪತಿಗಳಾಗಿದ್ದ ಮೈಸೂರು ಯೂನಿವರ್ಸಿಟಿ. ಆಗ ಇಲ್ಲಿ ಏನು ಸ್ಟಾಫ್ ಏನಿಲ್ಲ, ಹಾಗಾಗಿ ಫಿಸಿಕ್ಸ್ MSc ಮತ್ತು ಮ್ಯಾಥಮೆಟಿಕ್ಸ್ MScಯನ್ನು ಸುರತ್ಕಲ್ KRECಯಲ್ಲಿ ಮಾಡಿದರು. ಮತ್ತು ಆಗ ಫಾದರ್ ರಸ್ಕಿನ್ಯ ಅನ್ನೋರು ಇಲ್ಲಿ ರೆಕ್ಟರ್ ಆಗಿದ್ದರು. ಹಾಗೆ ಮೈಸೂರು ಯೂನಿವರ್ಸಿಟಿಯು ಅವರ ಹತ್ರ ಕೇಳಿ, ನಿಮ್ಮಲ್ಲಿ ಸ್ವಲ್ಪ ಜಾಗ ಕೊಡ್ಬೋದು ಒಂದು ಸ್ವಲ್ಪ ಸಮಯಕ್ಕೆ, ನಮ್ಗೆ 2 ರೂಮ್ ಸಾಕು. ಒಂದು ರೂಮು ಫಸ್ಟ್ ಇಯರ್ ನಮಗೆ ಕ್ಲಾಸ್ ಮಾಡಲಿಕ್ಕೆ ಕನ್ನಡ, ಇನ್ನೊಂದು ನಿಮ್ಮ ಮುಖ್ಯಸ್ಥರು, ಕಚೇರಿಯವರು, ಲೈಬ್ರರಿ ಎಲ್ಲ ಸೇರಿ ಒಂದು ರೂಮು. ಹಾಗೇನು ಮಾಡಿದ್ರು ಅಂದರೆ ಪ್ರಿನ್ಸಿಪಾಲ್ ರೂಮಿನ ಹಿಂಬದಿಯ ರೂಮು, ಅದರಲ್ಲಿ ಮೊದಲ ಬಾರಿ ಮೈಸೂರು ಯೂನಿವರ್ಸಿಟಿ ಅಲ್ಲಿ ಲೀಡರ್ ಆಗಿದ್ದ S.V. ಪರಮೇಶ್ವರರನ್ನು ಪ್ರೊಫೆಸರ್ ಮಾಡಿ, ಇಲ್ಲಿ ಕನ್ನಡ ಪ್ರೊಫೆಸರು, ಒಂದು ಮುಖ್ಯಸ್ಥರು ಮತ್ತು ಈ 3 ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಹೆಡ್ ಅಂತ. ಅದಕ್ಕಾಗಿ ಡೈರೆಕ್ಟರ್ ಅಂತಿಗೆಲ್ಲ ಹೆಡ್ ಆಫ್ ದಿ PD ಇನ್ಸ್ಟಿಟ್ಯೂಟ್ ಮೈಸೂರು ಯೂನಿವರ್ಸಿಟಿ ಅಂತ. ಆಗ ಕನ್ನಡಕ್ಕೆ ಮೇಲ್ಗಡೆಯಲ್ಲಿ ನೀವು ಫಸ್ಟ್ ಫ್ಲೋರಿಗೆ ಬಂದಾಗ ಮೆಟ್ಲು ಹತ್ತಿದ ಮೇಲೆ ಬಲಕ್ಕೆ ತಿರುಗಿದರೆ ಮೊದಲನೇ ಒಂದು ಕೋಣೆಯಲ್ಲಿ ಕನ್ನಡ MA ಮಾಡುವವರೆಗೂ ಆ ಮೊದಲನೆಯ ಬ್ಯಾಚು ಅದು ಜುಲೈ ಕೊನೆಗೆ ಆರಂಭ ಆಯಿತು. ಆದರೆ 16 ಮಂದಿ ಇದ್ದರು. 16 ಮಂದಿಯಲ್ಲಿ 2 ಹುಡುಗಿಯರಿದ್ದರು,
ಆಗ ಇಡೀ LSS ಕಾಲೇಜ್ ಆವರಣದೊಳಗೆ ಒಂದು ಹುಡುಗಿಯ ಒಂದು ಚಿಹ್ನೆ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಇಡೀ ಕಾಲೇಜು ಆ ಕನ್ನಡ MA ಕಡೆಗೆ ಗಮನವನ್ನು ಸೆಳೆದು ಏನೋ ಅನಾಹುತ ಆಗಿದೆ, ಇಲ್ಲಿ LSS ಕಾಲೇಜಿನಲ್ಲಿ ಭೂಕಂಪ ಆಗಿದೆ ಅಂತ ನೋಡ್ತಾ ಇದ್ದಾರೆ. ಯಾಕಂದರೆ ಇಬ್ಬರು ಹುಡುಗಿಯರಿದ್ದರು, 14 ಹುಡುಗರಿದ್ದರು. ಆ 10 ಹುಡುಗರಲ್ಲಿ ಒಬ್ಬ ನಾನಾದ್ದರಿಂದ ನಾನು ಮೊದಲು ಪಂಪನನ್ನು ಬಂದಿದ್ದು LSS ಕಾಲೇಜಿನಲ್ಲಿ. ಹಾಗಾಗಿ ನಾನು ಇವತ್ತು ಪ್ರಿನ್ಸಿಪಾಲ್ರಿಗೆ ನಮಸ್ಕಾರ ಯಾಕೆ ಹೇಳಿದೆ ಅಂದರೆ, ಆಗ ನನಗೆ ಇಬ್ಬರು ಅಧ್ಯಾಪಕರು, ಒಬ್ಬರು ಪ್ರೊಫೆಸರು, ಒಬ್ಬರು ಲೆಕ್ಚರರು, SV ಪರಮೇಶ್ವರ ಭಟ್ರು ಪ್ರೊಫೆಸರು. ಮೈಸೂರು ಯೂನಿವರ್ಸಿಟಿಯ ಸಿಲೆಬಸ್ಸಿನಲ್ಲಿ ಆಗ ನಮಗೆ ಮೊದಲನೇ ವರ್ಷಕ್ಕೆ ಸ್ಪೆಷಲ್ ಆಥರ್ ಪಂಪ ಅಂತ ಇತ್ತು. ಪಂಪನ ಭಾರತ ಮತ್ತು ಆದಿಪುರಾಣ ಸಂಪೂರ್ಣ ಪಠ್ಯ ಆಯಿತು. ಪ್ರೊಫೆಸರ್ ಪರಮೇಶ್ವರ ಭಟ್ರು ಆದಿಪುರಾಣ ಪಾಠ ಮಾಡ್ತಾ ಇದ್ದರು. ರಾಮೇಗೌಡ ಅನ್ನೋರು ಹೊಸ ಲೆಕ್ಚರರು ಮೈಸೂರಿನಿಂದ ಬಂದರು. ಅವರು ನಮಗೆ ಪಂಪ ಭಾರತವನ್ನು ಅವರು 4 ತಿಂಗಳು ಮಾಡಿದರು. ಆಮೇಲೆ ಇಲ್ಲಿಯ ಮಲೇರಿಯಾ, ಇಲ್ಲಿಯ ಮಳೆ, ಇವತ್ತಿನ ಹಾಗೆ ಮಳೆ ಇತ್ತು ಜೋರಾಗಿ. ನಮ್ಮ ಮೊದಲನೇ ಕ್ಲಾಸಿಂದ ಡೇ ಥರ ಮಳೆ ಇತ್ತು. ಕೊನೆಗೆ ಅವ್ರು ಹೆದರಿ ಬಿಟ್ಟು ನವಂಬರ್ ನನಗೆ ಯೂನಿವರ್ಸಿಟಿ ಟೀಚಿಂಗ್ ಪಡ ನನಗೆ ಎಲ್ಲಿ ಆಗ್ಬೋದು ವಾಪಸ್ ಹೋದ್ರು ಮೈಸೂರಿಗೆ. ಆಮೇಲೆ ನವಂಬರ್ ವೆಕೇಷನ್ ಮೇಲೆ HK ಲಕ್ಕಪ್ಪಗೌಡ ಅನ್ನೋರು ಲೆಕ್ಚರ್ ಆಗಿ ಇಲ್ಲಿ ಕಳಿಸಿದ್ರು. ಆಮೇಲೆ ನಮಗೆ ಪಂಪ ಭಾರತವನ್ನು ಲಕ್ಕಪ್ಪಗೌಡರು ಮುಕ್ತಾಯ ಮಾಡಿದರು ಮತ್ತು ಇಡೀ ವರ್ಷ SVP ಪರಮೇಶ್ವರ ಭಟ್ರು ಆದಿಪುರಾಣ ಪಾಠ ಮಾಡಿದ್ರು. ಹಾಗಾಗಿ ನನಗೆ ಪಂಪ ಮತ್ತು LSS ಕಾಲೇಜು ಸಂಬಂಧ ಇದೆ. ಅದರಿಂದ ನಾನು ಇವತ್ತು 51 ವರ್ಷದ ಬಳಿಕ ಮತ್ತೆ ಇಲ್ಲಿ ಪಂಪನ ಬಗ್ಗೆ ಮಾತಾಡುವುದರ ನಡುವೆ ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ. ಪಂಪನನ್ನು ನಾನು 2 ವರ್ಷ ಓದಿದ ಮೇಲೆ ನನಗೆ ನನ್ನ ಅದೃಷ್ಟದಿಂದ ನಾನು ಮೊದಲನೆಯ ರ್ಯಾಂಕ್ ಪಡೆದ ಕಾರಣ ನನಗೆ ಇಲ್ಲಿಯೇ ವಿಭಾಗದಲ್ಲಿ ನನಗೆ ಲೆಕ್ಚರ್ ಕೋರ್ಸ್ ಸಿಕ್ಕಿತ್ತು. ಸಿಕ್ಕಿದಾಗ ನಮ್ಮ ಗುರುಗಳು ಪರಮೇಶ್ವರ ಭಟ್ರು ಈಗ ಪಂಪನ ವಿಕ್ರಮಾದಿತ್ಯ ವಿಜಯದ ಅರ್ಧ ಭಾಗ, ಆದಿಪುರಾಣ ಅರ್ಧ ಭಾಗ ಮಾಡಿ ಅಂತ ಕೇಳಿದ್ರು. ಆದಿಪುರಾಣ ಯಾವುದು ಮಾಡಿದ್ರು ಅಂದರೆ ನೀಲಾಂಜಯ ನಾಟ್ಯ ಬಂದು ಆದಿನಾಥದಿಂದ ವೈರಾಗ್ಯ ಬಂದು ನನಗೆ 23 ವರ್ಷದ ಹುಡುಗ ನನಗೆ ಆಗ ವೈರಾಗ್ಯ ಬಂದಿತ್ತು. ಹಾಗೆ ನಾನು ಯಾಕೆ ಜೀವಮಾನ ಉದ್ದಕ್ಕೂ ಸ್ವಲ್ಪ ಸೀರಿಯಸ್ ಇದ್ದೇನೆ ಅಂತ ಹೇಳಿದರೆ, ನಾನು ಲೆಕ್ಚರ್ ಆಗಿ ಮದುವೆಯಾಗ ಮೊದಲು 23 ವರ್ಷದ ಹುಡುಗನಾಗಿ ವೈರಾಗ್ಯದ ಪಾಠವನ್ನು ನಾನು ವೇದ ಪುರಾಣ ಪಾಠ ಮಾಡ್ತೇನೆ. ಹಾಗಾಗಿ ನನಗೆ ಉದ್ದಕ್ಕೂ ಕೂಡ ಏನಾಗಿದೆ ಸ್ವಲ್ಪ ಸೀರಿಯಸ್ ನನ್ನ ಲೈಫ್ನಲ್ಲಿ ಬಂದ ಕಾರಣ ಯಾಕೆ ಅಂದರೆ ಪಪ್ಪ ಕಾರಣ, ನಾನು ಕಾರಣ, ಪಪ್ಪ ಕಾರಣ. ಶಶಿರಾಜ್ ಮತ್ತು ನಾದ ಒಂದು ದಿನ ಮಾತಾಡ್ತಾ ಹೇಳಿದೆ, ಪಂಪನ ಬಗ್ಗೆ ಒಂದು ಉಪನ್ಯಾಸ ಇಟ್ಟುಕೊಳ್ಳೋಣ, ಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಸಾಕು. ಅದರ ಸರಸ್ವತಿ ಸ್ವಲ್ಪ ಹುನ್ನಾರ ಮಾಡಿ ಏನು ಮಾಡಿದ್ರು ಅಂದರೆ, ಅವರು ಸ್ವಲ್ಪ ಹುನ್ನಾರಗಳು ಜಾಸ್ತಿ ಏನು ಮಾಡಿದ್ರು ಅಂದರೆ, ಅವರಿಗೆ ಪರಿಚಯ ಇರುವ ನನ್ನ ಹಳೆಯ ವಿದ್ಯಾರ್ಥಿಗಳು ಪ್ರೊಫೆಸರ್ಗಳಿಗೆಲ್ಲ ಹೇಳಿದರು. ನನ್ನ ಪ್ರಕಾರ ಇದು ಸಾರ್ವಜನಿಕರಿಗೆ ಮಾತ್ರ ಅನ್ನೋ ಕಲ್ಪನೆ ಇದ್ದಾಗ ನಾನು ಪ್ರಾಥಮಿಕ ಅಂಶಗಳನ್ನು ಮಾತುಗಳು ಹೆಚ್ಚು ಗಂಭೀರವಾದ ಒಂದು ಚರ್ಚೆ ಇಲ್ಲ. ಇನ್ನೊಂದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ನನ್ನ ಭಾರತ ಪಾಠ ಕೇಳಿದ ವಿದ್ಯಾರ್ಥಿಗಳಿದ್ದಾರೆ. ಸಾಮಾನ್ಯವಾಗಿ ಮನೆಗೆ ಅವರು ಹೇಳ್ತಾ ಇದ್ದಾರೆ, ಯಾವುದು ಕುರುಕ್ಷೇತ್ರ ಯುದ್ಧವನ್ನು ಕೊಲೆ ಮಾಡಿದ್ದು ಯಾರು ಅಂತ ಹೇಳಿದರೆ ಪಾಂಡವರಲ್ಲ, ಪ್ರೊಫೆಸರ್ ಕೊಲೆ ಮಾಡಿದ್ದು. ಯಾಕಂದರೆ ರಾತ್ರಿ 8 ಗಂಟೆವರೆಗೆ ಪಾಠ ಮಾಡಿ ಕೊನೆಗೂ ದುರ್ಯೋಧನ ಬಿದ್ದ ನಂತರವೇ ನಾವು ಕ್ಲಾಸ್ ಮುಗಿಸ್ತಾ ಇದ್ದದ್ದು. ಅಂದರೆ ಇಷ್ಟು ದೀರ್ಘವಾಗಿ ಮಾಡುವ ಅಥವಾ ನಿಜವಾಗಿ ಹೇಳಿ ಪಠ್ಯವನ್ನು ಮಾಡಬೇಕಾದ್ರೆ ಒಂದು 100 ಗಂಟೆಗಳ ಕಾಲ ಬೇಕು. ಅದನ್ನು ನಾನು 5 ದಿನ 7.5 ಗಂಟೆಯಲ್ಲಿ ಮುಗಿಸ್ಬೇಕು, 7.5 ಗಂಟೆಯಲ್ಲಿ ಮುಗಿಸ್ಬೇಕು. ಅದರಿಂದ ನಾನು ಪಠ್ಯವನ್ನು ದೀರ್ಘವಾಗಿ ಮಾಡ್ತಾ ಇಲ್ಲ, ಆದರೆ ಕೆಲವು ಭಾಗವನ್ನು ಓದ್ತಾ ಕೆಲವು ಮುಖ್ಯ ಅಂಶಗಳನ್ನು ಹೇಳ್ತಾ ನಿಮಗೆ ಒಂದು ಪಂಪನನ್ನು ಯಾಕೆ ಓದಬೇಕು ಅನ್ನೋ ಒಂದು ಆಸಕ್ತಿ ಉಂಟು ಮಾಡುವ ಕೆಲಸವನ್ನು ಮಾಡ್ತಕ್ಕಂಥ ನನ್ನ ಕೆಲಸ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು ಸರ್. ಈಗ ಅಧ್ಯಕ್ಷರ ಮಾತು. ಈ ಕಾರ್ಯಕ್ರಮ ಆಗೋದಕ್ಕೆ ನಮಗೆ ಪ್ರೋತ್ಸಾಹ ನೀಡಿದವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ಮಾತಾಡಿದರು. ಪಂಪ ಭಾರತ ಉಪನ್ಯಾಸ ಮಾಲಿಕೆಗೆ ಚಾಲನೆ ಕೊಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಹಿರಿಯ ಸಾಹಿತಿಗಳೇ ಮತ್ತಿಲ್ಲಿ ನೆರೆದಿರುವ ನನ್ನ ಆತ್ಮೀಯರೇ, ನನಗೆ ಬಹಳ ಸಂತೋಷ ಆಗ್ತದೆ. ಈ ಒಂದು ಪಂಪ ಭಾರತ ಉಪನ್ಯಾಸ ಮಾಲಿಕೆಗೆ ನೀವು ಇಷ್ಟೊಂದು ಮಂದಿ ಇಲ್ಲಿಗೆ ಬಂದು ಸೇರಿದ್ದೀರಿ. ಅಂದರೆ ಎಷ್ಟೊಂದು ಮಂದಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ ಅಂತ ನಮಗೆ ಇದರಲ್ಲೇ ತಿಳಿಯುತ್ತದೆ. ಪಂಪ ಅವರು ಜೀವಿಸಿದ್ದು ಯಾವ ಶತಮಾನದಲ್ಲಿ, ಅವರ ಹಳೆಗನ್ನಡದಲ್ಲಿ ಅವರ ಕವಿತೆಯನ್ನು ಅಥವಾ ಸಾಹಿತ್ಯವನ್ನು ರಚಿಸಿದ್ರು. ಆದರೆ ಇವತ್ತು ಅದನ್ನು ಇನ್ನೂ ಕೇಳಲಿಕ್ಕೆ ನಮ್ಮಲ್ಲಿ ಆಸಕ್ತಿ ಇದೆ ಅಂದರೆ ಅದು ಬಹಳ ಸಂತೋಷ. ಅದು ಎಷ್ಟೊಂದು ಮಂದಿ ನೀವು ಸಾಹಿತಿಗಳು ಇಲ್ಲಿದ್ದೀರಿ, ಅಧ್ಯಾಪಕರು ಇಲ್ಲಿದ್ದೀರಿ, ಸಾರ್ವಜನಿಕರು ಇಲ್ಲಿ ಬಂದಿದ್ದೀರಿ ಪ್ರೊಫೆಸರ್ ವಿವೇಕ್ ರಾಯ್ ಅವರನ್ನು ಕೇಳಲಿಕ್ಕೆ. ಅದರಿಂದ ನನಗೆ ಬಹಳ ಸಂತೋಷ ಆಗ್ತದೆ.
ಎಲ್ಲರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಸಂತ ಲೂಷಿಯಸ್ ಕಾಲೇಜಿಗೆ. ನಾವು ಕನ್ನಡ ವಿಭಾಗದ ಬಗ್ಗೆ ಹೇಳಬೇಕಾದ್ರೆ ನಮಗೆ ನಮ್ಮ ಕಾಲೇಜಿನ ಕನ್ನಡ ವಿಭಾಗ ಒಂದಲ್ಲ ಒಂದು ರೀತಿಯಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಅದಕ್ಕೆ ಕಾರಣ ಡಾಕ್ಟರ್ ನಾದಾ ಶೆಟ್ಟಿ ಅವರು ಇಲ್ಲಿ ರಿಟೈರ್ಡ್ ಆಗಿ ಹೋದ್ಮೇಲೆ ಕೂಡ ಅವರು ಟಯರ್ಡ್ ಆಗಿಲ್ಲ. ಅವರಿಗೆ ಇನ್ನೂ ಆಸಕ್ತಿ, ಆ ಒಂದು ಅಂಬಿಲಿಕಲ್ ಕೋಡ್ ಅಂತ ಹೇಳ್ತೇವೆ ಅದನ್ನು ಇಲ್ಲಿ ಇನ್ನೂ ಇಟ್ಟಿದ್ದಾರೆ. ಅದು ಬಹಳ ಸಂತೋಷ ನಮಗೆ. ಆದ್ದರಿಂದ ಏನು ಮಾಡಬೇಕು ಕನ್ನಡದಲ್ಲಿ ಮಾಡಬೇಕಂತ ಅನಿಸಿದರೆ ಅವರು ಬಂದು ನಮ್ಮ ಪ್ರೊಫೆಸರ್ ಸರಸ್ವತಿ ಅವರಿಗೆ ಹೇಳೋದು, ಅವರು ಬಂದು ನನಗೆ ಹೇಳೋದು, ಅದನ್ನು ನಾವೇನಾದರೂ ಮಾಡೋಣ ಇಲ್ಲ. ಅದಕ್ಕೆ ನನಗೆ ಬಹಳ ಸಂತೋಷ ನಮ್ಮ ಕನ್ನಡ ವಿಭಾಗದ ಮೇಲೆ. ಅವರಿಗೆ ಬಹಳಷ್ಟು ಆಸಕ್ತಿ ಇದೆ, ಬಹಳಷ್ಟು ಅಭಿರುಚಿ ಇದೆ, ಏನಾದರೂ ಮಾಡಬೇಕು, ಬೇರೆಯವರಿಗೆ ನಮಗೆ ಸಿಕ್ಕಂಥ ಜ್ಞಾನವನ್ನು ಬೇರೆಯವರಿಗೆ ಕೊಡಬೇಕಂತ. ಅದಕ್ಕೆ ನಾನು ಹೇಳೋದು ಯಾವಾಗಲೂ ವಿದ್ಯುತ್ ಮತ್ತು ವಿದ್ವತ್ತಿಗೆ ಒಂದು ಸಂಬಂಧ ಇದೆ ಅಲ್ವಾ. ವಿದ್ಯುತ್ತು ಅದು ತಂತಿಯಿಂದ ತಂತಿಗೆ ಹೋಗುವಂಥದ್ದು, ಆದರೆ ವಿದ್ವತ್ತು ಅದು ಸಂತತಿಯಿಂದ ಸಂತತಿಗೆ. ಆದ್ದರಿಂದ ಪಂಪರು ಒಂದು ಸಂತತಿಯಿಂದ ಬಂದವರು, ಇಲ್ಲಿ ಇನ್ನೊಂದು ಸಂತತಿಯಿಂದ ಬಂದವರು ಇದ್ದಾರೆ. ನಮ್ಮ ವಿದ್ವತ್ತು ಇಲ್ಲಿದೆ. ಡಾಕ್ಟರ್ ಚಿನ್ನಪ್ಪಗೌಡರಿದ್ದಾರೆ, ಡಾಕ್ಟರ್ ವಿವೇಕ್ ರೈ ಅವರಿದ್ದಾರೆ. ಇವರು ಇಲ್ಲಿ ಬರುವುದೇ ನಮಗೆ ಒಂದು ರೀತಿಯ ಪ್ರಿವಿಲೇಜ್ ಆನರ್ ಅಂತ ನಾವು ಹೇಳಬೇಕು. ಅದು ಅವರು ಬಂದಿದ್ದಾರೆ. ಆ ಸಂತತಿಯನ್ನ ಪಂಪರಿಂದ ನಮಗೆ ಕೊಡಲಿಕ್ಕೆ, ನಿಮ್ಮಲ್ಲಿ ಕೂಡ ಅಂತ ಆಸಕ್ತಿಯನ್ನ ಪುನಃ ತರಿಸಲಿಕ್ಕೆ, ನಿಮ್ಮಲ್ಲಿ ಕೂಡ ಅಂತ ವ್ಯಕ್ತಿಗಳು, ಅಂತ ಸಾಹಿತಿಗಳು ಮುಂದೆ ಬರಲಿ ಅಂತ ಪ್ರೇರಣೆ ಕೊಡಲಿಕ್ಕೆ ಅಂತ ಇಲ್ಲಿ ಬಂದಿದ್ದಾರೆ. ಆದ್ದರಿಂದ ನಮಗೆ ಸಂತೋಷ. ಆದರೆ ನಾನು ನಿಮ್ಮೆಲ್ಲ ಪರವಾಗಿ ಅವರಿಗೆ ನಾನು ವಂದಿಸ್ತೇನೆ, ಅಭಿನಂದಿಸ್ತೇನೆ ಮತ್ತು ಕನ್ನಡ ವಿಭಾಗ ಕೂಡ ಅಭಿನಂದಿಸಿ ನನ್ನೆರಡು ಮಾತನ್ನ ಮುಗಿಸಿ ಎಲ್ಲರಿಗೆ ವಂದಿಸ್ತೇನೆ. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕೊನೆಯ ಭಾಗ ಡಾಕ್ಟರ್ ಸರಸ್ವತಿ ಅವರು ವಂದನಾರ್ಪಣೆ ಮಾಡಿದ್ದಾರೆ. ಅಪೂರ್ವ ಸಂಗೀತ ಪ್ರೊಫೆಸರ್ ಜಿ ವಿವೇಕ್ ರೈ ಅವರ ವಿಷಯದಲ್ಲಿ ನಾವು ಯಾವತ್ತೂ ಶಬರಿ ಇಂಥ ಅವಕಾಶಗಳು ಬಂದಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಬೆಳೆದುಕೊಳ್ಳುವುದಕ್ಕೆ ನಾವು ಸಿದ್ಧರಾದವಳಲ್ಲ. ಹಾಗಾಗಿ ಪ್ರೊಫೆಸರ್ ನಾದಾ ಅವರು ಪ್ರಸ್ತಾಪಿಸಿದಾಗ ನಾನು ಹೇಳಿದೆ, ನಮ್ಮ ಕಾಲೇಜಿನಲ್ಲಿ ಆಗಲಿ ಪ್ರೊಫೆಸರ್ ಕಾರ್ಯಕ್ರಮ ಇಲ್ಲ ಸರ್, ನಿಮ್ಮ ಬರವು ಎನ್ನುವಂಥದ್ದು ನಮಗೆ ಪುಣ್ಯದ ಬರವು. ನಿಮ್ಮ ಮಾತುಗಳಿಂದ ನಾವು ಸಂಪನ್ನಗೊಳ್ಳುತ್ತಿದ್ದೇವೆ. ಯಾವತ್ತೂ ನಿಮ್ಮ ಜೊತೆಗೆ ಕಳೆಯುವ ಕೆಲವು ಕ್ಷಣಗಳಾದರೂ ಕೂಡ ನಮ್ಮನ್ನು ಸಂಪನ್ನಗೊಳಿಸುವಂಥ ಕ್ಷಣಗಳಾಗಿವೆ. ಆದ್ದರಿಂದ ನಿಮಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವ ಕಾರಣಕ್ಕಾಗಿ ಅತ್ಯಂತ ಗೌರವಪೂರ್ಣವಾದಂಥ ವಂದನೆಗಳನ್ನು ಹೇಳ್ತೇನೆ. ಅತ್ಯಂತ ಅರ್ಥಪೂರ್ಣವಾದಂಥ ಉದ್ಘಾಟನಾಪೂರ್ವಕವಾದ ಮಾತುಗಳನ್ನು ಆಡಿದಂಥ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರಿಗೆ ಕೂಡ ವಂದನೆಗಳು. ಎಲ್ಲೆಲ್ಲಿಯೂ ಬೀಸುತ್ತಿರುವಂಥ ಗಾಳಿ, ತೆಂಕಣದ ಸುಳಿಗಾಳಿ ಇವತ್ತು ಎಲೆಚೂಸ್ ಕಡೆಗೆ ಸರಿಯಾಗಿ ಬೀಸಿದೆ. ನಮ್ಮ ಜೊತೆಗೆ ಪ್ರೊಫೆಸರ್ ನಾದಾ ಶೆಟ್ಟಿ ಇದ್ದಾರೆ. ಈ ಕಾರ್ಯಕ್ರಮವನ್ನು ಆಗು ಮಾಡಿದವರು ಅವರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದ. ಅದೇ ರೀತಿಯಾಗಿ ರಂಗ ಸಂಗಾತಿಯ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಗೋಪಾಲಕೃಷ್ಣ ಶೆಟ್ಟಿ ಇವರಿಗೆ ಅತ್ಯಂತ ಪ್ರೀತಿಯ ನಮನಗಳು. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಆತ್ಮೀಯರಿಗೆ, ಮಾಧ್ಯಮದ ಮಿತ್ರರಿಗೆ ವಂದನೆ. ಸಂಕಲ್ಪದಿಂದ ಸಾಧನೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ಸದಾಕಾಲವೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರುವುದು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರತಕ್ಕಂಥ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿ ಇವರಿಗೆ ಕೂಡ ಅತ್ಯಂತ ಗೌರವಪೂರ್ಣವಾದಂಥ ನಮನಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಆಗು ಮಾಡುವುದಕ್ಕೆ ಸತತವಾಗಿ ಕೆಲಸವನ್ನು ಮಾಡಿದವರು ಶಶಿರಾಜ್ ತಾಲೂಕಿಯವರು. ಇವರಿಗೆ ಕೂಡ ಅತ್ಯಂತ ಗೌರವಪೂರ್ಣವಾದಂಥ ವಂದನೆಗಳು. ಹೆಸರು ಹೇಳಿದ ಕಿರಿಯರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ಸ್ನೇಹಿತರೆ, ಬಹುಶಃ ಈಗಾಗಲೇ ಸುಮಾರು ಒಂದು 4 ಗಂಟೆ ನಾವು ಕಳ್ಕೊಂಡಿದ್ದೇವೆ. ಅದರಿಂದ ಇವತ್ತಿನ ದಿನ ಡಾಕ್ಟರ್ ನಾದಾ ಹೇಳಿದರು ಸ್ವಲ್ಪ ಬೇಗ ಮುಗಿಸ್ಬೇಕು ಅಂತ. ಅದರಿಂದ ಸಂಕ್ಷಿಪ್ತ ಮಾಡ್ತಾರೆ. ಒಂದು ಸಣ್ಣ ಸಂದರ್ಭದಿಂದ ನನ್ನ ಮಾತಾಡ ನಮ್ಮ ಗುರುಗಳು ಸ್ವಲ್ಪ ವಿಷಯ ಪಟ್ಟರು. ಯಾಕಂದರೆ ನಾನು ಯಾವಾಗ ಗುರುಗಳ ಮಾತಾಡ ಸಣ್ಣ ಮಾಡಿ ವಾಲ್ಮೀಕಿ ಅವರು ಒಂದು ವಿಷಯ ಹೇಳ್ತಾ ಇದ್ರು. ಅದು ದಾರಾ ಬೇಂದ್ರೆಯವರು ಅವರಿಗೆ ಹೇಳಿದರು,
ದಾರಾ ಬೇಂದ್ರೆ ಅನ್ನೋರು ಯಾರು ಅಂತ ಗೊತ್ತಿರಬೇಕು. ಬಹುಶಃ ಸ್ವಲ್ಪ ತರುಣ ಪೀಳಿಗೆಯವರಿಗೆ ಕಷ್ಟ. ಯಾಕೆಂದರೆ ಬೇಂದ್ರೆ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸೋನಾಲಿ ಬೇಂದ್ರೆ ಸಿಗ್ತಾಳೆ, ದಾರಾ ಬೇಂದ್ರೆ ಸಿಗ್ತದೆ. ಅದರಿಂದ ನೀವು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಬೇಕು. ನೀವು ಇಂಗ್ಲೀಷಲ್ಲಿ ಮಾಡಿದ ಕೂಡಲೇ ಬೇಂದ್ರೆ ಅಂದ ಕೂಡಲೇ ನಿಮಗೆ ಸೋನಾಲಿ ಬೇಂದ್ರೆ ಸಿಗ್ತದೆ. ಕನ್ನಡದಲ್ಲಿ ನಿಮಗೆ ಟೈಪ್ ಮಾಡಿ ದಾರಾ ಬೇಂದ್ರೆ ಹಾಕಿದರೆ ನಿಮಗೆ ಬೇಂದ್ರೆ ಸಿಗ್ತಾರೆ. ನಿಮಗೆ ಕನ್ನಡದ ದೊಡ್ಡ ಕವಿ ಅವರು SVP ಅವರಿಗೆ ಹೇಳಿದಂತೆ ಒಂದು ಬಾರಿ ಧಾರವಾಡದಲ್ಲಿ ಪಂಪನ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಂತೆ. ಎಲ್ಲ ಕಡೆಗಳಲ್ಲಿ ಧಾರವಾಡದಲ್ಲಿ ಬ್ಯಾನರ್ಸ್ ಹಾಕಿದ್ರು, ಪಂಪೋತ್ಸವ ಅಂತ. ತುಂಬ ಜನ ಬಂದಿದ್ದಂತೆ ಕಾರ್ಯಕ್ರಮ. ಇವರಿಗೆ ಬೇಂದ್ರೆ ಬಹಳ ಖುಷಿ ಆಯಿತು. ಒಂದು ಪಂಪನ ಬಗ್ಗೆ, ಹಳಗನ್ನಡ ಕವಿಯ ಬಗ್ಗೆ ಇಷ್ಟು ಜನ ಬರ್ತಾರೆ. ಆದರೆ ಏನಾಗಿ ಹೆಚ್ಚಿನ ಬಂದವರೆಲ್ಲ ಹೆಂಗಸರು ಅಂತೆ. ಪರವಾಗಿಲ್ಲ, ಹೆಂಗಸರಿಗೆ ಒಂದು ಪಂಪನ ಬಗ್ಗೆ ತಿಳ್ಕೊಳ್ಬೇಕು ಸಹಜವಾಗ್ತದೆ. ಆದರೆ ಬರುವಾಗ ಎಲ್ಲ ಹೆಂಗಸರು ಕೊಡಪಾಣ ತಂದಿದ್ದಂತೆ, ಕೊಡಗಳೆಲ್ಲ ಕೂಡ. ಯಾಕೆ ಅಂದರೆ ಪಂಪು ಉತ್ಸವ ಆಗಿರಬೇಕಾದ್ರೆ ನೀರು ಹಾಕ್ತಾರೆ ಅಂತ ಹೇಳಿ ಇದು ಬೇಂದ್ರೆ ಅವರು ಹೇಳಿದ್ದು ಅಂತ ಗುರುಗಳು ಹೇಳಿದ್ರೆ ನಾನು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಪ್ರಾಚೀನ ಕವಿಗಳ ಬಗೆಗಿನ ತಿಳುವಳಿಕೆಗಳು ಎಷ್ಟು ಕಡಿಮೆ ಇರ್ತ ಅನ್ನೋದಕ್ಕೆ ಇದನ್ನು ಉದಾಹರಣೆ ಕಾಣ್ತಾ ಇದೆ. ಚಿನ್ನಪ್ಪೋಡು ಬಹಳ ಸರಿಯಾಗಿ ಅದನ್ನು ಹೇಳಿದರು. ಪಂಪನನ್ನ ಹಳಗನ್ನಡ ಭಾಷೆಯಲ್ಲಿದೆ ಅನ್ನುವುದು ಒಂದು ಮಿತಿ ಅಲ್ಲ. ನಾವು ಯಾವುದಾದ್ರೂ ಕೂಡ ಭಾಷೆಯನ್ನು ಓದ್ತಾನೆ ಅರ್ಥ ಮಾಡ್ತಾ ಹೋಗ್ಬೇಕು. ಅದು ಓದುವ ಕ್ರಮ ಇದೆ. ನಾವು ಕುಮಾರವ್ಯಾಸನ ಓದುವ ಒಂದು ಕ್ರಮ ಇದ್ದ ಹಾಗೇನೆ, ಹೊಸಗನ್ನಡ ಓದುವ ಕ್ರಮ ಇದ್ದ ಹಾಗೇನೆ ಭಾಷೆಯನ್ನು ನಾವು ಬಳಸುವಂಥ ಒಂದು ಕ್ರಮ. ಆದರೆ ಪಂಪ ಯಾಕೆ ಮುಖ್ಯ ಅಂತ ಹೇಳಿದರೆ ಅವನು ಕನ್ನಡದ ಮೊದಲನೇ ಕವಿ ಅಷ್ಟೇ ಅಲ್ಲ. ನೀವು ಪಂಪನನ್ನು ಓದಿದರೆ ನೀವು ಕನ್ನಡ ಭಾಷೆಯ ಮೇಲೆ ಸಂಪೂರ್ಣವಾದ ಒಂದು ಹಿಡಿತ ಸಿಗ್ತದೆ, ವೈವಿಧ್ಯ ಸಿಗ್ತದೆ. ಜೊತೆಗೆ ಈಗ ತಾನೇ ಚಿನ್ನಪ್ಪವ್ರು ಹೇಳಿದ್ರು, ನಾನು ಹೇಳಿದ ಹಾಗೆಯೇ 68, 69ರಲ್ಲಿ ಪಂಪನನ್ನು ಓದಿ ಮಾಡಿದವರು ಇನ್ನೂ ನನ್ನ ಓದು ಮುಗ್ದಿಲ್ಲ. ಇನ್ನೂ ಓದು ಮುಗ್ದಿಲ್ಲ. ಯಾಕೆ ಅಂತ ಹೇಳಿದರೆ ಅದೇ ಕಳೆದ ಮೇ 12ರಿಂದ ಜೂನ್ 8ರವರೆಗೆ ಪೋಲೆಂಡಿನ ಆದಮ್ ಬಿಗ್ವಿಕ್ ವಿಶ್ವವಿದ್ಯಾಲಯದಲ್ಲಿ ಅವರ ಹೆಸರು ಇದೆ. ಆದಮ್ ಬಿಗ್ ವಿಶ್ವವಿದ್ಯಾಲಯದಲ್ಲಿ ನಾನು ಏನು ಕೆಲಸ ಮಾಡ್ತಾ ಇದ್ದೆ ಅಂದರೆ ಅಲ್ಲಿಯ ಪ್ರೊಫೆಸರ್ ಉಲ್ರಿಕ್ ಫ್ರಾಗ್ ಅನ್ನು ಡೆನ್ಮಾರ್ಕ್. ಆದರೆ ಅಲ್ಲಿ ಪೋಲೆಂಡಿನ ಪ್ರಾಜೆಕ್ಟ್ ಹೇಗೆ ಅಂದರೆ ಚೈನಾ, ಟಿಬೆಟ್ ಮತ್ತು ಇಂಡಿಯಾದ ಪ್ರಾಚೀನ ಕಾವ್ಯಗಳಲ್ಲಿ ಬರೀ ಐತಿಹಾಸಿಕತೆ ಅಲ್ಲ, ಆ ಇಡೀ ಪಠ್ಯಗಳನ್ನು ಒಂದು ಇತಿಹಾಸದ ಪಠ್ಯವಾಗಿ ಹೇಗೆ ನೋಡಬಹುದು ಅನ್ನುವ ಒಂದು ಚರ್ಚೆ. ಅವರು ದೊಡ್ಡ ಸ್ಕಾಲರ್ ಬುದ್ಧಿಸಮ್ ಮತ್ತು ಜೈನಿಸಮ್. ಒಂದು ಬಾರಿ ನಾನು ಹೇಳಿದ್ದೆ, ಕನ್ನಡದಲ್ಲಿ ಅಂತಹ ಟೆಕ್ಸ್ಟ್ ಇದೆ, ಯಾವುದು ಪ್ಲೀಸ್ ಸೆಂಡ್ ಮೀ ಅಂತ. ನಾನು ಏನಾಗಿ ಕೆಲವು ಭಾಗವನ್ನು ಇಂಗ್ಲೀಷ್ ಅನುವಾದ ಮಾಡಿ ಕಳಿಸಿದೆ. ಹಾಗೆ ಕೊನೆಗೆ ಪಂಪ ನನ್ನ ಪೋಲೆಂಡಿಗೆ ಕರ್ಕೊಂಡು ಹೋದವರು ಅಲ್ಲಿ ನಾನು 3 ವಾರ ಮಾಡಿದ ಕೆಲಸ ಅಂದರೆ ಪಂಪನ ಕಾವ್ಯದ ಅನೇಕ ಭಾಗವನ್ನು ಅನುವಾದ ಮಾಡಿ ಕೊಡುವುದು, ನಾವು ಚರ್ಚೆ ಮಾಡೋದು. ಹಾಗಾಗಿ ನನಗೆ ಈಗಲೂ ಪಂಪನ ಓದು ಮುಗ್ದಿಲ್ಲ ಅನ್ನೋದಕ್ಕೆ ಇದನ್ನು ಹೇಳ್ತಾ ಇದ್ದೆ. ಪಂಪ ನಾನು ನಾದ ಮತ್ತು ಶಶಿರಾಜಿಗೆ ಹೇಳಿದ್ದೆ, ಪ್ರಾಥಮಿಕ ಅಂಶವನ್ನು ಒತ್ತು ಹೇಳಿದೆ. ಅದು ಅನೇಕ ನನ್ನ ಪ್ರೊಫೆಸರ್ಗಳಿಗೆಲ್ಲ ಇದುವರೆಗೆ ಗೊತ್ತಿರುವುದು. ಅದು ಹೇಳಬೇಕು. ಯಾಕೆಂದರೆ ಆತ 2 ಕಾವ್ಯ ಬರೆದ, ಒಂದು ಆದಿಪುರಾಣ ಮತ್ತೊಂದು ವಿಕ್ರಮಾರ್ಜುನ ವಿಜಯ ಅಂತ. ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನೇ ಜನಪ್ರಿಯವಾಗಿ ಪಂಪ ಭಾರತ ಅಂತ ಕರೀತಾರೆ. ನಾವು ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಕುಮಾರವ್ಯಾಸ ಭಾರತ, ನಾರಣಪ್ಪ ಭಾರತ ಅಂತ ಕರೀತಾರೆ. ಈ ಪಂಪ ಏನು ಅಂತ ಆತನ ಊರು ಹಿರಿಯರು ನೋಡಿದರೆ, ಹಿರಿಯರು ಅವರು ಈಗಿನ ಆಂಧ್ರ ಪ್ರದೇಶ ಮತ್ತು ಇನ್ನೂ ಬಹಳ ಎಕ್ಸೆಪ್ಟ್ ಹೇಳೋದಾದರೆ ಈಗ ತೆಲಂಗಾಣ ಅಂತ ಹೇಳಬೇಕು. ಮೊದಲು ನಾವು ಪಾಠ ಮಾಡಬೇಕಿಲ್ಲ ಆಂಧ್ರ ಅಂತ ಹೇಳಿದ್ರೆ, ಈಗ ಏನಾಗಿದೆ ನಮ್ಮ ಕಷ್ಟ ಏನಾಗಿದೆ ಅಂದರೆ ಅದೀಗ ತೆಲಂಗಾಣಕ್ಕೆ ಸೇರಿದೆ. ಆ ತೆಲಂಗಾಣದ ಭಾಗದಲ್ಲಿ ಕರೀಂನಗರ ಅಂತ ಒಂದು ಜಿಲ್ಲೆಯಲ್ಲಿ ಒಂದು ಕುರ್ಕಿಯಾಲ ಅಂತ ಸಣ್ಣ ಒಂದು ಊರಿನಲ್ಲಿ ಒಂದು ಶಾಸನ ಸಿಕ್ಕಿದೆ. ಅದು ಪಂಪನ ತಮ್ಮ ಜಿನವಲ್ಲಭನ ಶಾಸನ. ಅಂದರೆ ಆ ಕುರ್ಕಿಯಾಲನು ಈಗ ತೆಲಂಗಾಣ ಅಥವಾ ಹಿಂದಿನ ಆಂಧ್ರ ಪ್ರದೇಶದಲ್ಲಿದ್ದು, ಆ ಶಾಸನದ ಕಾಲ 1950. ಮತ್ತು ಪಂಪ ತನ್ನ ಹುಟ್ಟಿದ ವರ್ಷವನ್ನು ಹೇಳಿಕೊಂಡಿದ್ದಾನೆ. ಸಾಮಾನ್ಯವಾಗಿ ಹೊಸದಾಗಿ ಹಳಗನ್ನಡ ಓದುವವರಿಗೆ ಹೇಳ್ತಾ ಇದ್ದೇನೆ, ಸಾಮಾನ್ಯ ಯಾವ ಕವಿಗಳು ತಮ್ಮ ಕಾಲವನ್ನು ಶಕದಲ್ಲಿ ಹೇಳಲಿಕ್ಕೆ ಆಗಿರಲಿಲ್ಲ. ಶಕವರ್ಷ ಶಾಲಿವಾಹನ ಶಕದಲ್ಲಿ ಹೇಳೋದು. ನೀವು ಯಾವುದೇ ಒಂದು ಕಾವ್ಯದಲ್ಲಿ ಶಾಲಿವಾಹನ ಶಕ ಇದ್ದರೆ ಅದನ್ನು ಕ್ರಿಸ್ತಶಕಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಬಹಳ ಸುಲಭ. ಅದಕ್ಕೆ 78 ಸೇರಿಸ್ತಾರೆ. ಯಾವುದೇ ಶಾಲಿವಾಹನ ಶಕ ಹಾಕಿದ್ದಕ್ಕೆ 78 ಸೇರಿಸಿದರೆ ಕ್ರಿಸ್ತಶಕ ಆಗ್ತದೆ. ಇವನು ಹೇಳುತ್ತಾ ಇರುವುದು ಶಾಲಿವಾಹನ ಶಕ 824ರಲ್ಲಿ ದುಂದುಬಿ ಸಂವತ್ಸರದಲ್ಲಿ ತಾನು ಹುಟ್ಟಿದೆ. ಶಾಲಿವಾಹನ ಶಕ 824 ಅಂದರೆ 78 ಸೇರಿಸಿದರೆ ಅದು 902, ಕ್ರಿಸ್ತಶಕ 902ಕ್ಕೆ 10ನೇ ಶತಮಾನದ ಆರಂಭದಲ್ಲಿ 902ರಲ್ಲಿ ಹುಟ್ಟಿದವನು.
ಆಮೇಲೆ ಅವನು ಅವನ ಆದಿಪುರಾಣ ಬರೆದ ವರ್ಷವನ್ನು ಹೇಳಿಕೊಡ್ತಾನೆ. ಅದು ಹೇಳಿಕೊಡೋ ಶಾಲಿವಾಹನ ಶಕದ ಪ್ರಭ ಸಂವತ್ಸರ, ಅದು 863 ಶಕವರ್ಷ. 863ಕ್ಕೆ 78 ಸೇರಿಸಿದರೆ ಅದು 941 ಅಥವಾ 42 ಆಗ್ತದೆ. ಅಂದರೆ 902ರಲ್ಲಿ ಹುಟ್ಟಿದವನು 942ರಲ್ಲಿ ತನ್ನ ಆದಿಪುರಾಣ ಕಾವ್ಯವನ್ನು ಬರೆದ. ಅವನ ವಿಕ್ರಮಣ ವಿಜಯವನ್ನು ಅವನು ಮೊದಲು ಬರೆದನ ನಂತರ ಬರೆದನ ಅನ್ನೋ ತುಂಬ ಚರ್ಚೆಗಳಿವೆ. ನೀವು ಪಂಪನ ಬಗ್ಗೆ ನೋಡಿದರೆ ಯಾವುದೇ ಪ್ರಾಚೀನ ಕವಿಯ ಬಗ್ಗೆ ಬಾರದಿರುವಷ್ಟು ಸಾಹಿತ್ಯ, ಸುಮಾರು ನನ್ನ ಪ್ರಕಾರ ಎಲ್ಲ ಲೇಖನ ಸೇರಿ ಒಂದು 2000 ಪುಟಗಳಷ್ಟು ಪಂಪನ ಬಗ್ಗೆ ಗ್ರಂಥದ ಲೇಖನಗಳ ಪ್ರಮುಖ ಇದೆ. ಚರ್ಚೆಗಳೇ ತುಂಬ ಇದೆ ಆರಂಭದ ಕಾಲದಲ್ಲಿ. ಆದರೆ ಈಗ ಸಾಮಾನ್ಯವಾಗಿ ನಾನು ಅಥವಾ ನಾವೆಲ್ಲ ಒಪ್ಕೊಂಡಿರುವಂಥದ್ದು ಹೇಗೆಂದರೆ, ಮೊದಲು ಆದಿಪುರಾಣವನ್ನು ಬರೆದದ್ದು, ಆಮೇಲೆ ವಿಕ್ರಮಾರ್ಜುನ ಬರೆದದ್ದು. ಅದು ಹಿಂದೆ ಹೇಗಿತ್ತು ಅಂದರೆ ಲೌಕಿಕ ಬರೆದ, ಆಮೇಲೆ ಅವನು ಧಾರ್ಮಿಕ ಬರೆದ, ಅದು ಅಲ್ಲ. ಅದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಎರಡನೇ ಅರಿಕೇಸರಿ ಚಾಲುಕ್ಯರ ಒಬ್ಬ ಸಾಮಂತರಸನ ಆಶ್ರಯದಲ್ಲಿದ್ದು ಬರೆದ ಕಾರಣವೇ ಆತನ ಕಾಲವೆಲ್ಲವನ್ನು ಲೆಕ್ಕ ಹಾಕಿ ನಮಗೆ ಸಿಕ್ಕುವಂಥದ್ದು. ಅದು ಚಾಲುಕ್ಯ ಅರಿಕೇಸರಿ 935ರಿಂದ 955. ಆ ಡೇಟ್ಸ್ ಹೋಗಿದ್ರೆ ಈ ವಿಕ್ರಮವಿಜಯ ಬರೆದ ಕಾಲ ಅದು 942ರಿಂದ 45, 46ರ ನಡುವೆ ಆಗಿತ್ತು. 42ರಿಂದ 45, 46 ಇದು ಸಾಮಾನ್ಯವಾಗಿ ಇವತ್ತು ವಿದ್ವಾಂಸರು ಒಪ್ಪಿಕೊಂಡಿರುವಂಥದ್ದು. ಈಗ ಬಹಳ ಮುಖ್ಯವಾಗಿರುವಂಥದ್ದು, ಈ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ವೇಮುಲವಾಡ ಅಂತ, ಲೆಂಬುಲ ವಾಟಕ ಅಂತ ಕರೀತಾರೆ. ಈ ವೇಮುಲವಾಡ ಲೆಂಬುಲ ವಾಟಕ ಎನ್ನುವಂಥದ್ದು ಚಾಲುಕ್ಯ ವಂಶ. ಅದರಲ್ಲಿ ಎರಡನೇ ಅರಿಕೇಸರಿ ಇವನ ಒಬ್ಬ ಆಶ್ರಯದಾರ. ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಅನ್ನುವರಿದ್ದರು. ಮತ್ತು ಇವರೆಲ್ಲರೂ ಕೂಡ ಮೂಲತಃ ಇವರ ಪ್ರದೇಶ ವೆಂಗಿಮಂಡಲ ಅಂತ ಕರೀತಾರೆ. ವೆಂಗಿಮಂಡಲ ಅನ್ನೋದು ಇವತ್ತು ನೀವು ನಿಮ್ಮ ದಕ್ಷಿಣ ಭಾರತ ಮ್ಯಾಪ್ ನೋಡಿದರೆ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ನಡುವಿನ ಜಾಗ ಮತ್ತು ಇವತ್ತಿನ ಯಾವುದು ಬಂಗಾಳಕೊಲ್ಲಿ ಅಥವಾ ಪೂರ್ವ ಸಮುದ್ರದ ದಡ ಉಂಟಲ್ಲ, ಆ ಭಾಗ ವೆಂಗಿಮಂಡಲ. ಇದು ಕರ್ನಾಟಕದ ಭಾಗ ಆಗಿದೆ. ಯಾಕೆ ಅಂತ ಹೇಳಿದರೆ, ಬರೀ ಪಂಪ ಒಬ್ಬ ಅಷ್ಟೇ ಅಲ್ಲ, ಪಂಪನ ಬಳಿಕ ಬಂದ ರನ್ನ, ಪಂಪನ ಬಳಿಕ ಬಂದ ಪೊನ್ನ, ನಂತರ ಬಂದ ರನ್ನ, ಆಮೇಲೆ ಚಂದಮೂರ್ತಿಯ ನಾಗವರ್ಮ, ಎಲ್ಲರೂ ಕೂಡ ವೆಂಗಿಮಂಡಲದವರು ಹೇಳಿಕೊಡ್ತಾರೆ. ಅಂದರೆ ಇಷ್ಟು ಮಂದಿ ಕನ್ನಡ ಕವಿಗಳು ಪಂಪ, ಪೊನ್ನ, ರನ್ನ, ಚಂದಮೂರ್ತಿಯ ನಾಗವರ್ಮ ಎಲ್ಲರೂ ಕೂಡ ವೆಂಗಿಮಂಡಲ ಅಂತ ಹೇಳುವ ಕಾರಣ ಆ ಪ್ರದೇಶ ಇವತ್ತು ನೀವು ಯಾವುದನ್ನು ಆಂಧ್ರ ಪ್ರದೇಶ ಹೇಳ್ತಾರೆ, ಆ ಪ್ರದೇಶ ಕನ್ನಡದ ಭಾಗ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟ. ಅದರ ವಿವರಗಳನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇವನು ತನ್ನ ಪಂಪಭಾರತದ ಕೊನೆಯಲ್ಲಿ ಹಿರಿಯರ ಬಗ್ಗೆ ಹೇಳ್ತಾನೆ. ಇವರು ಆಂಧ್ರ ಪ್ರದೇಶ ಹೀಗೆ ಹೇಳುವಂಥ ಕಮ್ಮೆ ಗೋತ್ರದ, ಹೆಚ್ಚಾಗಿ ತೆಲುಗು ಬ್ರಾಹ್ಮಣರು ಕಮ್ಮೆ ಗೋತ್ರದ ಬ್ರಾಹ್ಮಣರು ಅಂತ ಕರೀತಾರೆ. ಅವರ ಮೊದಲ ಹಿರಿಯರ ಹೆಸರು ಮಾಧವ ಸೋಮಯಾಜಿ. ಸೋಮಯಾಜಿ ಅಂತ ಹೇಳಿದ್ರೆ ಯಜ್ಞಗಳನ್ನು ಮಾಡುವಂಥವ್ರು. ಅವನು ಯಜ್ಞಗಳನ್ನು ಮಾಡಿದ ಅನ್ನೋದನ್ನೇ ತುಂಬ ಹೇಳ್ತಾನೆ. ಮಾಧವ ಸೋಮಯಾಜಿಯ ಬಳಿಕ ಅವನ ಮಗ ಅಭಿಮಾನಚಂದ್ರ ಅನ್ನುವಂಥ, ಅವರೆಲ್ಲರೂ ಬ್ರಾಹ್ಮಣರೇ. ಅಭಿಮಾನಚಂದ್ರನ ಮಗ ಆತ ಕೊಮರಯ್ಯ ಅಂತ. ಕೊಮರಯ್ಯನ ಮಗ ಆತನನ್ನು ಮೊದಲು ಅಭಿರಾಮ ದೇವರಾಯ ಅಂತ ಕರೀತಾ ಇದ್ದ. ಆದರೆ ದಿನವಲ್ಲಭನ ಈ ಕುರ್ಕ್ಯಾರ ಶಾಸನ ಸಿಕ್ಕಿದ ಮೇಲೆ ಅವನ ಹೆಸರು ಭೀಮಪ್ಪಯ್ಯ ಅಂತ ಆಗಿದೆ. ಅದು ಶಾಸನದಲ್ಲಿ. ಯಾಕಂದರೆ ನೀವು ಹಳೆಯ ಪಂಪಭಾರತ ಟೆಕ್ಸ್ಟ್ ನೋಡಿದರೆ ಅಲ್ಲಿ ಅಭಿರಾಮ ದೇವರಾಯ ಅಂತ ಇದೆ, ಆದರೆ ಅದು ತಪ್ಪಾಗಿದೆ. ಈಗ ಶಾಸನದ ಪ್ರಕಾರ ಭೀಮಪ್ಪಯ್ಯ ಅನ್ನೋರು ಕೊಮರಯ್ಯನ ಮಗ. ಆ ಭೀಮಪ್ಪಯ್ಯನ ಮಗ ಈ ಪಂಪ. ಈ ಭೀಮಪ್ಪಯ್ಯ ಏನು ಮಾಡಿದ ಅಂದರೆ, ಇದು ಬಹಳ ಮುಖ್ಯವಾದ್ದು ಮತ್ತು ಕಾವ್ಯಕ್ಕೆ ಬಹಳ ಮುಖ್ಯ ಏನಂದರೆ, ಅವನು ಈ ಬ್ರಾಹ್ಮಣ ಧರ್ಮವನ್ನು, ವೈದಿಕ ಧರ್ಮವನ್ನು ಬಿಟ್ಟು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದ. ಯಾಕೆಂದರೆ ಜಾತಿಯಳು ಎಲ್ಲ ಉತ್ತಮದ ವಿಪ್ರಕುಲಂಗೆ ನಂಬಲು ಏಮಾತೋ ಎಂದು ತಜ್ಜಾತಿಯನ್ನು ಉತ್ತರೋತ್ತರಮೆ ಮಾಡಿ, ಅಂದರೆ ಜಾತಿಯೊಡೆಲ್ಲ ಉತ್ತಮದ ಕುಲವಾದ ವಿಪ್ರಕುಲಂಗೆ ನಂಬಲು ಏಮಾತೋ ಅಂದರೆ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಉತ್ತಮ ಜಾತಿ ಅಂದರೆ ವಿಪ್ರಕುಲ. ಆದರೆ ಆ ಜಾತಿಯನ್ನು ಕೂಡ ಉತ್ತರೋತ್ತರ ಅದರಿಂದ ಶ್ರೇಷ್ಠ ಅಂತ ಮಾಡಿ ಜೈನ ಧರ್ಮವನ್ನು ಈ ಭೀಮಪ್ಪಯ್ಯ ಸ್ವೀಕಾರ ಮಾಡಿದ್ದಾನೆ. ಆದ ಕಾರಣ ಇವನ ಅಪ್ಪ ಜೈನ ಆದ ಕಾರಣ ಮಗ ಪಂಪ ಕೂಡ ಜೈನ. ಹಾಗಾಗಿ ಏನಾಗಿದೆ, ಇವನಿಗೆ ಒಂದು ಶಾಸ್ತ್ರ ಪರಂಪರೆ, ಯಾವುದೋ ಒಂದು ಬ್ರಾಹ್ಮಣರ ವೇದಾಧ್ಯಯನದ ಸಂಸ್ಕೃತದ ಒಂದು ಶಾಸ್ತ್ರ ಪರಂಪರೆ ಇತ್ತು. ಇನ್ನೊಂದು ಕಡೆ ಜೈನರದ್ದು, ನೀವು ಬಹುಶಃ ಜೈನ ಧರ್ಮದ ಬಗ್ಗೆ ನೋಡಿದರೆ ಬಹುತೇಕ ಜೈನದ ಸಿದ್ಧಾಂತವಾದಿಗಳು, ಕುಂಡಕುಂದಾಚಾರ್ಯರು, ಆಮೇಲೆ ಆ ಬಳಿಕದ ಅನೇಕ
ಮುಖ್ಯವಾದ ಜೈನ ಯತಿಗಳೆಲ್ಲ ಕರ್ನಾಟಕದವರು, ಬಹಳ ಮಂದಿ ಕರ್ನಾಟಕದವರು, ಹೆಚ್ಚಿನವರೆಲ್ಲ. ಹಾಗಾಗಿ ಈ ಜೈನ ಸಿದ್ಧಾಂತವಾದಿಗಳು ಮತ್ತು ಜೈನ ಯತಿಗಳು ಕೊಂಡಕುಂದಾಚಾರ್ಯರಿಂದ ತೊಡಗಿ ಆಮೇಲೆ ಅನೇಕ ಮಂದಿ ಅವರು ಇಲ್ಲಿಯವರಾದ ಕಾರಣ ಇವನಿಗೆ ಈ ಜೈನ ಮುನಿಗಳ ಒಂದು ದೊಡ್ಡ ಒಂದು ಪ್ರಭಾವ ಇತ್ತು ಪಂಪನಿಗೆ. ಹೀಗಾಗಿ ಪಂಪನ ಶ್ರೇಷ್ಠತೆ ಏನಂದರೆ, ಒಂದು ಕಡೆಯಿಂದ ಈತ ಸಂಸ್ಕೃತ ವೇದಶಾಸ್ತ್ರದ ಅಧ್ಯಯನಗಳೆಲ್ಲವುಗಳು, ಇನ್ನೊಂದು ಕಡೆ ಜೈನ ಪುರಾಣಗಳ ಸಂಪೂರ್ಣತೆ ಎರಡನ್ನೂ ಅಧ್ಯಯನ ಮಾಡಿದ ಕಾರಣವೇ ಪಂಪನಲ್ಲಿ ಒಂದು ಎರಡು ಸಂಸ್ಕೃತಿಗಳ ಒಂದು ಮಿಶ್ರಣ ಕಂಡಿದೆ. ಹಾಗಾಗಿ ನಿಮಗೆ ಅನೇಕ ಬಾರಿ ಒಂದೇ ಸಂಸ್ಕೃತಿಯವರು ಬರೆದ ಸಾಹಿತ್ಯಕ್ಕಿಂತ ಎರಡು ಸಂಸ್ಕೃತಿಗಳು ಸೇರಿದವರ ಸಾಹಿತ್ಯದಲ್ಲಿ ಕಾಣುವ ಒಂದು ವೈಶಿಷ್ಟ್ಯ ಭಿನ್ನ. ಇದು ಒಂದು ನೀವು ಗಮನಿಸಬೇಕಾದ ಪಂಪನ ಕಾವ್ಯವನ್ನು ನೀವು ಓದುವಾಗ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ ಅವನಲ್ಲಿ ಇನ್ನೊಂದು, ಇವನ ತಾಯಿ ಅವನು ಈಗಿನ ಕರ್ನಾಟಕದಲ್ಲಿ ಅಣ್ಣಿಗೆರೆ ಅಂತ ಕರೀತಾರೆ. ಅಣ್ಣಿಗೇರಿ ಅನ್ನೋದು ನೀವು ಬಸ್ಸಿನಲ್ಲಿ ಅಥವಾ ವಾಹನದಲ್ಲಿ ಹೋಗುವುದಾದರೆ ಧಾರವಾಡದಿಂದ ಗದಗಿಗೆ ಹೋಗುವ ದಾರಿಯಲ್ಲಿ ಸಿಗ್ತದೆ. ಅದು ಧಾರವಾಡದಿಂದ ಗದಗಿಗೆ, ಹುಬ್ಬಳ್ಳಿಯಿಂದ ಗದಗಿಗೆ ಹೋಗುವ ದಾರಿ ಅಣ್ಣಿಗೇರಿ ಅಂತ. ಅಣ್ಣಿಗೇರಿಯಲ್ಲಿ ಅವನ ತಾಯಿ ಅಬ್ಬಣತೆ ಅಂತ. ಅಂದರೆ ಈಗ ಕರೆಯುವ ವೆಂಗಿಮಂಡಲದ ಭಾಗದಿಂದ ಇವನು ಈ ಕಡೆಗೆ ಅವನ ತಂದೆ ಬಂದಿರಬೇಕು. ಆಮೇಲೆ ಇವಳನ್ನು ಮದುವೆ ಆದ ಕಾರಣ ಅವರು ಅದರ ಬಗ್ಗೆ ತುಂಬ ಚರ್ಚೆಗಳಿವೆ. ಅವರು ನೆಲೆಸಿದ ಆರಂಭದ ಇವನು ಹುಟ್ಟಿದ್ದು ಕರ್ನಾಟಕ, ಈಗಿನ ಕರ್ನಾಟಕದಲ್ಲಿ, ಅಂದರೆ ಯಾವುದು ಅಣ್ಣಿಗೇರಿಯ ಪ್ರದೇಶ. ಮತ್ತು ಇವರು ಈಗ ನಾವು ನೋಡಿದರೆ ಅದರ ಪಕ್ಕದಲ್ಲಿ ನಾವು ಕಾಣ್ತಾ ಇರುವಂಥದ್ದು ಬನವಾಸಿ ವರ್ಣನೆ ಮಾಡ್ತಾರೆ. ಈಗಿನ ಧಾರವಾಡ ಜಿಲ್ಲೆ, ಈಗಿನ ಉತ್ತರ ಕನ್ನಡ ಜಿಲ್ಲೆ, ಈಗಿನ ಹಾವೇರಿ ಜಿಲ್ಲೆ, ಈ ಭಾಗದಲ್ಲಿ ಅವನ ಅಪ್ಪ ವಾಸ ಮಾಡ್ತಾರೆ. ಹಾಗಾಗಿ ಏನಾಗಿದೆ ಅಂದರೆ, ತೆಂಕನಾಡ ಮರೆಯಲಿಕ್ಕೆ ಇನ್ನೇ ಮನಂ ಬರ್ಕುಬೆ ಅಂತ ಹೇಳುವಾಗ, ಅಥವಾ ಆರಂಕುಶ ಬಿಟ್ಟು ನೆನೆಯುವುದನ್ನು ಮನಂ ಬನವಾಸಿ ದೇಶಮ ಅಂತ ಹೇಳುವಾಗ, ಬನವಾಸಿ ಈಗ ಒಂದು ನಾವು ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಹೇಳುವಂಥ ಒಂದು ಸಣ್ಣ ಎಚ್ಚರ ಏನಂದರೆ, ನೀವು ನಿಮ್ಮ ತಲೆಯಿಂದ ಈಗಿನ ಕರ್ನಾಟಕದ ಮ್ಯಾಪನ್ನು ತೆಗೆದು ಬಿಸಾಡಬೇಕು. ಅದು ಇದ್ದರೆ ಆಗೋದಿಲ್ಲ. ಇದು ಧಾರವಾಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಇದು ಹಾವೇರಿ ಜಿಲ್ಲೆ, ಇದು ತೆಗೆದು ಬಿಡಿ. ಯಾಕೆಂದರೆ ಇಲ್ಲಿ ಚಿನ್ನಪ್ಪಗೊಂಡಿದ್ದ ಗೊತ್ತಿದೆ ಹಾವೇರಿದ್ದು. ಹಾವೇರಿಯಿಂದ ಇವರು ಶಿರ್ಸಿ ಕಡೆ ಬರುವಾಗ ನಿಮಗೆ ಬನವಾಸಿ ಸಿಗ್ತದೆ. ನೋಡಿ, ಅನೇಕ ಮಂದಿ ತಪ್ಪು ಕಲ್ಪನೆ ಇದೆ. ಅದೆಲ್ಲವುಗಳು ಒಂದು ರೀತಿ ಯಾವುದೋ ಒಣ ಪ್ರದೇಶ. ಹಾವೇರಿ ನಾನು ಒಂದು ಬಾರಿ ಹೋಗಿದ್ದೆ, ನೀವು ಮಂಗಳೂರಿಗಿಂತ ಹೆಚ್ಚು ಮಳೆ ಬರ್ತದೆ, ಮಂಗಳೂರಿಗಿಂತ ಹೆಚ್ಚು ಮಳೆ ಬರ್ತದೆ. ಸಸ್ಯ ಸಮೃದ್ಧವಾದ, ತುಂಬ ಚೆಂದ. ನೀವು ಆದ ಕಾರಣ ಈ ಭಾಗ ಎಲ್ಲಿಂದ ಅಣ್ಣಿಗೇರಿಯಿಂದ ನೀವು ಸೀದಾ ಶಿರ್ಸಿ ಈ ಕಡೆ ಬನವಾಸಿ ಬರ್ತಿರಲ್ಲ, ಈ ಭಾಗ ಬಹಳ ಶ್ರೀಮಂತವಾದ. ಇದು ಪಂಪನ ತಂದೆ ಜೀವಿಸಿದ್ದು ಮತ್ತು ಪಂಪ ಬದುಕಿದ ಕಾಲ. ಹಾಗಾಗಿ ಅವನ ಕಾವ್ಯದಲ್ಲಿ ನೀವು ಬನವಾಸಿಯ ವರ್ಣನೆ ಬರ್ತದೆ. ಅವನ ಗೋಕರ್ಣನಾಥನ ಸ್ತುತಿಸ್ತಾನೆ. ಹಾಗಾಗಿ ನಾನು ಮುಂದೆ ಹೇಳ್ತೇನೆ, ಅವನಿಗೆ ಬಹಳ ಇಷ್ಟವಾದ ಹಣ್ಣು ಮಾವಿನ ಹಣ್ಣು, ಇಷ್ಟವಾದ ಹೂ ಮಲ್ಲಿಗೆ ಹೂ. ನಮಗೇನೇಕರಿಗೆ ಮಂಗಳೂರಿನವರಿಗೆ ಮಲ್ಲಿಗೆ ನಮ್ಮದು ಅಂತ ತಪ್ಪು ಕಲ್ಪನೆ. ಮಂಗಳೂರಿನವರಿಗೆ ಮಲ್ಲಿಗೆ ಬಂದದ್ದು ಬಹಳ ತಡವಾಗಿ ಶಂಕರಪುರದಿಂದ ನಂತರ ಬಂದು, ಅದು ಎಲ್ಲಿಂದ ಗೋವದಿಂದ ಇವರು ಕ್ಯಾಥಲಿಕ್ಸ್ಗಳು ಬಂದು ಆಮೇಲೆ ನೆಲೆ ಊರಿದ ಮೇಲೆ ಶಂಕರಪುರ ಮಲ್ಲಿಗೆ. ಸಾಮಾನ್ಯವಾಗಿ ಇವತ್ತು ನೀವು ನೋಡಿದರೆ 3 ಕಡೆ ಮಲ್ಲಿಗೆ ಬಗ್ಗೆ ಹೇಳ್ತಾರೆ. ಮಂಗಳೂರು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಮತ್ತು ಹಡಗಲಿ ಮಲ್ಲಿಗೆ, ಹೂವಿನ ಹಡಗಲಿ ಅಂತ ಹೆಸರು ಉಂಟಲ್ಲ. ಅದು ಯಾಕೆ ಸರ್ ಹಡಗಲಿ ಅಂದರೆ ಮಲ್ಲಿಗೆ ಕಾರಣ ಹಡಗಲಿ. ಆದರೆ ಈ ಕಾಲದಲ್ಲಿ ಈ ಬನವಾಸಿ ಮತ್ತು ಈ ಪ್ರದೇಶ ಇದೆಯಲ್ಲ, ಯಾವುದು ಈಗಿನ ಅಣ್ಣಿಗೇರಿ ಅಥವಾ ಈ ಧಾರವಾಡದ ಈ ಭಾಗ, ಇಲ್ಲಿ ಅವರು ವಾಸ ಮಾಡಿರುವುದು. ಆದ್ದರಿಂದಲೇ ಏನಾಗಿದೆ ಅಂತ ಹೇಳಿದರೆ, ನೀವು ಅದನ್ನು ಕಂಡ್ರೆ ಆತನಿಗೆ ಈ ಥರದ ಒಂದು ಸೌಂದರ್ಯ ಬಗ್ಗೆ ಪ್ರಕೃತಿ ಇದೆ. ಈ ಅರ್ಥದಲ್ಲಿಯೇ ನಾವು ಈ ಕಾವ್ಯವನ್ನು ನೋಡುವಾಗ ಆತ ಒಂದು ಮಾತು ಹೇಳ್ತಾನೆ, ಬೆಳಗುವೆ ನಿಲ್ಲಿ ಲೌಕಿಕಮಂ ಅಲ್ಲಿ ದಿನಾಗಮಂ ಅಂತ. ಇಲ್ಲಿ ಅಂತ ಹೇಳಿದರೆ ಪಂಪ ಭಾರತದಲ್ಲಿ, ಅಲ್ಲಿ ಅಂತ ಹೇಳಿದರೆ ಆದಿಪುರ. ಈ ಲೌಕಿಕ ಅಂದರೆ ಏನು ಅನ್ನೋದಕ್ಕೆ ಚರ್ಚೆಗಳಿವೆ. ಅದರ ಬಗ್ಗೆ ನಾನು ಕೆಲವು ಅಂಶಗಳನ್ನು ಆಮೇಲೆ ಪ್ರಸ್ತಾಪ ಮಾಡ್ತೇನೆ. ಒಂದು ನಾಡನ್ನು ಕಾಣುವುದು, ಪ್ರೀತಿಸುವುದು ಅನ್ನೋದು ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಅಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರೇ ಮಾನಸ. ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಅಲಂಪಿನ ಇಂಪುಗಳಿಗೆ ಆಗರವಾದ ಮಾನಸ. ಅಂಥವರಾಗಿ ಏನಾಗಿ ಮೇನ ಹುಟ್ಟಬಲ್ಲ, ಅಂಥವರಾಗಿ ಏನಾಗಿ ಮೇನ ಹುಟ್ಟುವುದೇ ತೀರದಡ ಮರಿದುಂಬಿಯಾಗಿ ಮೇಣು ಕೋಗಿಲಿಯಾಗಿ ಹುಟ್ಟುವುದು ನಂದನಗಳು ವನವಾಸಿದ್ದೇಶ್ವರ. ಅಂದರೆ ನನಗೆ ಮಂಗಳೂರು ಹಂತಲಿಕ್ಕೆ ಆಗದೆ ಹೋದರೆ ಮಂಗಳೂರು ಮುಂದಿನ ಜನ್ಮದಲ್ಲಿ
ನಾನೊಂದು ಮರದುಂಬಿಯಾಗಿ ಹುಡ್ತೇನೆ ಅಂತ ಯಾರು ಹೇಳಲಿಕ್ಕಿಲ್ಲ ಸರ್, ಈ ಸೊಳ್ಳೆಗಳು ಬೇಡ ಸರ್, ನಮ್ಗೆ ಬೇರೆ ಯಾರು ಊರು ಹಾಕೋದು ಅಂತ ಹೇಳ್ಬೋದು. ಆದರೆ ಪಂಪ ಪ್ರೀತಿಸಿದ ಅಂದರೆ ಅವನ ವನವಾಸಿ ಅವನ ಬಾಲ್ಯದಲ್ಲಿ ಓಡಾಡಿದ ಸ್ಥಳ. ಹಾಗಾಗಿ ಅವನು ಹೇಳ್ತಾನೆ, ನನಗೆ ಈ ಜನ್ಮದಲ್ಲಿ ಒಂದು ಆಗದೆ ಹೋದರೆ ಇನ್ನೊಂದು ಜನ್ಮ ಇದ್ದರೆ ನಾನು ವನವಾಸಿ ಹುಟ್ಟುತ್ತೇನೆ. ಏನಾಗಿದೆ, ಒಂದು ತುಂಬಿಯಾಗಿ ಹುಟ್ಟಬಹುದು, ಒಂದು ಕೋಗಿಲಾಗಿ ಹುಟ್ಟಬಹುದು. ಅಂದರೆ ಈ ರೀತಿಯ ಒಂದು ನಾಡಿನ ಬಗೆಗಿನ ಪ್ರೀತಿಯನ್ನು ಹೇಳುವಂಥದ್ದು ಸರ್. ಹಾಗಾಗಿ ಪಂಪನ ಭಾರತವನ್ನು ನಾವು ಬರೀ ಭಾರತ ಅಂತ ಅಷ್ಟೇ ನೋಡದೆ ಅದನ್ನು ಕನ್ನಡದ ಒಂದು ದೇಸೀಯತೆಯ ಪ್ರಜ್ಞೆಯನ್ನು ಕಾವ್ಯದಲ್ಲಿ ಕೊಡೋದು. ಮಹಾಭಾರತದ ಬಗ್ಗೆಯೂ ನಿಮಗೆ ಬಹುಶಃ ಅನೇಕ ಮಂದಿ ಅವುಗಳಿಗೆ ಕಲ್ಪನೆ ಇರ್ಬೋದು. ಮಹಾಭಾರತ ಅನ್ನುವಂಥದ್ದು ಈಗ ಏನು ಸಂಸ್ಕೃತದಲ್ಲಿ ಉಂಟೋ ಅದು ಮೂಲತಃ ಹಾಗೆ ಇರಲಿಲ್ಲ. ಮಹಾಭಾರತದ ಬಗ್ಗೆ ದೇಶೀಯ ವಿದ್ವಾಂಸರು, ವಿದೇಶಿ ವಿದ್ವಾಂಸರು ತುಂಬ ಬರೆದಿದ್ದಾರೆ. ವಿದೇಶಿ ವಿದ್ವಾಂಸರಲ್ಲಿ ಅನೇಕ ಮಂದಿ ತುಂಬ ಚೆನ್ನಾಗಿ ಬರ್ತಾರೆ. ಅನೇಕ ಥೀಸಿಸ್ಗಳು ಬಂದಿವೆ. ಮೂಲತಃ ಸುಮಾರು 20,000 ಶ್ಲೋಕಗಳು. ಅದು 2 ಸಾಲಿನ ಶ್ಲೋಕ ಗೊತ್ತಿರಬೇಕು, ಅದು ಕಪ್ಲೆಟ್ ಥರ. ಜಯ ಅನ್ನುವಂಥ ಒಂದು ಕಾವ್ಯ ಇತ್ತು. ಆಮೇಲೆ ಅನೇಕರು ಅದಕ್ಕೆ ಬೇರೆ ಬೇರೆ ಪ್ರಸಂಗ ಉಪಾಖ್ಯಾನ ಸೇರಿಸಿ ಅದು ಭಾರತ ಅಂತ ಆಯಿತು. ಮತ್ತು ಮುಂದಕ್ಕೆ ಅನೇಕರು ಸೇರಿಸಿದ್ದು ಮಹಾಭಾರತ ಆಯಿತು. ಹಾಗಾಗಿ ನೀವು ಇವತ್ತು ಸುಮಾರು 1,00,000 ಶ್ಲೋಕಗಳು ಇವತ್ತು ನಾವು ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಅಂತ ಆಗಿದೆ. ಕ್ರಿಟಿಕಲ್ ಎಡಿಷನ್ ಮಹಾಭಾರತ, ಅದರದ್ದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೂಡ ಬಂದಿದೆ. ಅದಕ್ಕೆ 1,00,000 ಇದೆ. ಇದನ್ನು ವ್ಯಾಸರದ್ದು ಅಂತ ಹೇಳ್ತಾರೆ. ಅದರ ಬಗ್ಗೆ ಬೇಕಾದಷ್ಟು ವ್ಯಾಸ ಭಾರತದಲ್ಲಿ ಕಥೆಗಳಿವೆ. ಗಣಪತಿ ಹೇಗೆ ಬರೋದ ಇದೆಲ್ಲ ವ್ಯಾಸ ಭಾರತದಲ್ಲಿ ಕಥೆಗಳಿವೆ, ನಾನು ಹೇಳ್ತಾ ಇದ್ದೆ. ಆದರೆ ಈಗ ನಮಗೆ ಸಿಕ್ಕುವಂಥ ಒಂದು ಸಂಸ್ಕೃತದ ಪಠ್ಯ ಇದು ಮಹಾಭಾರತ 1,00,000. ಅದರಲ್ಲಿ ಏನಾಗಿದೆ ಅಂದರೆ ಅನೇಕ ಉಪಾಖ್ಯಾನಗಳು, ಕಥೆಗಳೆಲ್ಲ ಮತ್ತೆ ಸೇರಿಕೊಳ್ಳೋದು. ಹಾಗಾಗಿ ಯಾವುದು ಮೂಲದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಕಾಲದೃಷ್ಟಿಯಿಂದ ಸ್ಥೂಲವಾಗಿ ವಿದ್ವಾಂಸರಲ್ಲಿ ಒಂದು ಚರ್ಚೆ ಇದೆ. ಕ್ರಿಸ್ತಪೂರ್ವ 4-3 ಶತಮಾನದಲ್ಲಿ ಇದು ಮಹಾಭಾರತ ಚೆನ್ನಾಗಿ. ಕ್ರಿಸ್ತಪೂರ್ವ, ನೀವು ಕ್ರಿಸ್ತಪೂರ್ವ ಆದಾಗ ನೀವು 3 ಮೊದಲು ಹೇಳಬಾರ್ದು, 4 ಹೇಳಬೇಕು. ಯಾಕೆಂದರೆ ಆಚೆಯಿಂದ ಹೇಳಿದೆ ಕ್ರಿಸ್ತಪೂರ್ವ 4-3 ಈ ಕಾಲದಲ್ಲಿ ಮಹಾಭಾರತ ಚೆನ್ನಾಗಿದೆ. ಹಾಗಾಗಿ ಈ ಮಹಾಭಾರತವನ್ನು ಇಟ್ಟುಕೊಂಡು ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಭಾರತಗಳು ಅದರಲ್ಲಿ ಪಂಪವನ್ನು ಆತ ಒಂದು ಕಡೆ ಹೇಳ್ತಾನೆ, ವ್ಯಾಸ ಮುನಿಯಿಂದ ರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವೆನು. ವ್ಯಾಸ ಮುನಿಯಿಂದ ರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವೆನು. ಕವಿ ವ್ಯಾಸನೆಂಬ ಗರ್ವ ಮನೆಗೆ. ಅವನ ಡಿಸ್ಟಿಂಕ್ಷನ್ ನೋಡಿ, ವ್ಯಾಸಾದಿ ಸೇಜ್, ವ್ಯಾಸಾದಿ ಪೋಯೆಟ್, ಇಬ್ಬರು ಒಂದೇ ಅಲ್ಲ. ವ್ಯಾಸಾದಿ ಸೇಜ್, ವ್ಯಾಸಾದಿ ಪೋಯೆಟ್. ವ್ಯಾಸ ಮುನಿಯಿಂದ ರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವೆನು. ಕವಿ ವ್ಯಾಸನೆಂಬ ಗರ್ವ ಮನೆಗೆ. ನಾನು ವ್ಯಾಸ ಕವಿ ಅಂತ, ಆದರೆ ನಾನು ಅವನ ಅರ್ಣವನ್ನು ಇದ್ದೇನೆ. ವ್ಯಾಸ ಮುನಿಯಿಂದ ರುಂದ್ರ ವಿಶಾಲವಾದ ವಾರ್ಧಿ ಸಮುದ್ರವನ್ನು ನಾನು ಈಜಲಿಕ್ಕೆ ನೋಡ್ತೇನೆ. ಆದರೆ ನಾನೇ ಕವಿ ವ್ಯಾಸ ಅಂತ ಇಲ್ಲ. ಆದರೆ ಅದಕ್ಕಾಗಿ ನಾರಾಯಣಪ್ಪ ತನ್ನನ್ನು ಕುಮಾರವ್ಯಾಸ, ಮಾಸ್ಟರ್ ವ್ಯಾಸ ಅಂತ ಕರ್ಕೊಂಡೆ, ಕುಮಾರವ್ಯಾಸ ಅಂತ ಕರ್ಕೊಂಡೆ. ಆದರೆ ಇವನು ಆ ಥರ ಕರ್ಕೊಳ್ಳಿಲ್ಲ. ಅಂದರೆ ವ್ಯಾಸ ಭಾರತವನ್ನು ಇವನು ಒಂದು ಮಾದರಿ ಇಟ್ಟುಕೊಂಡ. ಆದರೆ ಅದನ್ನು ಅವನು ವ್ಯಾಸ ಭಾರತದ ಒಂದು ಕನ್ನಡ ರೂಪಾಂತರ ಮಾಡಲಿಲ್ಲ ಅಂದರೆ ಬಹಳ ಮಹತ್ವ. ಯಾಕೆ ಅಂತ ಹೇಳಿದರೆ, ನೀವು ವ್ಯಾಸ ಭಾರತ ಅದರ ಕನ್ನಡ 18 ಸಂಪುಟಗಳು ಬಂದಿವೆ. ನಿಮಗೆ ಅದು ಸಿಕ್ಕದೆ ಬಂದರೆ ಸಣ್ಣ 2 ಸಂಪುಟಗಳನ್ನು ನೀವು ಬಂದಿವೆ, ಅದನ್ನು ಓದ್ಬೋದು ನಿಮಗೆ ಆಸಕ್ತಿ ಇದೆ. ಅದು ಸಂಪೂರ್ಣವಾಗಿ ಒಂದು ಪುರಾಣದ ಕಥೆಗಳು ಸೇರಿ ಮಹಾಭಾರತ ಕಥೆಯೊಟ್ಟಿಗೆ ಸೇರಿ ಉಪಕಥೆಗಳು ಸೇರಿ ಒಂದು ದೊಡ್ಡ ಒಂದು ಅರಣ್ಯ. ಅಲ್ಲಿ ನೀವು ಎಲ್ಲಿ ನೋಡಿದರೂ ಕೂಡ ಒಂದು ಪವಿತ್ರವಾದ ಒಂದು ಆವರಣ ಇದೆ. ಕೃಷ್ಣ ಪರ್ವ. ಆದ್ದರಿಂದ ನೀವು ಕುಮಾರವ್ಯಾಸ ಭಾರತ ನೋಡಿದ್ರು ತಿಳಿಯ ಹೇಳಿದ್ರೆ ಕೃಷ್ಣ ಕಥೆಯನ್ನು ಕೃಷ್ಣ ಮೆಚ್ಚಲಿಕ್ಕೆ ಅಂತ. ಅಲ್ಲಿ ಕೃಷ್ಣ ಅನ್ನೋದು ಈ ಕೃಷ್ಣನಿಗೆ ಹೇಳ್ತಾ ಕೃಷ್ಣದೇವರಾಗಿರ್ಬೋದು ಅಂತ ಒಂದು ಚರ್ಚೆ ಕೂಡ ಇದೆ, ಬೇರೆ ಮಾತು. ಆದರೆ ಅವನಿಗೆ ನೀವು ಕೃಷ್ಣ ಬಂದ ಕೂಡಲೇ ಅವನೊಂದು 15 ಷಟ್ಪದಿ ಬರೆದು ಬಿಡ್ತಾನೆ. ಆದರೆ ಯಾಕಾಗ ಗೊತ್ತಿಲ್ಲ, ಪಂಪನಲ್ಲಿ ಕೃಷ್ಣ ಅವನು ದೇವರು ಅಲ್ಲ, ಅವನ ಪವಾಡ ಪುರುಷನೂ ಅಲ್ಲ, ಅವನು ಬಹಳ ಒಳ್ಳೆಯ ಒಬ್ಬ ಪೊಲಿಟಿಷಿಯನ್. ನಮ್ಮ ರಾಜಕಾರಣಿಗಳು ಅನ್ಫಾರ್ಚುನೇಟ್ಲಿ ಅಥವಾ ಫಾರ್ಚುನೇಟ್ಲಿ ಪಂಪ ಓದೋದಕ್ಕೆ ಒಳ್ಳೆದಾಯ್ತು ಹೋದರೆ ಅವ್ರಿಗೆ ಅನೇಕ ಹೊಸ ವಿಷಯ ಗೊತ್ತಾಗ್ತಾ ಇತ್ತು, ಏನೇನು ಮಾಡಬೇಕು ಅಂತ ಗೊತ್ತ. ಯಾಕಂದರೆ ನೀವು ಕೃಷ್ಣ ಇದ್ದಾರಲ್ಲ, ಅವನು ಸಂಧಾನದ ಕೃಷ್ಣ ನೀವು ಓದಬೇಕು. ಅವನ ನಮ್ಮ ಬಹಳ ಯಕ್ಷಗಾನದಲ್ಲಿ ಕೃಷ್ಣ ನೋಡಿ. ಆದರೆ ಭಾರತದ ಕೃಷ್ಣ ಇದ್ದಾರಲ್ಲ, ಅವನ ಒಂದು ಬಾಡಿ ಜೆಸ್ಚರ್ಸ್ಗಳು, ಮಾತುಕತೆಗಳು,
ಆದ ಕಾರಣ ಉದ್ದಕ್ಕೂ ಪಂಪವನನ್ನು ನಿರ್ಲಕ್ಷ್ಯ ಮಾಡಿ ಆದರೆ ಅವನನ್ನು ಒಬ್ಬ ಒಳ್ಳೆಯ ಸ್ಟೇಟ್ಸ್ಮನ್ ಥರ ಒಬ್ಬ ಪೊಲಿಟಿಷಿಯನ್ ಥರ ಅಂತ ಇದ್ದಾನೆ, ಅಂದರೆ ಒಬ್ಬ ರಾಜನೀತಿಜ್ಞನ ಥರ. ಹಾಗಾಗಿ ಎಲ್ಲೂ ಕೂಡ ಆಶ್ಚರ್ಯ ಅಂದರೆ ಯಾವುದು ವ್ಯಾಸ ಭಾರತದಲ್ಲಿ ಬಹಳ ದೊಡ್ಡ ಭಾಗ ಅಥವಾ ಮುಂದೆ ಪ್ರತ್ಯೇಕವಾಗಿ ಗೀತೆ ಭಗವದ್ಗೀತೆ ಆಯಿತೋ ಅದು ಪಂಪಾರ್ಥದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಇಲ್ಲ. ಯಾಕಂದರೆ ಅದು ಮಾಡಿದ ಕೂಡ ಏನಾಗ್ತದೆ ಅಂದರೆ ದೇವರಾಗ್ತದಲ್ಲ, ಅದಕ್ಕಾಗಿ ಭಗವದ್ಗೀತೆ ಇಲ್ಲ. ಇನ್ನೊಂದು ವ್ಯಾಸ ಭಾರತದಲ್ಲಿ ಆಗಲಿ ಅಥವಾ ಕುಮಾರವ್ಯಾಸ ಭಾರತ ಆಗಲಿ ಬಹಳ ಮುಖ್ಯವಾದ, ಅದನ್ನು ನಾನು ಮುಂದೆ ಪ್ರಸ್ತಾವ ಮಾಡ್ತೇವೆ, ವಿವರವಾಗಿ ಟೆಕ್ಸ್ಟ್ ಕೊಡ್ತೇನೆ. ನೀವು ಅನೇಕ ಬಾರಿ ಸಿನಿಮಾಗಳಲ್ಲಿ ನೋಡುವ ಮಹಾಭಾರತ ಬೇರೆ, ಪಂಪನ ಬೇರೆ. ಸಭಾ ಪರ್ವದಲ್ಲಿ ಅಥವಾ ಸಭೆಯ ಭಾಗದಲ್ಲಿ ಜೂಜಾಟ ಆದ ಬಳಿಕ ಧರ್ಮರಾಯ ಆತ ಇವರ ವಂಚನೆಯಿಂದ, ಶಕುನಿಯ ವಂಚನೆಯಿಂದ ಈ ನೆತ್ತದಲ್ಲಿ ಸೋತಾಗ ಕೊನೆಗೆ ದ್ರೌಪದಿಯನ್ನು ಪಡೆಯುತ್ತಾರೆ, ಸೋಲ್ತಾರೆ. ಆಗ ದುಶ್ಯಾಸನ ಮತ್ತು ಕರ್ಣ ಎಳ್ಕೊಂಡು ಬರ್ತಾರೆ ಮತ್ತು ಅವಳು ಅಜಸ್ವಲೆ ಅಂತಾಗಿದ್ದಾಗ ಅವಳ ಸೀರೆಯನ್ನು ಸೆಳೀತಾರೆ. ಅವಳು ಆರ್ತನಾದ ಮಾಡಿದಾಗ ಇವರೆಲ್ಲ ಮೌನವಾಗಿರ್ತಾರೆ. ಕೊನೆಗೆ ಮುರಳೀಧರನನ್ನು ಸ್ತೋತ್ರ ಮಾಡಿದಾಗ ಅವನು ಅಕ್ಷಯವಸ್ತ್ರ ಕೊಡ್ತಾನೆ. ಒಪ್ಪನಲ್ಲಿ ಆತನ ಯಾವ ಪ್ರಭಾವ ನಡೆಯುವುದಿಲ್ಲ. ಮತ್ತೆ ಕೃಷ್ಣನಿಲ್ಲ, ಎಷ್ಟು ಡೀಸೆಂಟ್ ಇದ್ದಾನೆ ಪಂಪ. ನಮಗೆ ಎಷ್ಟು ಬಾರಿ ನನಗೆ ಯಕ್ಷಗಾನದಲ್ಲಿ ದ್ರವ್ಯವಸ್ಥೆ ನೋಡಿದಾಗೆಲ್ಲ ಸ್ವಲ್ಪ ಅಸಹ್ಯ ಕಾಣ್ತದೆ. ಈ ಥರ ಪೂರ್ತಿ ಅದೊಂದು ಒಂದು ರೀತಿಯಲ್ಲಿ ಒಂದು ಅವಮಾನ, ಹೆಣ್ಣಿಗೆ ಅವಮಾನ ಅದು. ಪಂಪನಲ್ಲಿ ಏನೇ ಇಲ್ಲ. ಪ್ರಾತಿಕಾಮಿ ಅಂತ ಕರ್ಣನ ಒಬ್ಬ ಕೆಲಸದವನು ಮತ್ತು ದುಶ್ಯಾಸನ ಹೋಗ್ತಾರೆ. ಹೋಗಿ ಇದ್ದಾಗ ಅವ್ರು ಹೇಳ್ತಾರೆ, ನಾನು ರಜಸ್ವಲಾಗಿದೆ. ಅವ್ರು ಒತ್ತಂಬದಿಗೂ ಅವಳನ್ನು ಬರಲಿಕ್ಕೆ ಹೇಳ್ತಾರೆ, ಆದರೆ ಮೈ ಕೈ ಹಾಕುವುದಿಲ್ಲ. ಕೊನೆಗೆ ಸಭೆ ಮಧ್ಯದಲ್ಲಿ ಇವಳು ಆರ್ತನಾದ ಮಾಡ್ತಾ ಇರುವಾಗ ಹುಟ್ಟುದುವರಂ ಕೈ ತಂದು, ಬಟ್ಟೆಯನ್ನು ಹಿಡಿಲಿಲ್ಲ, ಹುಟ್ಟುದುವರಂ ಕೈ ತಂದು ಅಂತ ಹುಟ್ಟ ಬಟ್ಟೆಯವರೇ ಕೈತ ಹಾಕಿದ್ರು. ಆದರೆ ಬಟ್ಟೆ ಹಿಡಿದಿಲ್ಲ, ಕೃಷ್ಣನ ಪ್ರತ್ಯಕ್ಷ ಆಗುವುದಿಲ್ಲ, ಅಕ್ಷಯ ವಸ್ತ್ರ ಯಾವುದೂ ಇಲ್ಲ. ನನಗೆ ಇದನ್ನು ನೀವು ಭಾಗವ ನಾನು ಮುಂದೆ ಓದ್ತೇನೆ. ಯಾಕೆ ಮುಖ್ಯ ಅಂತ ಹೇಳಿದರೆ, ಒಂದು ಇಡೀ ನಾವು ಹೇಳಿದ ಮರ್ಯಾದೆ ಅಂತ ಹೇಳ್ತೇವಲ್ಲ, ಒಂದು ಕಾವ್ಯ ಓದುವಾಗಲೂ ನಮಗೇನಾಗ್ತದೆ ಅಂದರೆ ಅದು ಒಂದು ರೀತಿ ಜಾಸ್ತಿ ಆಯಿತು ಅಂತ ಅನಿಸ್ಬಾರ್ದು. ಇವನಲ್ಲಿ ಆ ಕಾರಣಕ್ಕೆ ಕೃಷ್ಣನ ಪವಾಡವನ್ನು ತೆಗಿಬೇಕಂತ ಅಷ್ಟೇ ಅಲ್ಲ, ಒಂದು ಹೆಣ್ಣಿಗೆ ಒಂದು ಗೌರವ ಮಾನ್ಯ ಬೇಕು ಅಂತ. ಅಷ್ಟು ಮಾತ್ರವಲ್ಲ, ಆ ಭಾಗ ನಾನು ಮುಂದೆ ಓದ್ತೇನೆ. ಎಲ್ಲರೂ ಮೌನವಾಗಿರ್ತಾರೆ ಗಂಡಂದಿರು. ಇದು ವ್ಯಾಸ ಭಾರತದಲ್ಲಿ ನಾನು ಇಲ್ಲ. ಆ ವೇಳೆಗೆ ಮೊದಲು ಪ್ರತಿಜ್ಞೆ ಮಾಡುವುದು ದ್ರೌಪದಿ, ಆಮೇಲೆ ಭೀಮ. ಇದು ಮೂಲ ಭಾರತದಲ್ಲಿ ಮೊದಲು ಅವಳೇನಾಗ್ತಾ ಇದ್ದಾರೆ. ಬಹುಶಃ ಯಾರೋ ಶ್ರೀವಾದಿಯವರು ಕೂಡ ಅದನ್ನು ಗಮನಿಸಬೇಕಾದ್ದೇನೆಂದರೆ, ಮೊದಲು ಅವಳು ತನ್ನ ಪ್ರತಿಭಟನೆಯನ್ನು ಮಾಡ್ತಾಳೆ. ಅದಕ್ಕೆ ಪೂರಕವಾಗಿ ಈತ ತಾನೇನೇನು ಇವನನ್ನು ಹೊಟ್ಟೆಯನ್ನು ಸೀಳುವುದಾಗಲಿ, ಎದೆಯನ್ನು ಸೀಳುವುದಾಗಲಿ, ತೊಡೆಯನ್ನು ಮುರಿಯುವುದಾಗಲಿ ಇದನ್ನು ಪ್ರತಿಜ್ಞೆ ಮಾಡ್ತಾರೆ. ಆಗ ನಾನು ಓದ್ತೇನೆ. ಇದನ್ನು ಯಾಕೆ ನಾನು ಪ್ರಸ್ತಾವ ಮಾಡ್ತೇನೆ ಅಂದರೆ, ಇದನ್ನೆಲ್ಲವನ್ನು ತರುವಾಗಲೂ ಕೂಡ ಪಂಪನಲ್ಲಿ ಹೇಗಿದೆ, ಮನುಷ್ಯ ಸ್ವಭಾವಗಳನ್ನು ಹೇಳಬೇಕು, ಮನುಷ್ಯನ ಹೇಗಿರಬೇಕು. ಆದ ಕಾರಣವೇ ಕಾಗದ ಭೋಗದ ಅಕ್ಕರದ ಗೇಯದ ಗಟ್ಟಿಯ ಅಲಂಪಿನ ಎತ್ತುಗಳಿಗೆ ಆಗರವಾದ ಮಾನಸನೇ ಮಾನಸ. ನೀವು ಅನೇಕ ಬಾರಿ ಮನುಷ್ಯ ಅನ್ನೋ ಶಬ್ದವನ್ನು ಪಾಪ ಬಳಸ್ತಾರೆ. ಮನುಷ್ಯ ಹೇಗಿರಬೇಕು ಅಂದರೆ, ಆತ ಕೆಲವು ನಿಯಮಗಳನ್ನು ಪಾಲಿಸಬೇಕು, ಬದುಕಿನಲ್ಲಿ ಕೆಲವು ಆದರ್ಶಗಳನ್ನು ಪಾಲಿಸಬೇಕು. ಅದು ತ್ಯಾಗ ಅಥವಾ ಭೋಗ. ಭೋಗ ಅಂತ ಹೇಳಿದ ಕೂಡಲೇ ಕೇವಲ ಗಂಡು ಹೆಣ್ಣಿನ ಸಂಬಂಧ ಅಲ್ಲ. ಒಂದು ಒಳ್ಳೆಯ ಊಟ ಮಾಡುವುದು ಕೂಡ ಭೋಗ, ಒಳ್ಳೆಯ ಒಂದು ಸಂಗೀತ ಕೇಳೋದು ಒಂದು ಭೋಗ. ಅಂದರೆ ಒಂದು ಕನಸಾಯಿರ ಅಂತ ಹೇಳ್ತಾರಲ್ಲ, ರಸಿಕ ಅಂತ ಹೇಳೋದು, ಈ ರೀತಿ ಒಂದು ಸಹೃದಯ ಅಂತ ಹೇಳುವಂಥದ್ದು. ಹಾಗಾಗಿ ಅವನಲ್ಲಿಗೆ ನೀವು ಕಾಣಬೇಕು, ಅವನು ಈ ಮಾವು ಮತ್ತು ಮಲ್ಲಿಗೆಯ ಬಗ್ಗೆ ಅಷ್ಟು ಪ್ರೀತಿ ಯಾಕೆ ಅಂತ ಹೇಳಿದ್ರೆ, ಕೊನೆಗೆ ಅವನ ಆದಿಪುರಾಣದಲ್ಲಿ ಮಾವಿನ ಮರಕ್ಕೂ ಮತ್ತು ಮಲ್ಲಿಗೆಗೂ ಮದುವೆ ಮಾಡಿಸ್ತಾನೆ ಆದಿಪುರಾಣದಲ್ಲಿ. ಅಂದರೆ ಅವನಿಗೆ ಅವ್ರು ಬಹಳ ಪ್ರೀತಿ. ಅಂದರೆ ಏನಾಗ್ತದೆ ಅಂತ ಹೇಳಿದರೆ, ಒಂದು ನಿಸರ್ಗದಲ್ಲಿರುವ ಒಂದು ಪ್ರೀತಿಯ ಜೊತೆಗೆ ಕೆಲವು ಆಸಕ್ತಿಗಳು ಇರ್ತಾರಲ್ಲ, ಈ ಆಸಕ್ತಿಯ ದೃಷ್ಟಿಯಲ್ಲಿ ಇದು ಮನುಷ್ಯರು. ಅದು ಇನ್ನೊಂದು ಸಂದರ್ಭ, ಅದನ್ನು ನಾನು ಮುಂದೆ ಕೊಟ್ಟು ಮಾಡ್ತೇನೆ. ಕಾಂಡವನ ದಹನದ ವೇಳೆಗೆ ಅಗ್ನಿ ಬ್ರಾಹ್ಮಣ ವೇಷದಲ್ಲಿ ಬಂದು ಇವನಲ್ಲಿ ಹಸಿವಾಗ್ತದೆ ಅಂತ ಕೇಳ್ತಾನೆ. ಯಾರ ಹತ್ರ? ಅರ್ಜುನ ಒಪ್ಕೊಳ್ತಾನೆ. ಏನು ಅಂತ ಕೇಳಿ, ಹಸಿವಾದರೆ ಏನು ಬೇಕು ಅಂತ ಕೇಳೋದಿಲ್ಲ, ಆಯ್ತು ಒಪ್ಕೊಳ್ತಾರೆ. ಕೊನೆಗೆ ಇವನು ಕೇಳೋದೇನು, ಇಡೀ ಕಾಂಡವನವನ್ನು ತನಗೆ ಆಹಾರ ಬೇಕು. ಆಗ ಕೃಷ್ಣ ಬಂದು ಹೇಳ್ತಾನೆ, ನೋಡು ಅವನು ಶ್ವೇತಕೃಷ್ಣ ಕಾರಕ. ಯಾರು? ಇವನಿಗೆ ಹೇಳೋದು, ಅಗ್ನಿಗೆ ಹೇಳೋದು. ಕೃಷ್ಣನೇ ಅಗ್ನಿಗೆ ಹೇಳೋದು. ಅವನು ಮಹಾ ವಂಚಕ, ಶ್ವೇತಕೃಷ್ಣ ಮಹಾಕಾರಕ, ಬೆಳ್ಳಗೆದ ಕಪ್ಪು ಮಾಡೋದು. ನೀನು ಏನು ಮಾತು ಕೊಡ್ತೀಯ? ಆ ಮಾತ ಹಿಂದೆಗೆ ತಗೋ. ನೋಡು, ಇಡೀ ವನ ಇಂದ್ರ
ಇಂದ್ರ ಅದನ್ನು ತನ್ನ ರಕ್ಷಣೆಯಲ್ಲಿ ಮಾಡುವನು. ಎಷ್ಟು ಇಂದ್ರ ಅದನ್ನು ಕಾಪಾಡಿದ್ದಾನೆ ಅಂದರೆ, ಒಂದು ಬಾರಿ ಶಚಿ ಅದರಿಂದ ಒಂದು ಹೂ ತೆಗೆದಂತೆ ಕೂಡಲೇ ಅವಳಿಗೆ ಹೊಡೆದಂತೆ, ಶಚಿಗೆ ಹೊಡೆದಂತೆ. ಅಂದರೆ ಗಂಡ ಹೆಂಡತಿ ಹೊಡಿಬಾರದು, ಅದೇನಾಗಿದೆ ಹೂ ತೆಗೆದ ಅಂದರೆ ಅಷ್ಟು ಪ್ರೀತಿಯಿಂದ ನೋಡಿಕೊಂಡ ಈ ಮನವನ್ನು ನೀನು ಹೇಗೆ ಅವನಿಗೆ ಬೆಂಕಿಗೆ ಆಹಾರ ಕೊಡ್ತೀಯ. ಅವಳಿಗೆ ಒಂದು ಮಾತು ಬರ್ತದೆ ಪಂಪವರ್ತದಲ್ಲಿ, ಬಹಳ ಅದ್ಭುತವಾದ ಮಾತು. ಒತ್ತಿ ತರುಂಬಿನಿಂದ ರಿಪುಭೂಜ ಸಮಾಜದ ಬೆರ್ಗಳಂ ಲಭಕ್ಕೆತ್ತ. ಒತ್ತಿ ತರುಂಬಿನಿಂದ ರಿಪುಭೂಜ ಸಮಾಜದ ಬೆರ್ಗಳಂ ಲಭಕ್ಕೆತ್ತದೆ. ಬಂದು ತನ್ನ ಮರಬಕ್ಕಡೆ ಕಾಯದೆ, ಬಂದು ತನ್ನ ಮರಬಕ್ಕಡೆ ಕಾಯದೆ. ಒಂದು ವೇಳೆ ಇದ್ದರೆ ನಾವು ಮನುಷ್ಯರ, ನಾವು ಹುಳುಗಳು ಮಾತ್ರ. ಅಜಾಂಡವೆಂಬುದೊಂದು ಹತ್ತಿಯ ಕಣ್ಣೊಳಿರುವ ಹುಳುವಲ್ಲದೆ ಮಾನಸನೇ ಮುರಾಗ್ತದೆ. ನಾವು ಮನುಷ್ಯರಾದವರಿಗೂ ಹುಳುವಿಗೆ ವ್ಯತ್ಯಾಸ ಅಂತ ಹೇಳಿದರೆ, ನಮಗೊಂದು ತತ್ವ ಇದೆ, ಒಂದು ಆದರ್ಶ ಇದೆ, ಒಂದು ಮೌಲ್ಯ ಇದೆ. ಆದ ಕಾರಣ ನಾವು ಒಂದು ಮಾತು ಕೊಟ್ಟು ನಾಳೆ ದಿನ ಅದಾಗುವುದಿಲ್ಲ ಅಂತ ಹೇಳಿದರೆ, ವಚನಭ್ರಷ್ಟರಾದರೆ, ಅಥವಾ ನಾವು ನಾನು ಸುಳ್ಳು ಹೇಳಿದರೆ ಅದು ನಾವೇನಾಗ್ತೇವೆ ಅಂದರೆ, ಅಜಾಂಡವೆಂಬುದೊಂದು ಹತ್ತಿಯ ಕಣ್ಣೊಳಿರುವ ಹುಳುವಲ್ಲದೆ ಮಾನಸನೇ ಮುರಾಗ್ತಕ್ಕ. ಕೃಷ್ಣ, ನಾವು ಒಂದು ಹತ್ತಿಯ ಒಳಗಡೆ ಹಣ್ಣು ಒಂದು ಹುಳ ಇದ್ದರೆ ಅದು ಹುಳ ಸ್ವಲ್ಪ ಕಾಲ ಇದ್ದು ಸತ್ತು ಹೋಗ್ತದೆ. ನಮ್ಮ ಇಡೀ ಬ್ರಹ್ಮಾಂಡ ಒಂದು ಹತ್ತಿ ಹಣ್ಣು ಅಂತ ಹೇಳಿ ನಾವೆಲ್ಲ ಒಂದು ಹುಳಗಳಾಗಿದ್ದರೆ ನಮ್ಮದು ಬದುಕು ಅಷ್ಟೇನಾ? ನಮಗೇನು ಬದುಕಿನಲ್ಲಿ ಒಂದು ಆದರ್ಶ ಅಂತ ಇಲ್ವ, ಮೌಲ್ಯ ಅಂತ ಇಲ್ವ, ಬದುಕೊಂದು ಒಂದು ನಿಲುವು ಅಂತ ಇಲ್ವ? ಅದು ಈಗ ನೀವು ಬಹುಶಃ ಕಾಫ್ಕನನ್ನು ಓದಿದರೆ, ಅವನ ಮೆಟಮಾರ್ಫೋಸಿಸ್, ಅದು ರೂಪಾಂತರ ಗಿರಿಯ ಅನುವಾದ ಮಾಡಿ ನೋಡಿದರೆ ಅಲ್ಲಿ ಬಹಳ ಅದ್ಭುತ ಆಗಿದೆ. ಮನುಷ್ಯ ಬೆಳಿಗ್ಗೆ ಇದ್ದಾಗ ಹುಳ ಆಗಿಬಿಟ್ಟ. ಭಾಳ ನೀವು ಕಾಫ್ಕನನ್ನು ಓದಬೇಕು, ಎಕ್ಸಿಸ್ಟೆನ್ಷಿಯಲಿಸಮ್ ಬಂದ ಮೇಲೆ. ಆಗೇನಾಗ್ತದೆ, ಅವ್ರ ಮನೆಯವರೆಲ್ಲ ಅವ್ರ ಹುಳ ಅಂತೇಳಿ ನೋಡ್ಕೊಳ್ತಾರೆ. ಅವನಿಗೆ ಮನುಷ್ಯರ ಪ್ರಜ್ಞೆ ಇರ್ತದೆ, ಭಾಳ ಕಷ್ಟ. ಈ ಹುಳಗಳಿಗೆ ಮನುಷ್ಯರ ಪ್ರಜ್ಞೆ ಇರ್ತದೆ, ಜನಗಳ ಹುಳ ತಿಳ್ಕೊಳ್ತಾರೆ. ನೀವು ಭಾಳ ಮನುಷ್ಯರ ಒಂದು ನೋವು ಎಷ್ಟೋ ಬಾರಿ ನೀವು ನೋಡಬೇಕು. ಬಹಳ ಹಿರಿಯರಾದವರು ಕಾಯಿಲೆ ಬಿದ್ದಾಗ ಕೆಲವು ಬಾರಿ ಅವರನ್ನು ಏನು ಮಾಡ್ತಾರೆ ಅಂದರೆ, ಎಲ್ಲೋ ಒಂದು ಕಡೆ ಮಲಗಿರ್ತಾರೆ. ಅವರಿಗೆ ಪ್ರಜ್ಞೆ ಇದೆ, ಆದರೆ ಇವರು ನಿರ್ಲಕ್ಷ್ಯ ಮಾಡ್ತಾರೆ. ಆಗೇನಾಗ್ತದೆ ಅಂದರೆ, ಈ ರೀತಿಯಲ್ಲಿ ನಾವು ಬದುಕಬೇಕಲ್ಲ ಅಂತ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ, ನೋವು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಹುಳದ ಹಾಗೆ ನಾವು ಬದುಕಬೇಕು ಅಂತ ಅಂದರೆ ಮನುಷ್ಯರ ಈ ಮನುಷ್ಯ ಅನ್ನುವ ಶಬ್ದವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಪಾಪ ಎತ್ತುವ ಕಾರಣ ಯಾಕೆ ಅಂತ ಹೇಳಿದರೆ, ಬದುಕು ಅನ್ನುವಂಥದ್ದು ಕೇವಲ ನಮಗೆ ಸ್ವಾರ್ಥಕ್ಕಾಗಿ ಇರುವಂಥದ್ದಲ್ಲ. ಈ ಒಂದು ಅಂಶವನ್ನು ನಾವು ಗಮನಿಸಬೇಕು. ಇನ್ನೊಂದು, ನಾವು ಅದನ್ನು ಭಾಗಗಳನ್ನು ಮುಂದೆ ಉಲ್ಲೇಖ ಮಾಡ್ತೇನೆ. ಸಾಮಾನ್ಯವಾಗಿ ಒಂದು ಕಾವ್ಯವನ್ನು ನೀವು ಪ್ರಾಚೀನ ಕಾವ್ಯ ಆಗಲಿ ಯಾವುದನ್ನು ಓದುವಾಗಲೂ ಅದಕ್ಕೆ ಕವಚ ಅಂತ ಒಂದಿರ್ತದೆ, ಅದಕ್ಕೆ ತಿರುಳು ಅಂತ ಒಂದಿರ್ತದೆ. ಈಗ 14 ಆಶ್ವಾಸಗಳಿವೆ ಈ ಕಾವ್ಯದಲ್ಲಿ. ಒಟ್ಟು 14 ಆಶ್ವಾಸಗಳಿವೆ ಪಂಪ ಭಾರತದಲ್ಲಿ. ಅಂದರೆ ಈ 14 ಆಶ್ವಾಸದ ಆರಂಭ ಮತ್ತು ಒಟ್ಟು 1609 ಪದ್ಯಗಳಿವೆ. 14 ಆಶ್ವಾಸಗಳು ಮತ್ತು 1609 ಪದ್ಯಗಳು ಮತ್ತು ಗದ್ಯ, ವಚನಾಂತ ಗದ್ಯಗಳು. ಈ ಪ್ರತಿ ಆಶ್ವಾಸದ ಆರಂಭ ಮತ್ತು ಕೊನೆ ಹೇಗಾಗ್ತದೆ ಅಂದರೆ, ಆತ ಕಥೆಯ ನಾಯಕನಾಗಿ ಅರ್ಜುನನ್ನು ಇಟ್ಟುಕೊಂಡು ಅವನನ್ನು ತನ್ನ ಆಶ್ರಯದಾತ ಅರಿಕೇಸರಿಗೆ ಸಮೀಕರಣ ಮಾಡಿ ಬರೀತಾನೆ. ಹಾಗಾಗಿ ನೀವು ಹೊಗಳಿಕೆ ಅನ್ನೋದು ಆರಂಭ ಕೊನೆಯಲ್ಲಿ ಹೊಗಳಿಕೆ ಇದೆ. ನಾನು ಎಷ್ಟೋ ಬಾರಿ ಅದನ್ನು ತಮಾಷೆ ಮಾಡೋದಂತ, ಬಹುಶಃ ಅವನ ಒಡೆಯ ನಿನಗೆ ಇವನು ಏನಾಗಿದೆ ಅಂದರೆ, ಆರಂಭ ಸರ್ ನಿಮ್ಮ ಬಗ್ಗೆ ಇಟ್ಟು ಬರ್ತೇನೆ, ಹೊಗಳಿ ಬರ್ತೇನೆ, ಆಯ್ತು ನೀನು ಮನೆಗೆ ಹೋಗು, ಆಮೇಲೆ ಮತ್ತೆ ಬೈಯುವುದೆಲ್ಲ ಬೈತಾರೆ ಅವ್ರು. ಕೊನೆಯಲ್ಲಿ ಅವರು ಇದಂತ ಏನಾಯಿತು ಅಂತ ಮಂಗಳಾರ್ಥ ಬಂದು, ಇಲ್ಲ ನಿಮ್ಮ ಬಗ್ಗೆ ಒಂದು 5 ಪದ್ಯ ಹೊಗಳಿ ಬರ್ತೇನೆ. ಮಧ್ಯದಲ್ಲೆಲ್ಲ ಇವನಿಗೆ ಬೇಕಾದಾಗ ಬರ್ತಾರೆ. ಆರಂಭದಲ್ಲಿ ಅದರಿಂದ ನಾವು ಕಾವ್ಯ ಓದುವರು ಏನು ಮಾಡಬೇಕು ಅಂದರೆ ತಿರುಳಿ ಹೋಗ್ಬೇಕು. ಎಷ್ಟೋ ಮಂದಿ ಹಿಂದೆ ಹೇಳಿದ್ದುಂಟು, ಇವನು ಊಳಿಗಮಾನ್ಯ ವ್ಯವಸ್ಥೆಯ ಪ್ರತಿನಿಧಿ ಪಂಪ. ನೀವು ಒಬ್ಬ ಕವಿಯನ್ನು ಕಾವ್ಯ ಓದುವ ಕ್ರಮ ಹೇಗೆಂದರೆ ಅದಕ್ಕೆ ಕೆಲವು ಸಾಂಪ್ರದಾಯಿಕ ಇದೆ. ನಮ್ಮಲ್ಲಿ ಆರಂಭದಲ್ಲಿ ಒಂದು ಪ್ರಾರ್ಥನೆ ಮಾಡೋದು, ಕೊನೆಗೆ ಒಂದು ನಾರಪಡ ಇದೆಲ್ಲ ಉಂಟು, ಅದು ಮಾಡಲೇಬೇಕು, ಬೇರೆ. ಆದರೆ ಒಳಗಡೆ ನೀವು ಮಾತಾಡೋದು ಬೇರೆ ಇರ್ತದೆ. ಎಷ್ಟೋ ಬಾರಿ ನಾವು ಕಾರ್ಯಕ್ರಮಗಳಲ್ಲಿ ಯಾರೊಬ್ಬರು ಆರಂಭದಲ್ಲಿ ಧಾರ್ಮಿಕ ಪ್ರವಚನ ಮಾಡ್ತಾರೆ, ನಾವು ಸುಮ್ಮನೆ ಕೂತ್ಕೊಂಡಿರ್ತೇವೆ. ನಾವು ಮತ್ತೆ ಅದಕ್ಕೆ ಬೇರೆ ಹೇಗೆ ನಾವು ಮಾತಾಡೋದು, ಅದೇ ತೊಂದರೆ ಇಲ್ಲ. ಅದು ಏನಾಗ್ತದೆ ಅಂದರೆ, ಎಷ್ಟೋ ಬಾರಿ ಒಂದು ಕಾವ್ಯದ ಒಳಗಡೆ ಪ್ರವೇಶ ಮಾಡಿದಾಗೆಲ್ಲ ನಮಗೆ ಸೂಕ್ಷ್ಮ ಅರ್ಥ ಆಗ್ತದೆ. ಇಲ್ಲಿ ಪಂಪನಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಹೇಗೆ ಅಂದರೆ, ಅವನ ಇಡೀ ಕಾವ್ಯ ನೀವು ಗಮನಿಸುವಂಥದ್ದು, ಅವನದನ್ನು ಅರ್ಜುನನ್ನ ಕಥಾನಾಯಕ ಯಾಕೆ ಮಾಡಿದೆ. ಉದಾಹರಣೆಗೆ ಆ ಬಳಿಕ ಬಂದ ರನ್ನ ಭೀಮನನ್ನ ಕಥಾನಾಯಕ ಮಾಡಿದ. ಅದರ ಬಗ್ಗೆ ಇತ್ತೀಚೆಗೆ ಒಂದು ಸಣ್ಣ ಸಂಶೋಧನೆ ನನ್ನ ಗಮನಕ್ಕೆ ಬಂತು. ಸಂಸ್ಕೃತದಲ್ಲಿ ಅರ್ಜುನ ಚರಿತ ಅಂತ ಒಂದು ಕಾವ್ಯ ಬಂದಿದೆ. ಅರ್ಜುನ ಚರಿತ ಅಂತ ನನಗೆ ಅದರ ಉಲ್ಲೇಖ ಸಿಕ್ತು.
ಅರ್ಜುನ ಚರಿತ ಅಂತ ಒಂದು ಕಾವ್ಯ ಸಂಸ್ಕೃತದಲ್ಲಿ ಬಂದಿರುವಂಥದ್ದು. ಆಮೇಲೆ ಕನ್ನಡದಲ್ಲಿ ಅರ್ಜುನ ಜೋಗಿಯ ಹಾಡು ಅಂತ ಒಂದಿದೆ. ಅರ್ಜುನ ಜೋಗಿಯ ಹಾಡು ಅಂತ ಕನ್ನಡದಲ್ಲಿ ಅವು ಜನಪದದಲ್ಲಿ ಬಹಳ ಜನಪ್ರಿಯವಾಗಿರುವಂಥದ್ದು. ಹಾಗಾಗಿ ಬಹುಶಃ ಆ ಎಲ್ಲ ಆಲೋಚನೆ ಇಟ್ಟುಕೊಂಡು ಅರ್ಜುನನ ಕಥೆಯ ನಾಯಕನಾಗಿ ಮಾಡಿ ಅರಿಕೇಸರೊಟ್ಟಿಗೆ ಹೋಲಿಸಿಕೊಂಡ ಒಂದು ಪ್ರಯೋಗವನ್ನು ಹಂಪ ಮಾಡಿರ್ಬೋದು. ಇದು ಒಂದು ಸ್ವಲ್ಪ ನಾನು ಊಹೆಯಾಗಿ ಮಾತ್ರ ಇದನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಯಾಕೆಂದರೆ ಅದು ಸಾಧ್ಯ ಇದೆ ಅಂತ, ಆ ಥರದೊಂದು ಸಾಧ್ಯ ಸಾಧ್ಯ. ಯಾಕೆಂದರೆ ಇದು ಕೇವಲ ಅರಿಕೇಸರಿಗಾಗಿ ಅರ್ಜುನ ಮಾಡಿದ ಅರ್ಜುನ ಚರಿತ ಎನ್ನುವ ಒಂದು ಕಾವ್ಯದ ಮಾದರಿಯಲ್ಲಿ ಇಡೀ ಮಹಾಭಾರತವನ್ನು ನೋಡುವಂಥ. ಈಗ ನೀವು ತಮಿಳುನಾಡಿಗೆ ತಿರುಪತಿಗೆ ಹೋದರೆ ಅಲ್ಲಿ ದ್ರೌಪದಿ ಕೇಂದ್ರಿತವಾದಂಥ ಕಾವ್ಯ. ನಾನು ತಿರುಪತಿಯನ್ನು ಅಲ್ಲಿ ನೋಡಿದ್ದೇನೆ ತಮಿಳುನಾಡಿನಲ್ಲಿ. ಅದು ದ್ರೌಪದಿಯಲ್ಲಿ ಮುಖ್ಯ, ಅಲ್ಲಿ ಯಾರ ನಾಯಕ ದ್ರೌಪದಿ. ಹಾಗಾಗಿ ಒಂದು ಈ ಮಹಾಭಾರತದ ಬಹಳ ದೊಡ್ಡ ಸಂಗತಿ ಏನಂದರೆ ಅದರ ಬಗ್ಗೆ ಅನೇಕ ವಿದೇಶಿ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಬಹುಶಃ ಇಷ್ಟು ಒಂದು ಸವಾಲಿನ ಕಾವ್ಯ ಯಾವುದೂ ಇಲ್ಲ. ರಾಮಾಯಣ ಕೂಡ ಇದರ ಮುಂದೆ ಏನು ಮಾಡಲ್ಲ. ಯಾಕಂದರೆ ಈ ಯಾಕಂದರೆ ಇಲ್ಲಿ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ರೀತಿಯಲ್ಲಿ ವರ್ತಿಸ್ತಲೂ ಒಂದು ಸಂಘರ್ಷ ಉಂಟು ಮಾಡ್ತಾರೆ. ಹಾಗಾಗಿ ಇಲ್ಲಿ ನಿಮಗೆ ಒಂದು ಕಾಲಕ್ಕೆ ನಾಯಕ ಖಳನಾಯಕ ಅಂತ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಿದರೆ ಅವುಗಳು ಬೇರೆ ಬೇರೆ ರೀತಿಯ ಅರ್ಥವನ್ನು ಕೊಡ್ತಾ ಹೋಗ್ತವೆ. ಹಾಗಾಗಿ ಅರ್ಜುನ ಅರಿಕೇಸರಿ ಸಮೀಕರಣ ಇದ್ದರೂ ಕೂಡ ವಾಸ್ತವಿಕವಾಗಿ ಕಥೆಯಳು ತಗೊಳ್ಚಿ ಪೋಲಿ ಪೊಡೆ ಎನಗೆ ಅಳ್ತಿಯಾದುದು ಗುಣಾರ್ಣ ಭೂಭುಜನಂ ಕಿರೀಟಿಯು. ಕಥೆಯಳು ತಗುಳ್ಚಿ ಹೋಲಿಸಿ ಸೇರಿಸಿ ಹೋಲಿಪಡೆ ಹೋಲಿಸಲು ಎನಗೆ ಅಳ್ತಿಯಾದ ನನಗೆ ಪ್ರೀತಿಯಾಯಿತು ಗುಣಾರ್ಣವ ಭೂಭುಜನಂ ಕಿರೀಟಿಯಳು. ಅಂದರೆ ಇದು ಹೇಳ್ತಾ ಇರುವಾಗಲೂ ಕೂಡ ಅವನಿಗೆ ಒಂದು ಕಡೆ ಅವನ ಕಾಗದ ಕೊನೆಯಲ್ಲಿ ಹೇಳ್ತಿದ್ದಾನೆ. ನಾನು ಮೊನ್ನೆ ಪೋಲೆಂಡ್ನ ನಮ್ಮ ಪ್ರೊಫೆಸರ್ ಜೊತೆ ಚರ್ಚೆ ಮಾಡಿ ಇತಿಹಾಸ ಕಥೆಯನ್ನು ಒಂದು ಕೊಡುತ್ತಾರೆ. ಇತಿಹಾಸ ಕಥೆ ನಾನು ಹೇಳಿದ್ದೇನೆ. ಇತಿಹಾಸ ಕಥೆ ಅನ್ನೋ ಶಬ್ದವನ್ನು ನಮ್ಮ ಸುಮ್ಮನೆ ನಾವು ಹೇಳಿದ್ದು, ಅದರ ಅರ್ಥವನ್ನು ನಾವು ಹೆಚ್ಚು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಇತಿಹಾಸ ಕಥೆ ಅನ್ನೋದಕ್ಕೆ ಸರಳವಾದ ಅರ್ಥ ಏನು ಅಂತ ಹೇಳಿದರೆ ಯಾವುದು ಅರಿಕೇಸರಿ ಮತ್ತು ಅವರ ವಂಶ, ಚಾಲುಕ್ಯ ವಂಶ ಮತ್ತು ಪುರಾಣದ ಜೊತೆಗೆ ಹೋಲಿಸಿದ್ದು ಇಷ್ಟೇ ಅಲ್ಲ. ಯಾವುದೇ ಒಂದು ಕಾವ್ಯಕ್ಕೆ ನಾವು ಇಂಗ್ಲೀಷಲ್ಲಿ ಪ್ಯಾರಡೈಮ್ ಅಂತ ಹೇಳ್ತೇವೆ. 3 ಮುಖ್ಯವಾದ ಅದಕ್ಕೆ ಅವಯವಗಳ ಸಂಬಂಧ ಇರ್ತದೆ. ಒಂದು ಕಾಲ, ಇನ್ನೊಂದು ದೇಶ ಅಥವಾ ಪ್ರದೇಶ, ಮತ್ತೊಂದು ಪರಿಸರ ಅನ್ನುವಂಥದ್ದು ಟೈಮ್, ಆಮೇಲೆ ಯಾವುದು ಸ್ಪೇಸ್ ಮತ್ತು ಎನ್ವಿರಾನ್ಮೆಂಟ್ ಅಥವಾ ಮೀಡಿಯಾ ಅಂತ ಇಂಗ್ಲೀಷಲ್ಲಿ ಇದೆ. ಮೀಡಿಯಾ ಅಂತ ಎನ್ವಿರಾನ್ಮೆಂಟ್, ಪರಿಸರ. ಸಾಮಾನ್ಯವಾಗಿ ಯಾವುದೋ ಒಂದು ಕಾವ್ಯವೂ ಕೂಡ ಅವು ಮಹಾಭಾರತ ಬಗ್ಗೆ ಬರೆದರೂ ಕೂಡ ಅದನ್ನು ಬರೆದಂತಹ ಕಾಲ, ಅದನ್ನು ಬರೆದಂತಹ ಅದು ಕೆಲಸ ಮಾಡಿದ ಪ್ರದೇಶ, ಪರಿಸರ ಮತ್ತು ಪರಿಸರ 10ನೇ ಶತಮಾನ ಇವನು ಬರೆದಂಥದ್ದು. ಅದು ಒಂದು ಕ್ಷಾತ್ರಯುಗ, ವೀರಯುಗ. ಹಾಗಾಗಿ ಮತ್ತೆ ಮತ್ತೆ ಇವನ ಕೃತಿಯಲ್ಲಿ ವೀರ ಮತ್ತು ತ್ಯಾಗ ಅನ್ನುವ 2 ಪರಿಕಲ್ಪನೆಗಳು ಬರ್ತವೆ. ವೀರ ಅಂದರೆ ಪರಾಕ್ರಮ, ಶೌರ್ಯ ಅಂತ, ತ್ಯಾಗ ಅಂದರೆ ತ್ಯಾಗ, ದಾನ ಅನ್ನೋದು. ಆದರೆ ಅದನ್ನು ಅವನು ವಿಸ್ತರಿಸ್ತಾ ಹೋಗ್ತಾರೆ. ಅಂದರೆ ಅದು ನೀವು ಆ ಕಾಲಕ್ಕೆ ನೋಡಿದರೆ, ಸಾಮಾನ್ಯ ಶಾಸನದ ವಿದ್ಯಾರ್ಥಿ ಗೊತ್ತಿದೆ, ಬಹುತೇಕವಾಗಿ 10ನೇ ಶತಮಾನ 9, 11 ಈ ಕಡೆ ಸಿಕ್ಕುವುದೆಲ್ಲ ಒಂದು ವೀರಗಲ್ಲುಗಳು, ಹೀರೋ ಸ್ಟೋನ್ಸ್ ಅಥವಾ ದಾನಶಾಸ್ತ್ರಗಳು, ಗ್ರ್ಯಾಂಡ್ ಸ್ಟೋನ್ಸ್. ಯಾಕೆ ವೀರಗಲ್ಲುಗಳು ಸಿಗ್ತವೆ, ದಾನಶಾಸ್ತ್ರ ಸಿಗ್ತವೆ ಅಂತ ಹೇಳಿದರೆ, ಈ ಯುದ್ಧ ಅನ್ನುವಂಥದ್ದು ನಮ್ಮ ಪ್ರಾಚೀನ ಕರ್ನಾಟಕದ ಒಂದು ಮುಖ್ಯ ಭಾಗ. ನಿಮಗೆ ಎಷ್ಟೋ ಬಾರಿ ಉಂಟು ಯುದ್ಧಗಳು ನಡೆದಿರುವಂಥದ್ದು. ಅನೇಕ ಬಾರಿ ತಪ್ಪು ಕಲ್ಪನೆ ಇದೆ. ಒಂದೇ ಧರ್ಮದವರ ನಡುವೆ ಯುದ್ಧ ಆಗಿದೆ, ಒಂದೇ ಕುಟುಂಬದವರ ನಡುವೆ ಯುದ್ಧ ಆಗಿದೆ. ಕಲ್ಯಾಣಿ ಚಾಲುಕ್ಯರಿಗೂ ಮತ್ತು ಬಾದಾಮಿ ಚಾಲುಕ್ಯರಿಗೂ ಯುದ್ಧ ಆಗಿದೆ. ಅವರು ಒಂದೇ ಚಾಲುಕ್ಯರು, ಒಂದೇ ವಂಶ. ಈಗ ನೀವು ಕರಾವಳಿ ನೋಡಿದ್ರು ಕೂಡ ವೈರರಸರು, ಬಂಗರು, ಚೌಟರು ಎಲ್ಲರೂ ಜೈನರು, ಅವರ ನಡುವೆ ಯುದ್ಧ ಆಗಿದೆ. ಆದರೆ ಯುದ್ಧ ಆಗುವುದಕ್ಕೆ ಧರ್ಮ ಕಾರಣ ಅಲ್ಲ, ಯುದ್ಧ ಆಗುವುದಕ್ಕೆ ಜಾತಿ ಕಾರಣ ಅಲ್ಲ, ಯುದ್ಧ ಆಗುವುದಕ್ಕೆ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಕಾರಣ. ತಮಗೆ ಇದು ಬೇಕು, ಭೂಮಿ ಬೇಕು ಹೆಚ್ಚು. ಹಾಗಾಗಿ ಇಡೀ ಮಹಾಭಾರತದಲ್ಲಿ ಕಾಣ್ತಾ ಇರುವಂಥದ್ದು ಹಸ್ತಿನಾವತಿಯ ಪಟ್ಟ ಯಾರಿಗೆ ಬೇಕು ಮತ್ತು ಇಡೀ ಕುರು ದೇಶ ಯಾರಿಗೆ ಸಿಗ್ತದೆ. ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದು ಇಷ್ಟೇ ಕೆಲಸ ಇರುತ್ತೆ. ಎಲ್ಲ ಕಾಲಕ್ಕಿದೆ ಯಾರಿಗೆ ಸಿಗಬೇಕು ಮತ್ತು ಯಾರಿಗೆ ಭೂಮಿ ಸಿಗಬೇಕು. ಯಾಕೆಂದರೆ ಅದು ಅಧಿಕಾರ. ಒಂದು ಬಾರಿ ನೀವು ಅಧಿಕಾರ ಸಿಕ್ಕಿದ್ರೆ ಮತ್ತೆ ಎಲ್ಲೋ ಬಂದು ಬಿಡ್ತದೆ. ಅದನ್ನು ಮುಂದೆ ಭಾಳ ನಾನು ವಿವರಿಸ್ತೇನೆ. ಅಧಿಕಾರ ಸಿಕ್ಕಿದ್ರೆ ಏನೆಲ್ಲ ಆಗ್ತದೆ ಅಂತ ಅದು ಭಾಳ ಚೆನ್ನಾಗಿ ಹೇಳ್ತಾರೆ. ಕಳ್ಳು ಕುಡಿದವರಿಗೂ ಮತ್ತು ಅಧಿಕಾರ ಬಂದವರಿಗೂ ವ್ಯತ್ಯಾಸ ಇಲ್ಲ ಅಂತ ಅದನ್ನು ನಾನು ಆ ಪದ್ಯ ಮುಂದೆ ಓದ್ತೇನೆ ಹೇಗೆ ಅಂತ. ಯಾಕಂದರೆ ಇಲ್ಲಿ ಯಾರು ಕುಡಿಯೋರು ಇಲ್ಲದಿರುವ ಕಾರಣ ಹೇಳ್ಬೋದು. ಯಾಕೆಂತ ಹೇಳಿದರೆ
ಇದು ಬಹಳ ಸ್ವಾರಸ್ಯವಾದ ಒಂದು ಪದ್ಯ ನಾನು ಮುಂದಿನ ಪಾಠದಲ್ಲಿ ವಿವರಿಸ್ತೇನೆ. ಯಾಕೆಂದ್ರೆ ಇದನ್ನ ಲೌಕಿಕ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಒಂದು ಅರ್ಥದಲ್ಲಿ ಏನಾಗಿದೆ ಅಂದ್ರೆ, ಈ ಯುದ್ಧಗಳು ಆಗ್ತಾ ಇದ್ದ ಕಾರಣವೇ ಯುದ್ಧಗಳು ಆಗುವಾಗ ಈ ರಾಜ ನೀತಿಜ್ಞತೆಗಳು ನಡೀತಾರೆ. ನಾವು ಏನನ್ನ ಸ್ಟ್ರಾಟಜಿ ಅಂತ ಕರೀತೇವೆ, ವ್ಯೂಹ ರಚನೆ, ಕಾರ್ಯತಂತ್ರ, ಅದರಲ್ಲಿ ಕುತಂತ್ರವೂ ಇರ್ತವೆ. ಯಾಕಂದ್ರೆ ಅದು ಇರಲೇಬೇಕು, ಅದಿಲ್ಲದ್ರೆ ನೀವು. ಹಾಗಾಗಿ ನೀವು ಮಹಾಭಾರತ ಯುದ್ಧ ಪಂಪನಲ್ಲಿ ನೋಡಿದರೆ ಅನೇಕ ಬಾರಿ ಒಂದು ಪಕ್ಷ ಇನ್ನೊಂದು ಪಕ್ಷ ಎಳ್ಕೊಂಡು ಹೋಗುವಂತ ಸಿಗ್ತದೆ. ಯೂಸನ್ನು ಕೊಂಡೋದ್ರು, ಆಮೇಲೆ ಕರ್ಣನನ್ನು ಸೆಳೆಯಲಿಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತಾ? ಕರ್ಣನನ್ನ ಅವನ ತಾಯಿ ಬರ್ತಾಳೆ, ಸೂರ್ಯ ಬೇಡ ಅಂತ ಹೇಳ್ತಾನೆ, ಕೃಷ್ಣ ಬರ್ತಾನೆ, ಕೊನೆ ತಾಯಿಗೆ ಒಂದು ಬಹಳ ಒಳ್ಳೆ ಮಾತು. ಕರ್ಣ ಅದ್ಭುತ ಕ್ಯಾರೆಕ್ಟರ್ ಪಂಪನಲ್ಲಿ. ಅವ್ರು ಹೇಳ್ತಾರೆ ತಾಯಿ ಅಮ್ಮ, ನಾನು ಈವರೆಗೆ ಬೆಸ್ತರ ಮಗ ಅಂತ ತಿಳ್ಕೊಂಡು ನನ್ನ ನೀತಿ ಬಿಡಲಿಲ್ಲ. ಈಗ ಕುಂತಿಯ ಮಗ ಅಂತ ಹೇಳಿದ್ರೆ ನೀತಿ ಬಿಡ್ಲಿಕ್ಕೆ ಆಗ್ತದೋ ಅಂತ ಕೇಳ್ತೀನಿ. ಇಂಥ ಪ್ರಶ್ನೆ ಇದೆ. ನಾನೊಬ್ಬ ಕ್ಷತ್ರಿಯ ಅಲ್ಲ, ಒಬ್ಬ ಸಾಮಾನ್ಯ ಬೆಸ್ತರ ಸೂತ ಮಗ ಅಂತ ಹೇಳಿದ್ರು ನಾನು ನನ್ನ ನೀತಿ ಬಿಡಲಿಲ್ಲ. ಈಗ ನನಗೆ ಸಂತೋಷ ಆಗಿದೆ ನಿಮ್ಮ ಮಗ ಅಂತ ಹೇಳಿದಾಗ ನಾನು ಕ್ಷತ್ರಿಯದವರು, ಮತ್ತೆ ನಾನು ಈ ಥರ ನೀತಿ ಬಿಡಬೇಕು. ಇದು ತಾಯಿ ಸುಮ್ಮನೆ ಆಗ್ತಾಳೆ, ಏನು ಮಾತಾಡಲಿಕ್ಕೆ ಆಗುದಿಲ್ಲ. ಆದರೆ ಇದು ಈ ಥರದ ಅನೇಕ ಸಂಗತಿಗಳನ್ನು ಹೇಳುವಾಗ ಅದಕ್ಕಾಗಿ ಕೊನೆಯಲ್ಲಿ ಮಾತು ಬರ್ತದೆ, ನನ್ನಿಯೋಳು ಇನತನಯ. ನನ್ನಿ ಅನ್ನೋ ಶಬ್ದದ ಬಗ್ಗೆ ವಿದ್ವಾಂಸರು ಬಹಳ ಚರ್ಚೆ ಮಾಡಿದ್ದಾರೆ. ನಾನು ಇನ್ನೊಂದು ನಮ್ಮ ಕನ್ನಡ ಪ್ರೊಫೆಸರ್ಗಳಿಗೆಲ್ಲ ಹೊಸಬ್ರಿಗೆ ಹೇಳ್ತಾ ಇರೋದು, ಪ್ರಾಚೀನ ಕಾವ್ಯ ಆಗಲಿ ಒಳ್ಳೆಯ ಕಾವ್ಯ ಆಗಲಿ ಓದಲಿಕ್ಕೆ ನಿಮಗೆ ಡಿಕ್ಷನರಿಗಳು ಹೆಚ್ಚು ಸಹಾಯ ಮಾಡುವುದಿಲ್ಲ ಅನ್ನೋದು. ಯಾಕಂದರೆ ಸಾಮಾನ್ಯವಾಗಿ ನಿಮಗೇನಿದೆ ಅಂದರೆ, ಡಿಕ್ಷನರಿ ಇದ್ದರೆ ಅದು ಪರಮ ಗಂತವ್ಯ. ಡಿಕ್ಷನರಿ ಅನ್ನೋದು ಮಾಡುವವರು ಕಾವ್ಯಗಳನ್ನು ಓದಿಕೊಂಡು ಅದಕ್ಕೆ ಅರ್ಥ ಕೊಡಲಿಕ್ಕೆ ಮಾಡ್ತಾರೆ. ಡಿಕ್ಷನರೀಸ್ ಬರೋದು ಮೊದಲು ಕಾವ್ಯ, ಆಮೇಲೆ ಈಗ ನಮಗೆ ಏನಾಗಿದೆ, ಈಗ ಉದಾಹರಣೆ ಪ್ರಾಚೀನ ಕಾವ್ಯಕ್ಕೆ ನೀವೇನು ಮಾಡ್ತೀರಿ, ಕಿಟಲ್ ಡಿಕ್ಷನರಿ ಓದು, ಅಥವಾ ಇತ್ತೀಚೆಗೆ ಬಹಳ ಹೆಚ್ಚು ಅದು ಪೂರ್ಣ ಆಗದಿರುವುದಾದರೆ ಒಳ್ಳೆಯ ದೊಡ್ಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪುಟಗಳು. ಆದರೂ ಕೂಡ ಪಂಪಭಾರತದ ಎಲ್ಲ ಪದ್ಯಗಳಿಗೂ ನಿಮಗೆ ಅಲ್ಲಿ ಅರ್ಥ ಸಿಕ್ಕುವುದಿಲ್ಲ. ಅದು ಸಿಕ್ಕಿದ ಅರ್ಥಗಳು ಎಲ್ಲೂ ಅಲ್ಲಿ ಹೊಂದಿಕೆ ಆಗುವುದಿಲ್ಲ. ಕಾವ್ಯ ಓದುವವರಿಗೆ ಮುಖ್ಯವಾಗಿರುವಂಥದ್ದು ಅದನ್ನು ಯೋಚನೆ ಮಾಡುವ ಶಕ್ತಿ. ಈಗ ಉದಾಹರಣೆಗೆ ಪಂಪಭಾರತದ ಬಗ್ಗೆ ಕನ್ನಡದ ದೊಡ್ಡ ವಿದ್ವಾಂಸರು, ಹಿರಿಯ ವಿದ್ವಾಂಸರು ಮತ್ತು ನಮ್ಮ ಅನೇಕ ಪ್ರೊಫೆಸರ್ಗಳ ಗುರು ಪ್ರೊಫೆಸರ್ ಡಿ ಎನ್ ನರಸಿಂಹಾಚಾರ್ಯರು ಪಂಪಭಾರತ ದೀಪಿಕೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಪ್ರತಿ ಶಬ್ದಕ್ಕೂ ಅರ್ಥ ವಿವರಣೆ ಕೊಟ್ಟಿದ್ದಾರೆ. ಆದರೂ ನಾನು ಅದನ್ನು ಅನೇಕ ವರ್ಷ ನೋಡಿದಾಗಲೂ ನನಗೆ ಸಂಪೂರ್ಣ ಅದು ತೃಪ್ತಿ ಆಗಲಿಲ್ಲ. ಯಾಕೆಂತ ಹೇಳಿದರೆ, ಎಷ್ಟೋ ಬಾರಿ ಒಂದು ಊಹಾತ್ಮಕ ಅರ್ಥ ಕೊಡ್ತಾರೆ, ನಮಗೆ ಆ ಅರ್ಥ ಹೊಂದಿಕೆ ಆಗುವುದಿಲ್ಲ. ನಿಮಗೇನು, ನಾನು ಅದನ್ನು ತುಂಬ ಹೊಸೊಬ್ಬರಿಗೆ ಹೇಳ್ತಾ ಇದ್ದೇನೆ, ಕಾವ್ಯವನ್ನು ಓದುವಾಗ ಎಲ್ಲ ಡಿಕ್ಷನರಿ ಇಟ್ಟುಕೊಂಡು ಕೂಡ ಇದಕ್ಕಿಂತ ಬೇರೆ ಅರ್ಥ ಇರ್ಬೋದು ಅಂತ ನೀವೇ ಅರ್ಥ ಕೊಟ್ಕೊಂಡು ಹೋಗಬೇಕು. ನೀವೇ ಅರ್ಥ ಕೊಟ್ಟು ಇಲ್ಲದ್ರೆ ನಿಮ್ಗೆ ಕಾವ್ಯ ಅರ್ಥ ಆಗುತ್ತೆ. ಅದು ನಾನು ಮುಂದೆ ಕೆಲವು ಉದಾಹರಣೆ ಕೊಡ್ತೇನೆ. ಯಾಕಂದರೆ ಎಲ್ಲಿಯೂ ಸಿಕ್ಕದಿರುವ ರೀತಿಯಲ್ಲಿ ನಿಮಗೆ ಆ ಸಂದರ್ಭ ಯಾಕಂದರೆ ನಿಮಗೆ ಬಹುಶಃ ದೊಡ್ಡ ಭಾಷಾ ವಿಜ್ಞಾನಿ ಸೋಸಿಯೋ ಅನ್ನೋ ಮಾತು ಗೊತ್ತಿರಬೇಕು. ದಿ ಮೀನಿಂಗ್ಸ್ ಆಫ್ ದಿ ವರ್ಡ್ಸ್ ಆರ್ ರಿಲೇಷನಲ್ ಆ್ಯಂಡ್ ದೇ ಆರ್ ಕಾನ್ಸ್ಟಿಟ್ಯೂಟಿವ್. ನೀವು ಶಬ್ದಗಳಿಗೆ ಅರ್ಥ ನಾವು ಕೊಡುವುದೇ ಹೊರತು ಅರ್ಥ ಇಲ್ಲ. ಶಬ್ದಗಳ ಅರ್ಥ ನಾವು ಅರ್ಥವನ್ನು ಕೊಡ್ತೇವೆ ಮತ್ತು ರಿಲೇಟಿವ್. ಹಾಗಾಗಿ ನಾನು ಮನೆ ಅಂತ ಹೇಳಿದಾಗ ಇಲ್ಲ, ನಮ್ಮದು ಅರಮನೆ ಅಂತ ಹೇಳಿದರೆ, ನನ್ನದು ಗುಡಿಸಲು ಅಂತ ಹೇಳಿದರೆ, ನನ್ನದು ಫ್ಲ್ಯಾಟ್ ಅಂತ ಹೇಳಿದರೆ, ನನ್ನದು ಅಪಾರ್ಟ್ಮೆಂಟ್ ಅಂತ ಹೇಳಿದರೆ, ನನ್ನದು ಹಟ್ಟಿ ಅಂತ ಹೇಳಿದರೆ, ಯಾವುದು ಕೋಟಿಲ್ ಅಂತ ಹೇಳಿದರೆ, ಹಾಸ್ಟೆಲ್ ಹೇಳಿದರೆ ಎಲ್ಲವೂ ವಾಸಸ್ಥಾನ. ಆದರೆ ಮೀನಿಂಗ್ಸ್ ಆರ್ ರಿಲೇಷನ್. ಅಂದರೆ ಒಂದರ ಬಳಿಕ ಒಂದು. ಪಾಪ ಹಕ್ಕಿಗಳೆಲ್ಲ ನಮ್ಮದು ಮನೆ, ನಮ್ಮದು ಗೂಡು ಅಂತ ಹೇಳ್ತೇವೆ. ಅವುಗಳಿಗೆ ನೀವು ಮನೆ ಅಂತ, ಯಾಕಂದರೆ ಆದರೆ ಪಾಪ ದನಗಳಿಗೆ ನೀವು ಹಟ್ಟಿ ಅಂತ ಹೇಳ್ತೀವಿ, ನಿಮ್ಮದು ಮನೆ ಅವ್ರ ಹಟ್ಟಿ ಅಂತ. ಅಂದರೆ ನಿಮಗೆ ಅವುಗಳ ಬಗ್ಗೆ ತಿರಸ್ಕಾರ. ಹಾಗಾದ್ರೆ ನೀವು ಹಾಗಾಗಿ ಏನಾಗ್ತದೆ ಅಂದರೆ, ಇದೇ ಥರ ಭಾಷೆಗಳು ಕೂಡ ಅದಕ್ಕೆ ಹೊರಗಿನ ಯಾಕೆ ಓದಬೇಕು, ನಿಮಗೆ ಭಾಷೆಗಳ ಸೊಗಸನ್ನು ನಿಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಈ ದೃಷ್ಟಿಯಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ, ಕಾಲ, ದೇಶ ಮತ್ತು ಪರಿಸರ ಇದು ಈ ಕಾವ್ಯವನ್ನು ನೋಡಲಿಕ್ಕೆ. 10ನೇ ಶತಮಾನದ ಬಗ್ಗೆ ನಾನು ಹೇಳ್ತೆ. ಪಂಪನ ಅಲ್ಲಿ ನನ್ನಿ ಶಬ್ದದ ಬಗ್ಗೆ ನಾನು ಮಾತಾಡಿದೆ. ನನ್ನಿ ಅನ್ನೋದಕ್ಕೆ ನೀವು ಡಿಕ್ಷನರಿಯಲ್ಲಿ ಸತ್ಯ ಅಂತ ಅರ್ಥ ಕೊಡ್ತಾರೆ. ಹೌದು, ಆದರೆ ಅದೇ ಅಲ್ಲ, ಭಾಷೆ ಅಂತ ಅರ್ಥ ಕೊಡ್ತಾರೆ, ಪ್ರಮಾಣ ಅಂತ ಅರ್ಥ ಕೊಡ್ತಾರೆ. ಸಾಮಾನ್ಯವಾಗಿ ಹೇಗಿದೆ ಅಂದರೆ, ಒಂದು ಭಾಷೆಗೆ ಓದುವಂಥದ್ದು ಹಿಂದೆಲ್ಲ ಈ ಆಣೆ ಮಾಡುವುದು ಅಂತ ಇರ್ತದೆ. ನಿನ್ನ ಕುತ್ತಿಗೆ ಆಣೆ ಅಂತ ನಮ್ಮ ಕಾಲ ಹೇಳ್ತಾ ಇದ್ರು. ಆಮೇಲೆ ದೇವರ ಆಣೆ, ದೇವರು ಆಣೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತೇಳಿ ಮತ್ತೆ ಬೇರೆ ಆಣೆಗಳ ಶುರು ಮಾಡಿದ್ರು. ಅಂದರೆ ಇದು ಭಾಷೆ. ಈಗ ಉದಾಹರಣೆಗೆ ಏನಾಗ್ತದೆ ಅಂತ, ಅದಕ್ಕೆ ದಿವ್ಯ ಅಂತ ಕರೀತಾರೆ. ದಿವ್ಯ ಅಂತಂದರೆ ಪ್ರಮಾಣ.
ನೀವು ನೋಡಿರ್ಬೇಕು, ಈ ಮದುವೆಯಲ್ಲಿ ಗಂಡು ಹೆಣ್ಣಿಗೆ ಯಾವುದು ದಿವ್ಯ ಅಂದ್ರೆ ಅಗ್ನಿ ದಿವ್ಯ ಅಂತ ಮಧ್ಯದಲ್ಲಿ ಒಂದು ಹೋಮಕುಂಡ ಇಡ್ತಾರೆ. ಇವರೆಲ್ಲ 3 ಸುತ್ತುವರಿಸ್ತಾರೆ. ಯಾವುದು ಧರ್ಮೇಚಾರ ಕಾಮೇತ ನಾತಿಚಾರ ಅಂದರೆ ಅಗ್ನಿಯ ಸಾಕ್ಷ್ಯ. ಮತ್ತು ಅದೇ ಗಂಡ ಅವಳನ್ನು ಅಗ್ನಿಗೆ ಹಾಕೋದು ಬೇರೆ ಇರ್ತದೆ, ಬೇರೆ ಇರ್ತದೆ, ಮತ್ತು ಬೇರೆ. ಅಂದರೆ ಇದು ಅಗ್ನಿಯನ್ನ, ಯಾಕಂದ್ರೆ ಹೇಗೆ ಅಗ್ನಿಗೆ ಮತ್ತೆ ಮಾತಾಡೋದಿಲ್ಲ, ಮನುಷ್ಯ ಅಲ್ಲ, ಅದ ಕಾರಣಕ್ಕೆ ಸಾಕ್ಷಿಯಾಗಿದೆ. ಅದೇ ಇವತ್ತು ಎಲ್ಲ ಆಗುವುದಿಲ್ಲ, ರಿಜಿಸ್ಟ್ರೇಷನ್ ಆಗಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಒಳ್ಳೆ ಕೆಲಸ ಅದನ್ನು ಯಾಕಂದರೆ ಇಲ್ಲದ್ರೆ ಏನಾಗುತ್ತೆ ಅಗ್ನಿ ಅದಕ್ಕೆ ಈ ದಿವ್ಯ ಉಂಟಲ್ಲ ಪ್ರಮಾಣ. ಈಗ ಏನಾಗ್ತದೆ, ಹಿಂದೆ ಹೇಗಿತ್ತು ಅಂದರೆ ಬಹಳ ಕಠಿಣ ಇತ್ತು. ಕಬ್ಬಿಣದ ಬಿಸಿಯಾದ ಗುಂಡನ್ನು ಹಿಡಿದುಕೊಂಡು ನಾನು ಸತ್ಯ ಹೇಳ್ತೇನೆ, ಕಾಯ್ದ ಕುಕ್ಕರಿಗೆ ಎಣ್ಣೆಗೆ ಕೈ ಹಾಕಿ ಸತ್ಯ ಹೇಳ್ತೇನೆ. ಅದನ್ನೇ ಅಲ್ಲಿ ಬರ್ತದೆ. ಯಾರು ಮುಂದನ್ನು ಪದ್ಯ ಶಂತನು ಸತ್ಯವತ್ತೆ ಕೈ ಹಿಡಿಯುವಾಗ ನಲ್ಮೆಗೆ ದಿಬ್ಬೆ ಬಿಡುವಂತೆ ಓದ್ಬಿಟ್ಟಿದ್ದು ಮಹಾರಾಯ. ಅವನು ಅನೇಕ ಬಾರಿ ಆತ ಕೈ ಹಿಡಿದಿದ್ದಾನೆ. ಮೊದಲನೇ ಬಾರಿ ನಲ್ಮೆಗೆ ದಿಬ್ಬೆ ಬಿಡುವಂತೆ ಓಡ್ ಕೈ ಹಿಡಿದವನು. ಪ್ರೀತಿಗೆ ಒಂದು ಪ್ರಮಾಣದ ಹಾಗೆ ಸತ್ಯವತ್ತೆ ಕೈ ಹಿಡಿದ. ಈಗ ನೀವು ನಾನು ಯಾಕೆ ಶಬ್ದ ಅನ್ಬಿಡ್ತಂದ್ರೆ, ಪ್ರೀತಿಗೆ ಒಂದು ಪ್ರಮಾಣ, ಪ್ರೀತಿಗೆ ಒಂದು ದಿವ್ಯ, ಪ್ರೀತಿಗೆ ಒಂದು ಪ್ರಮಾಣ, ಇದು ಒಂದು ರೀತಿಯಲ್ಲಿ ಒಂದು ಕಲ್ಪನೆ. ಹಾಗಾಗಿ ಈ ಭಾಷೆಗೆ ನಾವು ಬಳಸುವಾಗ ಈ ಥರದ ಪದಗಳನ್ನು ಕೂಡ ನಾವು ಬಳಸ್ಕೊಳ್ಬೇಕು ಅನ್ನುವಂಥದ್ದು. ಆಮೇಲೆ ಇನ್ನೊಂದು, ಈ ದೇಶ ಪ್ರದೇಶ ಅಂತ ಹೇಳುವಾಗ ಸ್ಥಳೀಕರಣ ಮತ್ತು ವಿಶ್ವಾತ್ಮಕ. ನಾವು ಹೇಳ್ಬೋದು ಈಗ ಯಾವುದು ಬನವಾಸಿ ನಾಡಿನ ಬಗ್ಗೆ ಇದೆ, ಮಾವಿನ ಬಗ್ಗೆ ಮತ್ತು ಮಲ್ಲಿಗೆ ಬಗ್ಗೆ ಇದೆ, ಮತ್ತು ಯುದ್ಧದ ವರ್ಣನೆಗಳಿವೆ. ಅದನ್ನು ನಾನು ಉದಾಹರಣೆ ಕೊಡುವುದೆಲ್ಲ ಮುಂದಿನ ಬಾರಿ ಕೊಡ್ತೇನೆ. ನೀವು ಪಂಪ ಭಾರತದಲ್ಲಿ ಬರುವ ಕುರುಕ್ಷೇತ್ರದ ಯುದ್ಧದ ವರ್ಣನೆಗಳು ಅವು ಕರ್ನಾಟಕದಲ್ಲಿ ಆ ಕಾಲಕ್ಕೆ ನಡೆಯುತ್ತಾ ಇದ್ದ ಯುದ್ಧದ ವರ್ಣನೆಗಳೇ ಹೊರತು ಪುರಾಣದ್ದು ಅಲ್ಲ. ಅಲ್ಲಿ ಸೈನಿಕರುಗಳ ನೋವುಗಳನ್ನು ಕೊನೆಗೆ ಅವರಿಗೆ ಔಷಧ ತರಲಿಕ್ಕೆ ಯಾರು ಬೆಜ್ಜರು, ಮರ್ದು ಬೆಜ್ಜರು ಔಷಧ ಮಾಡುವವರನ್ನ ಬಂದು ಅವರಿಗೆ ಯಾವ ರೀತಿ ಚಿಕಿತ್ಸೆ ಕೊಡ್ತಾ ಇದ್ದರು, ನಾವೀಗ ಸರ್ಜನ್ಸ್ ಅಂತ ಹೇಳೋ ಹಾಗೆ ಈ ಎಲ್ಲ ವಿವರಗಳು ಕೂಡ. ಆಮೇಲೆ ಆರಿ ಯುದ್ಧಕ್ಕೆ ಹೋಗುವ ಯೋಧರುಗಳ ಹೆಂಡತಿಯರು ಹಿಂದಿನ ದಿನ ಹೇಗೆ ಮಾತಾಡಿಕೊಡ್ತಾರೆ, ಒಂದು ಹೆಣ್ಣು ಮಕ್ಕಳ ಅನೇಕ ಭಾವನೆಗಳನ್ನು ಕಾಪಾಡ್ತಾರೆ. ಅಲ್ಲಿ ಒಬ್ಬರು ಹೇಳ್ತಾಳಂತೆ, ನನ್ನ ಗಂಡ ನಾಳೆ ಒಬ್ಬ ಯೋಧ ವಾಪಸ್ ಬರ್ತಾನೆ, ಹಿಂದಕ್ಕೆ ಬರ್ದು, ಯಾಕೆಂದರೆ ನನಗೆ ಓಲೆ ಭಾಗ್ಯ ಉಂಟೆ ಅಂದರು. ನನಗೆ ಓಲೆ ಭಾಗ್ಯ ಉಂಟೆ ಅಂದರು. ನನಗೆ ಓಲೆ ಭಾಗ್ಯ ಇದೆ, പക്ഷേ ನಾಳೆ ಅವನು ಸಾಯ್ಲಿಕ್ಕಿಲ್ಲ ಬರ್ತಾನೆ. ಅಂದರೆ ಈ ಥರದ ಅನೇಕ ಸಾಮಾನ್ಯ ಜನಗಳ ಸಂದರ್ಭಗಳನ್ನು ಕೊಡುವುದು. ಪ್ರಧಾನವಾಗಿ ನನಗೆ ಕಂಡುವಂಥದ್ದು ಅಂಥದ್ದು 2-3 ಭಾಗ ನಾನು ಕೆಲವನ್ನು ಉದಾಹರಣೆ ಕೊಡ್ತೇನೆ. ಒಂದು, ಯುದ್ಧದಲ್ಲಿ ಬರುವ ಸೈನಿಕರ ಮನಸ್ಸಿನ ಭಾವನೆಗಳು, ಅವರ ಹೆಂಡತಿಯರ ಕುಟುಂಬದವರ ಭಾವನೆಗಳು. ಇನ್ನೊಂದು, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಹಾಕಾವ್ಯ ಅಂತ ಹೇಳುವಾಗ 18 ವರ್ಣನೆಗಳು ಬರ್ತವೆ. ಅದರಲ್ಲಿ ಬೇಟೆ ಮುಂತಾದ ಹಾಗೆ ವೇಶ್ಯಾವಾಟಿಕೆ. ಪಂಪನಲ್ಲಿ ಒಂದು ಸುಳ್ಳೆಗೇರಿಯ ವರ್ಣನೆ ಬರ್ತದೆ. ಸಾಮಾನ್ಯವಾಗಿ ಮೇಷ್ಟ್ರುಗಳು ಅದನ್ನು ಸ್ಕಿಪ್ ಮಾಡ್ತಾರೆ ಪಾಠಗಳು, ಯಾಕಂದರೆ ಅದು ಏನಿದೆ ಅದನ್ನು ಮತ್ತೆ ಒಂದು ಸ್ವಲ್ಪ ಅಶ್ಲೀಲ ಇದೆ, ಇನ್ನೊಂದು ಅದನ್ನು ಓದಲಿಕ್ಕೆ ಟೈಮ್ ಇಲ್ಲ, ಕೋರ್ಸಲ್ಲಿ ಮುಗಿತದೆ. ನೀವು ಅದನ್ನು ಓದಬೇಕು. ಇಷ್ಟು ದಾರುಣ ಇದೆ, ಇಷ್ಟು ದಾರುಣವನ್ನು ನಾನು ಓದಲಿಕ್ಕೆ ಬಿಡುವಿಲ್ಲ. ಒಂದು ವಾರದಲ್ಲಿ ಒಬ್ಬ ಮುದುಕ ಬರ್ತಾನೆ, ದುಡ್ಡು ಇದೆ ಅವನ ಹತ್ರ, ಹಲ್ಲು ಹೋಗಿದೆ, ಬಾಯಿಯಿಂದ ಜುರುಡು ಸುರಿಯುತ್ತಾ ಇದೆ, ಬಾಯಿ ಪಲ್ಲಿಲಿ ಬಾಯಿ ವಾಸನೆ ಬರ್ತಾ ಇದೆ. ಅದರ ದುಡ್ಡು ಕೊಟ್ಟ ಅಂತ ಹೇಳಿ ನಾನು ಅವನ ಜೊತೆಗೆ ಸೇರಬೇಕಲ್ಲ ಅಂತ ಒಬ್ಬಳು ಗೂಡು ಹೇಳ್ಕೊಳ್ಳೋದು. ಇಂಥ ಕೆಲವು ಅಂದರೆ ಏನಂತಂದರೆ, ನಾವು ಇದನ್ನು ಬರೀ ವೇಶ್ಯಾವಾಟಿಯ ವರ್ಣನೆ, ಇದು ಕಾಮ ಒಂದು ಇದರದ್ದು ವರ್ಣನೆ ಅಂತಲ್ಲ, ಅದರ ಒಳಗಿರುವಂಥವರ ಭಾವನೆಗಳನ್ನು ಒಪ್ಪುತ್ತಾರೆ. ಜೊತೆಗೆ ಅದು ಇನ್ನೊಂದು ಆ ವೇಳೆಗೆ ಅವರೆಲ್ಲ ಕುಡಿತಾರೆ. ಆ ಕಾಲಕ್ಕೆ ಕಳ್ಳಿದ್ದದ್ದು ನೀವು ಈಗಿನವರಿಗೆ ಅರ್ಥ ಆಗಲಿಕ್ಕಿಲ್ಲ. 300 ಬಗೆಯ ಕಳ್ಳುಗಳಿತ್ತು ಅಂತ, 300 ಬಗೆಯ ಕಳ್ಳುಗಳು. ಆಮೇಲೆ ಆ ಕಳ್ಳುಗಳ ಹೆಸರುಗಳಿವೆ. ಕಳ್ಳುಗಳನ್ನು ಹಾಕೋದಕ್ಕೆ ಇರುವ ಚಿಪ್ಪುಗಳ ಶೇಪುಗಳು ಬೇರೆ ಬೇರೆ ಶೇಪಿನವರು. ಆಮೇಲೆ ಆ ಕಳ್ಳುಗಳ ಹೆಸರುಗಳು. ಆಮೇಲೆ ಕಳ್ಳು ಕೊಡುವಾಗ ಅವರು ತಿಂತಾ ಇದ್ದ ಚಾಕಣಗಳು, ಅದನ್ನು ಮುಂದೆ ವಿವರಿಸ್ತಾರೆ ಯಾವ್ದು ತಿಂತಾ ಇತ್ತು ಅಂತ. ಅದು ಬೇರೆ ಬೇರೆ. ಅಂದರೆ ಇದೆಲ್ಲಗಳು ಎಲ್ಲೂ ವ್ಯಾಸಭಾರತಲ್ಲಿಲ್ಲ. ಇದೆಲ್ಲ ಯಾಕಂದರೆ ಈ ಒಂದು ದೇಶೀಯ ಇಡೀ ಅನುಭವವನ್ನು ಕಟ್ಟಿಕೊಂಡು, ಆದ ಕಾರಣ ನಮಗೇನಾಗ್ತದೆ, ಮಹಾಭಾರತ ಅಂತ ಹೇಳಿದ ಕೂಡಲೇ ಕೌರವರು ಪಾಂಡವರು ಅಷ್ಟೇ ಅಲ್ಲ, ವೇಶ್ಯೆಯರು, ಯೋಧರುಗಳು, ಸಾಮಾನ್ಯ ಸೈನಿಕರು, ವಿಧವೆಯರಾಗುವವರು, ಈ ರೀತಿಯ ವರ್ಣನೆಗಳನ್ನು ನೀವು ನೋಡಿದರೆ, ಲೌಕಿಕ ಅಂತ ಹೇಳುವಂಥದ್ದು ಬರೇ ಇತಿಹಾಸದ ಕಥೆ ಅಂತ ಹೇಳುವಂಥದ್ದು ರಾಜರುಗಳ ಇತಿಹಾಸದ ಕಥೆ ಅಷ್ಟೇ ಅಲ್ಲ,
ಸಾಮಾನ್ಯ ಜನಗಳ ಬದುಕಿನ ಎಲ್ಲ ರೀತಿಯ ಚಿತ್ರಗಳ ಕಥೆ. ಅದಕ್ಕಾಗಿ ಅದನ್ನು ನಾನು ಮತ್ತು ಪ್ರೊಫೆಸರ್ ಅದನ್ನು ಚರ್ಚೆ ಮಾಡಿದ್ದೇವೆ. ನಾನು ಹೇಳ್ತಾ ಇರೋದು ಹಿಸ್ಟಾರಿಸಿಟಿ ಈಸ್ ನಾಟ್ ದಿ ಫ್ಯಾಕ್ಟ್ಸ್ ಆಫ್ ದಿ ಹಿಸ್ಟ್ರಿ. Historicity is not the events of the history. It is the images, reflections on the incidents or the events. ಯಾವ್ಯಾವ ಘಟನೆಗಳು, ಅವು ಘಟನೆಗಳಿಗೆ ಇರೋ ಪ್ರತಿಕ್ರಿಯೆಗಳುಂಟಲ್ಲ, ಅವು ಹಿಸ್ಟಾರಿಕಲ್. ಚಾರಿತ್ರಿಕತೆ ಅನ್ನುವುದು ನಡೆಯಿದೆ ಅನ್ನಿಸುವಂಥ ಭಾವನೆಗಳ ಕುರಿತ ಸ್ಪಂದನೆಗಳು ಚಾರಿತ್ರಿಕತೆ. ಇದು ಕೂಡ ಇದರಲ್ಲಿ ಕಾಣಿಸುವಂತಹ ಒಂದು ಮುಖ್ಯವಾದ ಒಂದು ಅಂಶ. ಆಮೇಲೆ ಅದನ್ನು ನಾನು ವಿವರಗಳನ್ನೆಲ್ಲ ಮುಂದಿನ ಪಾಠದಲ್ಲಿ ಕೊಡ್ಬೇಕಾದ್ರೆ ಹೇಳ್ತಾ ಇಲ್ಲ. ಒಂದು ಇಲ್ಲಿರುವಂಥದ್ದು ಅಂದರೆ ವೀರ ಮತ್ತು ತ್ಯಾಗ ಅನ್ನುವ ಗುಣಗಳನ್ನು ಹೇಳ್ತಾ ಇರುವಾಗಲೂ ಆತ ಶೌಚ ಅನ್ನೋ ಒಂದು ಗುಣದ ಬಗ್ಗೆ ಹೇಳ್ತಾರೆ. ಶೌಚ ಅನ್ನೋದಕ್ಕೆ ಅವನು ಕೊಡುವ ಅರ್ಥ ಪುರುಷ ವ್ರತ, ಅಂದರೆ ಗಂಡಸು ಬ್ರಹ್ಮಚರ್ಯವನ್ನು ಪಾಲಿಸುವುದು, ಹೆಣ್ಣಿನ ಸಂಸರ್ಗದನ್ನು ನಿರಾಕರಿಸುವಂಥದ್ದು. ಇದು ಮಹಾಭಾರತದಲ್ಲಿ ನಿಮಗೆಲ್ಲ ಗೊತ್ತಿದ್ದು ಭೀಷ್ಮ. ಆದರೆ ಇದನ್ನ ಪಂಪಪಡಿಸಿಕೊಂಡ ಕ್ರಮ ಬಹಳ ಭಿನ್ನ. ಅವನು ಎಲ್ಲಿವರೆಗೆ ಅತ್ಯುನ್ನತಿಯೋಳು ಅಮರ ಸಿಂಧುದ್ಭವ ಗಂಗೆಯ ಆತ ಅತ್ಯುನ್ನತಿಯೋಳು, ಅವನ ಔನ್ನತ್ಯ ಎಷ್ಟು ಅಂತ ಹೇಳಿದರೆ ಅವನ ಈ ಬಾಣಗಳ ಮಳೆಯಲ್ಲಿ ಶರಪಂಜದಲ್ಲಿ ಇದ್ದಾಗಲೂ ಅವನ ದೇಹ ನೆಲಕ್ಕೆ ಮುಟ್ಟಿಲ್ಲ. ಯಾಕಂದರೆ ಹೆಣ್ಣಿನ ಸ್ಪರ್ಶ ಮಾಡಬಾರದು ಅನ್ನೋ ಕಾರಣಕ್ಕಾಗಿ. ಮತ್ತು ಕರ್ಣ ತನ್ನ ಬಗ್ಗೆ ಟೀಕೆ ಮಾಡಿ ಬೈದಾಗಲೂ ಕೂಡ ಅವನು ಬಹಳ ತಾಳ್ಮೆಯಿಂದ ವರ್ತಿಸಿದ್ದ. ಸುಳ್ಳು ಪಡೆಯಲಪ್ಪದು ಕಾರಣ ಮಹಾಜರಂಗದ, ನನಗೆ ನೀನು ಅವಕಾಶ ಇಲ್ಲ ಅಂತ ಅವಸರ ಮಾಡ್ತೀಯಲ್ಲ, ಇವತ್ತು ಸ್ವಲ್ಪ ಕಾಯಬೇಕು, ನಮ್ಮ ಮುದುಕರೆಲ್ಲ ಒಂದಲ್ಲ ಒಂದು ದಿನ ಹೋಗ್ತೇವೆ, ಆಮೇಲೆ ನಿಮ್ಗೆ ಅವಕಾಶ ಸಿಗ್ತದೆ, ನಿಮಗೆ ಸರದೇ ಕಾಯಬೇಕು. ಸುಳ್ಳು ಪಡೆಯಲಪ್ಪದು ಕಾರಣ ಯುದ್ಧ ಮಹಾಜರಂಗ. ಈ ಕುರುಕ್ಷೇತ್ರ ಬಹಳ ದೊಡ್ಡದು, ಎಲ್ಲರಿಗೂ ಅವಕಾಶ ನಾಳೆ ನಿಮಗೂ ಬರ್ತದೆ. ಕೊನೆಗೇನಾಗ್ತದೆ ಅಂದರೆ ಅವನಿಗೆ ಪಠ್ಯ ಕಟ್ಟಿದಾಗ ಶರಶೈಲಿದ್ದ ಭೀಷ್ಮರಿಗೆ ಹೋಗಿ ಅವರ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಕೊಡ್ತಾನೆ ಕಾರಣ. ಅಂದರೆ ಇವೆಲ್ಲ ಯಾಕೆ ಮುಖ್ಯ ಅಂದರೆ ಬದುಕಿನಲ್ಲಿ ನಮ್ಮ ಅಹಂಕಾರಗಳು ನಿರಸನವಾಗುವ ಕ್ರಮ ಇದೆ ಅಲ್ಲ. ಮತ್ತು ಅಹಂಕಾರಗಳನ್ನು ತ್ಯಜಿಸಿದ ಬಳಿಕ ನೀವು ದುರ್ಯೋಧನ ಕೊನೆಯ ಭಾಗ ಅದನ್ನು ನಾನು ಕೊನೆಯ ತರಗತಿಗಳ ಹೊತ್ತಿಗೆ ಓದ್ತೇನೆ. ಒಂದು ಮೆಚ್ಯೂರಿಟಿ ಬರೋದು, ಮನಸ್ಸು ಹೇಗಾಗ್ತದೆ ಪಕ್ವವಾಗಿ ಯುದ್ಧ ನೋಡಿ 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 ಸಾವು ನೋಡಿ ನೋಡಿ ಯಾವುದು ಬೇಡ ಅನ್ನೋ ಒಂದು ಆದ ಕಾರಣ ನಡ್ತಾನೆ. ಕೊನೆಗೆ ಸಂಜೆ ಹೇಳ್ತಾನೆ, ಅದು ಬಹಳ ಬಹಳ ಅದ್ಭುತವಾದ ಮಾತು ದುರ್ಯೋಧನಿಗೆ, ನೀನು ನಿನ್ನ ಗೆಳೆಯ ಕರ್ಣ ಸತ್ತ ಕಣ್ಣೀರು ಹಾಕಲಿಲ್ಲ ಅಂತ ಹೇಳ್ತಿ, ಅವನ ಶವವನ್ನು ಸುಡಲಿಲ್ಲ ಅಂತ ಹೇಳ್ತಿ, ಆದರೆ ನೀನು ಕಣ್ಣೀರಿನಿಂದ ನೀನು ತರ್ಪಣೆ ಕೊಟ್ಟಿದ್ದೀಯ, ನಿನ್ನ ಸಿಟ್ಟು ಅನ್ನೋ ಅಗ್ನಿಯಿಂದ ಅವನ ದೇಹವನ್ನು ಸುಟ್ಟಿದ್ದೀಯ. ಲೌಕಿಕ ಏಮ್ ನೀನು ದಾಟಿದೆ, ಲೌಕಿಕ ಅಂದರೆ ಏನು? ತಿರುಹದ ಕಣ್ಣೀರು ಹಾಕುವುದು ಅಥವಾ ರೋಧಿಸುವುದು, ಅದಕ್ಕಿಂತ ಮೇಲಾಗಿ ನಿನ್ನ ಇಡೀ ಭಾವನೆಯನ್ನು ನೀನು ಪ್ರಕಟ ಮಾಡಿದ್ದೀಯ. ಅಂದರೆ ನಿನ್ನ ಅಂತಹ ಒಂದು ಪಕ್ವತೆ ನಿನ್ನ ಒಂದು ಬದುಕಿಗೆ ಪ್ರಾಪ್ತಾಗಿದೆ. ಹಿಂದಿನ ಹಠಮಾರಿತನ, ಛಲ, ದ್ವೇಷವನ್ನು ಕಳ್ಕೊಂಡಿದ್ದೀಯ. ಇದು ಈ ಮಾತನ್ನು ಸಂಜೆ ಅವನ ಬಗ್ಗೆ ಹೇಳುವಾಗ ಇಡೀ ಒಂದು ದುರ್ಯೋಧನ ಪಾತ್ರದ ಚಿತ್ರಣದ ಬೆಳವಣಿಗೆ ಕಾಣುತ್ತೆ. ಹಾಗಾಗಿ ಇವನ ಇಡೀ ಕಾವ್ಯದ ಪಂಪನ ಕಾವ್ಯದ ಉದ್ದಕ್ಕೂ ಕೂಡ ನಾವು ಈ ರೀತಿಯ ಅಂಶವನ್ನು ಕಾಣುತ್ತೇವೆ. ಬಹಳ ಮುಂದಿನ ಪಾಠದಲ್ಲಿ ಹೇಳಬೇಕಾದ್ದು ಸ್ನೇಹದ 2 ಬಗೆಗಳು ಮತ್ತು ಕುಲದ ಕುರಿತ ಚರ್ಚೆಗಳು. ಇದು ಬಹುಶಃ ಕನ್ನಡ ಸಾಹಿತ್ಯದ ಬಹಳ ಅದ್ಭುತವಾದ ಅಂಶಗಳು ಪಂಪ ಭಾರತ. ಸ್ನೇಹ ಹೇಗಿರಬೇಕು? ಸಾಮಾನ್ಯವಾಗಿ ಒಂದುಂಟು ಮುಂಡಾಸಿನವನಿಗೆ ಮುಂಡಾಸಿನವನ ಸ್ನೇಹ, ಮುಟ್ಟಾಳೆಯವನಿಗೆ ಮುಟ್ಟಾಳೆಯವನ ಸ್ನೇಹ ಅಂತ ಸ್ವಲ್ಪ ತುಳುವಿನಾಗಾದ ಕನ್ನಡಕ್ಕೆ ಅನುವಾದ ಮಾಡೋದು. ಯಾಕಂದರೆ ಯಾವಾಗಲೂ ಉಂಟಲ್ಲ, ದೊಡ್ಡವರಿಗೆ ದೊಡ್ಡವರ ಸ್ನೇಹ, ಬಡವರಿಗೆ ಬಡವರ ಸ್ನೇಹ. ಒಟ್ಟಿಗೆ ಶಿಕ್ಷಣ ಪಡೆದವರು, ಕ್ಲಾಸ್ಮೇಟ್ಸ್ಗಳು, ಸೆಂಡಪ್ ಆಗುವಾಗ ಆಟೋಗ್ರಾಫ್ ಬರೋದು, ನಾ ಎಂದೆಂದಿನ ಮರೆಯಲಾರೆ ಅಂತ ಬರೀತಾರೆ ಬರೆದು ಕೊನೆಗೆ ಒಬ್ಬ ರಾಜನಾಗ್ತಾನೆ ದ್ರುಪದ. ಅವನಿಗೆ ಅವನ ಅಪ್ಪನಿಂದ, ಅವನು ಕಷ್ಟಪಟ್ಟು ರಾಜ್ಯ ಸಿಕ್ಕಿದ್ದಲ್ಲ, ಅಪ್ಪ ಎಷ್ಟೋ ಮಂದಿಗೆ ಸಿಕ್ಕುವ ಭೂಮಿ ಎಲ್ಲ ಅವನ ಅಪ್ಪನಿಂದ ಸಿಕ್ಕಿದ್ದು, ಇವನು ಕಷ್ಟಪಟ್ಟಂತ. ಇವನು ಬಡತನದಿಂದ ಮನೆಗೆ ತಿರುಗಿಕೊಂಡು ಭಿಕ್ಷೆ ಬೇಡಿರ್ತಾನೆ. ಅವನು ಅವನ ಮಗನು ಚಿಕ್ಕ ಮಗು ಇದ್ದಾಗ ಅವನು ಕೂಡ ಬಹಳ ಭಯಂಕರ ಮಗು. ಯಾಕಂದರೆ ಹುಟ್ಟುವಾಗಲೇ ಕುದುರೆ ಹಾಗೆ ಅವನು ಕೆನೆದವನು, ಅಶ್ವತ್ಥಾಮ. ಹುಟ್ಟಿದ ಕೂಡಲೇ ಮಗು ಕುದುರೆ ಹಾಗೆ ಕೆನೆ ಇದ್ದದಕ್ಕೆ ಅಶ್ವತ್ಥಾಮ ಹತ್ರ ಕೊಟ್ಟರು.
ಆ ಮಗುವನ್ನು ಹಿಡ್ಕೊಂಡು ತಿರುಗ್ತಾ ಹೋಗಿ ಕೊನೆಗೆ ರಾಜನ ಬಳಿಗೆ ಬರ್ತಾರೆ. ಆ ಭಾಗ ನಾನು ನಾಳೆ ಹೋಗ್ತೇನೆ. ಇವನಿಗೆ ಅಹಂಕಾರ ಏನಂತ ಅವನು ಹೇಳಿದಂತಾರೆ, ಅಂತಪ್ಪನೇನು ಎಂತೂ ನನಗೆ ಗೆಳೆಯ, ಎಂತೂ ಗೆಳೆಯ ಆಗಬೇಕಾದ್ರೆ ರಾಜನೇ ಗೆಳೆಯಬೇಕು. ಒಬ್ಬ ಸಾಮಾನ್ಯ ಬಡ ಬ್ರಾಹ್ಮಣ ಒಬ್ಬ ರಾಜನಿಗೆ ಗೆಳೆಯ ಎಂತ ಹೇಗೆ ಗೆಳೆಯನಾಗುತ್ತಾನೆ ಅಂತ. ಇದು ದೊಡ್ಡ ಪ್ರಶ್ನೆ. ಯಾಕಂದರೆ ನನಗೆ ಇವ್ರ ಫ್ರೆಂಡ್ ಹೇಗೆ ಫ್ರೆಂಡ್, ಈಗ ನೀವು ಇವರು ನನ್ನ ಮಾವತ್ತೆ ಹೇಗೆ ಮಾವತ್ತೆ ಕೇಳ್ಬೋದು, ನೀವು ನನ್ನ ಗೆಳೆಯ ಹೇಗೆ ನೀವು ಗೆಳೆಯ ಅಂತ ಕೇಳಿದರೆ ಅಸಂಗತ ಮತ್ತು ಅಸಂಬದ್ಧ. ಇವನು ಅದೇ ಪಟ್ಟಗಳು ಹೇಗೆ ನನಗೆ ಗೆಳೆಯ ಅಂತ, ನಾನು ರಾಜ ನುಂಕು ಅಂತಪ್ಪನ ಆ ರೀತಿ ಹೇಳುವವರನ್ನು ಬಗೆದು. ಅಂದರೆ ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ, ದ್ರೋಣಾಚಾರ್ಯರ ಬಳಿಗೆ ವಿದ್ಯೆ ಕಲೀಲಿಕ್ಕೆ ಈ ಪಾಂಡವರು ಕೌರವರು ಕಲಿಸ್ತಾ ಇದ್ದಾಗ ಈ ಕರ್ಣ ಬಂದ ಅವನಿಗೆ ಒಂದು ಅಪವಾದ, ಒಂದು ಬೆಸ್ತರ ಹುಡುಗ ಅಂತ. ಕೊನೆಗೆ ಅವನು ಸ್ಪರ್ಧೆ ಮಾಡ್ತಾನೆ ಅರ್ಜುನ ಜೊತೆಗೆ. ಆಗ ಒಬ್ಬ ಗುರುಗಳು ಯಾವಾಗಲೂ ಸ್ವಲ್ಪ ಸೆಕ್ಯುಲರ್ ಇರಬೇಕು, ಗುರುಗಳು ಯಾವಾಗಲೂ ಸ್ವಲ್ಪ ವಿಶಾಲ ಹೃದಯಗಳಿರಬೇಕು. ಆದರೆ ಗುರುಗಳು ಈ ಜಾತಿಯ ಮಾತಾಡಬಾರ್ದು. ಯಾವ ಗುರುಗಳು ಆದರೆ ಇವರೇನು ಮಾಡಿದ್ದಾರೆ, ನಿನ್ನ ಅಪ್ಪ ಅಮ್ಮನ ಬಗ್ಗೆ ನೀನು ನೋಡಿದ್ದೀಯಾ ಅಂತ. ಅಪ್ಪ ಅಮ್ಮನ ಬಗ್ಗೆ ಒಬ್ಬ ಹುಡುಗ ಸ್ಟೂಡೆಂಟ್ಸ್ ಅಂತ ಹೇಳೋರು ಹೇಳಪ್ಪ, ನನ್ನ ಅಪ್ಪ ಅಮ್ಮನನ್ನು ನೋಡಿಕೊಂಡಿರೋ ಅವರ ಜೊತೆ ಮಾತಾಡ್ತಾರೆ. ಅಪ್ಪ ಇವನಿಗೆ ಮಾತಾಡೋ ಧೈರ್ಯ ಹುಡುಗನಿಗೆ. ಆದರೆ ಆಗ ದುರ್ಯೋಧನ ಬರ್ತಾನೆ. ಅವನು ಹೇಳ್ತಾನೆ, ನೀವು ಕುಲದ ಬಗ್ಗೆ ಮಾತಾಡ್ತಿರಲ್ಲ, ನೀವು ಕುಲದ ಬಗ್ಗೆ ಮಾತಾಡ್ತಿರಲ್ಲ, ಎಲ್ಲಿ ಹುಟ್ಟಿದ್ದು ಮಾತಾಡ್ತಿರಲ್ಲ. ಆ ಕುಲಮಾನ್ ಇಂತು ಪಿಕ್ಕದಿರಿ, ಒಂದು ಪದ ಇದೆ ಪಿಕ್ಕದಿರಿ ಅಂತ. ಎಷ್ಟು ಅದ್ಭುತ ಶಬ್ದ ಅಂದರೆ, ಈ ಪಿಕ್ಕುವುದು ಅಂದರೆ ನೀವು ಏನಾದ್ರು ಒಂದು ಹತ್ತಿ ಸಿಕ್ಕಿದ್ರೆ ಮೆಲ್ಲ ಅದನ್ನು ತೆಗೆದು ಕೆಲ ಮಕ್ಕಳಿಗೆ ಏನಾದ್ರು ಕೊಟ್ಟರೆ ಅದನ್ನೆಲ್ಲ ಮೇಲೆ ಬಿಡಿಸಿ ನೋಡ್ತಾರಲ್ಲ, ಹಿಂಜುವುದು, ಅದನ್ನು ಬಿಡಿಸಿ ನೋಡುವುದು. ನೀವು ಜಾತಿಯನ್ನು ಹೀಗೆ ನೋಡ್ತಾ ಹೋದರೆ, ಸ್ವಾಮಿ ನೀವೆಲ್ಲಿ ಹುಟ್ಟಿದ್ದೀರಿ? ಒಬ್ಬರು ಹುಟ್ಟಿರೋದು ಪಡಪ್ಪಣದಲ್ಲಿ, ಇನ್ನೊಬ್ಬರು ಹುಟ್ಟಿದ್ದು ಜುಟ್ಟುವುದಿಲ್ಲ. ನೀವು ಒಲಿದೆಯಲ್ಲಿ ಹುಟ್ಟಿದ್ದೀರ, ಅದೇ ಮಾತು. ನೀವು ಒಲಿದೆಯಲ್ಲಿ ಹುಟ್ಟಿದ್ದೀರ. ನೀವು ಯಾರಾದರೂ ಬಯಸಿ ನಾನು ಇಲ್ಲೇ ಹುಟ್ಟಿದ್ದೇನೆ ಅಂತ ಯಾರು ಹುಟ್ಟಿಲ್ಲ ತಾನೆ. ನಮ್ಮ ಹುಟ್ಟು ನಮಗೆ ಹೇಳಿಲ್ಲ, ಆಕಸ್ಮಿಕ ಎಲ್ಲೋ ನಾವು ಹುಟ್ಟಿದ್ದೇವೆ. ನೀವು ಒಲಿದೆಯಲ್ಲಿ ಹುಟ್ಟಿದ್ದೀರ. ನೀವು ಇಂಥ ಕಡೆ ಹುಟ್ಟಬೇಕು ಅಂತ ಬಯಸಿ ಹುಟ್ಟಿದ್ದೀರ. ಕುಲಮಿರ್ದುದೆ ಎಲ್ಲಿ ಕೊಡದಳಂ ಶರಸ್ತಂಭದಳ. ಕುಲಮಿರ್ದುದೆ ಒಬ್ಬ ಹುಟ್ಟಿದ್ದು ಕೊಡದಲ್ಲಿ ದ್ರೋಣ. ಅದು ನಿಮಗೆ ಕೇಳಿದರೆ ಬಹಳ ಅಸಹ್ಯ. ಇಬ್ಬರು ಕೂಡ ಈ ಯಾವುದು ವೀರ್ಯ ಸ್ಖಲನಾಗಿ ಒಬ್ಬನದ್ದು ವೀರ್ಯ ಬಿದ್ದದ್ದು ಕೊಡಪಣದಲ್ಲಿ, ಅಲ್ಲಿಂದ ಹುಟ್ಟಿದವನು ದ್ರೋಣ. ಇನ್ನೊಬ್ಬನದ್ದು ವೀರ್ಯ ಬಿದ್ದದ್ದು ಜುಂಡು ಹುಲ್ಲಿಲ್ಲ, ಅಲ್ಲಿಂದ ಹುಟ್ಟಿದವನು ಕೃಪಾಚಾರ್ಯ. ಆಮೇಲೆ ಆಚಾರ್ಯರಾದ ದೊಡ್ಡ ವಿಷಯ ಒಳ್ಳೆಯದಲ್ಲ, ಆದರೆ ಹುಟ್ಟಿದ್ದು ಹೀಗೆ. ಈ ಪ್ರಶ್ನೆಯನ್ನು ದುರ್ಯೋಧನ ಕೇಳ್ತಾರೆ. ನೀವು ಕನ್ನಡ ಕೇಳ್ತೀರಿ, ನೀವೆಲ್ಲಿ ಹುಟ್ಟಿದ್ದೀರಿ? ನೀವೆಲ್ಲಿ ಒಲಿದು ಹುಟ್ಟಿದ್ದೀರಾ? ಕುಲಮಿದ್ದುದೇ ಕೊಡದಳ ಶರಸ್ತಂಭದಳ. ಈ ಪ್ರಶ್ನೆಗಳೆಲ್ಲ ಯಾಕೆ ನಾವು ಓದಬೇಕು ಅಂದರೆ, ಇದು ಬರೇ ಒಂದು ಕೌರವರ ಪಾಂಡವರ ಕಥೆ ಅಲ್ಲ. ಇದು ಬದುಕಿನಲ್ಲಿ ಆ ಕಾಲಕ್ಕೆ ಬ್ರಾಹ್ಮಣನಾಗಿದ್ದವನ ಅಪ್ಪ ಜೈನ ಧರ್ಮಕ್ಕೆ ಬಂದ. ಆಗಲೂ ಬಹುಶಃ ಅವನಿಗೆ ಅನೇಕ ಟೀಕೆಗಳು ಬಂದಿರ್ಬೋದು, ಈ ಥರ ಮತಾಂತರ ಬಂದಿರ್ಬೋದು. ಆಮೇಲೆ ಅವನು ಈ ನಾಡಿನಲ್ಲಿ ನೋಡಿದ್ದಾನೆ ಒಬ್ಬ ಕೆಳ ಜಾತಿಯವನಿಗೆ ಬಗ್ಗೆ ಇರುವಂಥ ಟೀಕೆಗಳು. ಅದನ್ನು ಅವೆಲ್ಲವನ್ನು ಕೂಡ ಕರ್ಣನ ಮೂಲಕ ಕೊಡ್ತಾರೆ. ಆದ್ದರಿಂದಲೇ ಕೊನೆಗೆ ಏನಾಗಿದೆ, ಕರ್ಣನಿಗೆ ಒಂದು ಅಂಗರಾಜ್ಯದ ಅಭಿಷೇಕ ಮಾಡಿ ಕೊನೆಗೆ ಒಂದು ಮಾತು ಹೇಳ್ತಾನೆ, ನಾನು ನಿನಗೆ ಇಷ್ಟೆಲ್ಲ ಮಾಡಿಕೊಟ್ಟೆ, ನನಗೆ ನೀನು ಮುಂದೆ ಕೊಡ್ಬೇಕೇನು ಅಂದರೆ, ನೀನು ನನ್ನನ್ನು ಒಡೆಯ ಅಂತ ಕರೀಬಾರ್ದು, ನನ್ನನ್ನು ಜೀಯ ಅಂತ ಕರೀಬಾರ್ದು, ಸ್ವಾಮಿ ಅಂತ ಕರೀಬಾರ್ದು, ಏನು ಅಸಾಧಂ ಅಂತ ಕರೀಬಾರ್ದು. ಈ ಥರ ದೈನ್ಯದಿಂದ ನಾನು ಮಾತಾಡಬಾರ್ದು. ನೀನು ನನಗೆ ಕಳೆಯನೇ ರಾಧೆ, ನನಗೇನು ಗೆಳೆಯ, ನಾನು ನಿನಗೆ ಅಂಗರಾಜ್ಯ ಕೊಟ್ಟೆ ಅಂತ ನಾನು ಒಬ್ಬ ಬಾಸ್, ಮಾಸ್ಟರ್, ಒಡೆಯ ಅಂತ ತಿಳ್ಕೊಳ್ಬೇಡ. ನೀನು ಪೊಡಬಡುವರ್, ಜೀಯ ಎಂಬರ್, ಪ್ರಸಾದಂ ಎಂಬರ್, ಕುಡು ಎಂಬ ನಿಮ್ಮೊಳಗೆ ಇದು ನಡೆಯಲು ಬೇಡ. ನನಗೆ ಕಳೆಯನೇ ರಾಧೆ. ನಮ್ಮ ನಡುವೆ ಈ ಥರ ಯಾವುದು ಕೊಡುವವನು ತೆಗೆದುಕೊಳ್ಳುವವನು, ಒಡೆಯ ಮತ್ತು ಗುಲಾಮ ಅನ್ನುವ ದನಿ ಮತ್ತು ಆಳು ಎನ್ನುವ ಒಂದು ಅಂತರ ಬೇಡ, ನನಗೆ ಗೆಳೆಯ. ಅಂದರೆ ಇದು ನಾವು ಕಾಣ್ತಾ ಇರೋದು ದ್ರುಪದ ದ್ರೋಣರ ಒಂದು ಗೆಳೆತನದ ಒಂದು ಮಾದರಿ, ಮತ್ತು ಕರ್ಣ ಮತ್ತು ದುರ್ಯೋಧನರ ಒಂದು ಮಾದರಿ. ಹಾಗಾಗಿ ಏನಾಗ್ತದೆ, ಪಂಪ ಇವನ್ನೆಲ್ಲ ಯಾಕೆ ತರ್ತಾನಂದರೆ, ನಾವು ಇಂಗ್ಲೀಷಲ್ಲಿ ಜಸ್ಟ್ ಪೊಸಿಷನ್ ಅಂತ ಕರೀತೇವೆ. ಎರಡು ವಿರುದ್ಧವಾದವುಗಳನ್ನು ಮುಖಾಮುಖಿ ತಂದು ಅದರ ಮೂಲಕ ಒಂದು ಅರ್ಥವನ್ನು, ಕಾವ್ಯ ಯಾವಾಗಲೂ ಕೂಡ ಇಟ್ ಶುಡ್ ಜಸ್ಟ್ ಅಪೋಸಿಟ್. ಎರಡು ಭಿನ್ನವಾದನ್ನು ತಂದುಬಿಟ್ಟು ಕೊಡಬೇಕು. ಹಾಗೆ ನಮಗೆ ಉದ್ದಕ್ಕೂ ಕೂಡ
ಹಾಗಾಗಿ ಅದೇ ಕಾರಣ ಯಾವುದೋ ಭೀಷ್ಮರಿಗೆ ಪಟ್ಟ ಕಟ್ಟುವಗಳಿಗೆ ಇವರು ಕರ್ಣ ಅದನ್ನು ಆಕ್ಷೇಪಣೆ ಮಾಡಿದ್ದಾರೆ. ಯಾವುದು ಇವರು ವಯಸ್ಸಾಗಿದೆ, ಇವರಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಆಗ ದ್ರೋಣ ಹೇಳ್ತಾನೆ, ನೀನು ಕುಲಹೀನ, ನಿನ್ನ ಬಾಯಿಯಿಂದ ಕುಲಮನ್ ತುಪ್ಪುವಳು, ನೀನು ನಾಲಿಗೆ ತುಪ್ಪುವಳು ಮಾತಾಡಿದ್ದೆ. ಬಹುಶಃ ಆ ವೇಳೆಗೆ ಇವನಿಗೆ ಇವನ ಜನ್ಮ ಹುಟ್ಟಂತ ಗೊತ್ತಾದ ಕಾರಣ ಹೇಳ್ತಾನೆ, ಕುಲಮನೆ ಮುನ್ನ ಮುಗ್ಗಡಿ ಪಿರೆಂಗಳ, ಕುಲಮನೆ ಮುನ್ನ ಮುಗ್ಗಡಿ ಪಿರೆಂಗಳ, ನಿಮ್ಮ ಕುಲಂಗಳ ಕುಲಮ ಜಲಂ ಕುಲಂ ಗುಣಂ ಕುಲಂ ಅಣ್ಮು ಕುಲಂ ಅಭಿಮಾನ ಒಂದೇ ಕುಲಂ ಬಗೆವಾಗಲ್ ಈ ಜಗಳದೊಳು ನಿಮ್ಮ ಕುಲಂ ನಿಮಗೆ ಆ ಕುಲಮ ಉಂಟು ಮಾಡಿ ಛಲಕುಲ, ಗುಣಕುಲ, ಅಭಿಮಾನ ಕುಲ ಮತ್ತು ಪರಾಕ್ರಮ ಕುಲ. ಕುಲಮನೆ ಮುನ್ನ ಮುಗ್ಗಡಿ ಪಿರೆಂಗಳ, ಮಾತಿದ್ದೀರ ನೀವು ಯಾವ ಜಾತಿ ಅಂತ ಕೇಳ್ತೀರಾ, ಯಾವ ಕುಲ ಅಂತ ಹೇಳ್ತೀರಾ? ಯಾವುದು ಕುಲ ಅಂದರೆ ನಮ್ಮ ಕೆಲಸ, ನಮ್ಮ ಪರಾಕ್ರಮ, ನಮ್ಮ ಗುಣ, ನಮ್ಮ ಅಭಿಮಾನ, ಇದು ಮಾತ್ರ ಕುಲ. ಈ ಮಾತನ್ನ 1000 ವರ್ಷಗಳ ಹಿಂದೆ ಒಬ್ಬ ಕವಿ ಹೇಳಿದ್ದಾರೆ. ಇವತ್ತು ನಾವು ಹೇಳುವುದಿಲ್ಲ. ಇವತ್ತು ನಮ್ಮ ಹೇಳ್ತಾ ಇರೋದು ಹೆಚ್ಚೆಚ್ಚು ಸಂಕುಚಿತವಾದ ಇವತ್ತಿನ ಸಮಾಜದಲ್ಲಿ ಪಂಪನ ಒಂದು ಕಾವ್ಯದ ಮೂಲಕ ಮಾಡುವ ಧೈರ್ಯದ ಮಾತು, ಅದು ಕೇವಲ ಸ್ಟೇಟ್ಮೆಂಟ್ ಅಲ್ಲ, ಒಂದು ಪಾತ್ರವನ್ನು ಬೆಳೆಸುವ ಕ್ರಮಗಳು ನೀವು ನೋಡಿದರೆ ಈ ಅರ್ಥದಲ್ಲಿ ಕೂಡ ಪಂಪನ ಭಾರತದ ಧ್ವನಿಗಳು ಅನೇಕ ಇವೆ. ಬಹುಶಃ ನಾವು ಇವತ್ತು ಸ್ವಲ್ಪ ಕಾಲ ನಮ್ಮ ಆರಂಭದ ಪ್ರಸ್ತಾವನೆ ಮಾಡಿದ ಕಾರಣ ನಾನು ಅದನ್ನು ಉದಾಹರಣೆಗಳನ್ನು ಮುಂದಿನ ಪಾಠದಲ್ಲಿ ಕೊಡ್ತೇನೆ. ನೀವು ಪಠ್ಯವನ್ನೇನು ಓದಬೇಕಾಗಿ ಏನಿಲ್ಲ, ಆದರೆ ನಾನು ಕೆಲವು ಪದ್ಯಗಳನ್ನು ಇಟ್ಟುಕೊಂಡು ಮತ್ತು ಕಾವ್ಯದ ಭಾಗಗಳನ್ನು ಇಟ್ಟುಕೊಂಡು ನಾನು ನಾಳೆಯ ತರಗತಿಯಲ್ಲಿ ಅದನ್ನು ಮುಂದುವರಿಸ್ತೇನೆ. ಹಾಗಾಗಿ ಯಾವುದೇ ಒಂದು ಉಪನ್ಯಾಸಕ್ಕೆ ಮುಕ್ತಾಯ ಅಂತ ಇಲ್ಲ, ನೀವು ಗೊತ್ತಿರಬೇಕು. ಬಹಳ ಮುಖ್ಯವಾಗಿ ಬರ್ತೋಲ್ ಬ್ರೆಕ್ಟ್ ಎನ್ನುವ ಒಬ್ಬ ಚಿಂತಕ, ನಾಟಕಕಾರ ಮತ್ತು ಕವಿ, ಅವನು ಎಪಿಕ್ ಥಿಯೇಟರ್ ಬಗ್ಗೆ ಹೇಳ್ತಾ ಅದನ್ನು ಮುಕ್ತಾಯ ಅಂತ ಹೇಳ್ತಾರೆ, ಓಪನ್ ಎಂಡೆಡ್. ಹಾಗಾಗಿ ಯಾವಾಗಲೂ ಕೊನೆಗೆ ನಾವು ಮಂಗಳಾಗಿ ಪ್ರಸಾದವಂತ ಹುಡುಕುವುದು ಬೇರೆ ಯಾವುದು ಅದು ಇರ್ತದೆ, ಬೇಕಿರಬೇಕು. ಯಾಕಂದರೆ ನಾವು ಪ್ರಸಾದವನ್ನು ಒಳ್ಳೆಯದು, ಆದರೆ ಅಲ್ಲಿ ಮುಕ್ತಾಯ ಆಗುವುದಿಲ್ಲ. ಹಾಗಾಗಿ ನಾವು ಇದನ್ನು ಮುಂದಿನ 4 ದಿನಗಳ ಕಾಲ ನಾವು ಅದನ್ನು ಮುಂದುವರಿಸೋಣ ಮತ್ತು ಟೆಸ್ಟ್ಗಳ